Welcome to another roundtable podcast episode of Kannada Film Club. ಇವತ್ತಿನ ಎಪಿಸೋಡ್ ಅಲ್ಲಿ we have an interesting panel. So and we have also we just want to set expectations and momentum of the podcast. ಅಂದ್ರೆ the tone of the podcast will not be about ಅದು ವರ್ಕ್ ಆಗ್ತಿಲ್ಲ ಇದು ವರ್ಕ್ ಆಗ್ತಿಲ್ಲ ಸೊ ಇದು ಇವ್ರು ಹೆಲ್ಪ್ ಮಾಡ್ತಿಲ್ಲ ಅವ್ರು ಹೆಲ್ಪ್ ಮಾಡ್ತಿಲ್ಲ ಅಂತ ಒಂದು ಕ್ರಿಬ್ಬಿಂಗ್ ಟೋನಲ್ಲಿ ಇಡೋ ಬದಲು ವಿ ಥಾಟ್ ವಿ ವಿಲ್ ಮೇಕ್ ಇಟ್ ಪ್ರೊಡಕ್ಟಿವ್ ಯೂಸ್ಫುಲ್ ಆ್ಯಂಡ್ ಒಂದು KT ಸೆಷನ್ ಒಂದು ಇನ್ಫಾರ್ಮೇಟಿವ್ ಸೆಷನ್ ಆಗಲಿ ಅನ್ನೋ ಹಿತದೃಷ್ಟಿಯಲ್ಲಿ ಇದು ಮಾಡ್ತಾ ಇದ್ದೀವಿ. ಸೊ ಆನ್ ದಟ್ ನೋಟ್ ಬಿಫೋರ್ ಐ ಓಪನ್ ದ ಪ್ಯಾನಲ್ ವಿತ್ ಸಮ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್, ಲೆಟ್ ಮೀ ಇಂಟ್ರಡ್ಯೂಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ಯಾನಲ್ ಟು ಯು ಆಲ್ ಇವತ್ತು. ಮೊದಲನೇದಾಗಿ ಟುವರ್ಡ್ಸ್ ಮೈ ಲೆಫ್ಟ್ ಹ್ಯಾಂಡ್ ಸೈಡ್ ಐ ಹ್ಯಾವ್ ನಂದಕಿಶೋರ್ ರಾವ್ ಅವರು. ಈ ಸ್ಟಾರ್ಟೆಡ್ ವಿತ್ ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು ಅನ್ನೋ ಸಿನಿಮಾದ DOP ಆಗಿ ಶುರು ಮಾಡಿದ್ರು. ನಂತರ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಹಾಗೂ ಸುಮಾರು ಕಾರ್ಪೊರೇಟ್ ಫಿಲಮ್ಸ್, ಆ್ಯಡ್ ಫಿಲಮ್ಸ್, ರೀಸೆಂಟ್ಲಿ one Marathi films, Bapya is also doing festival rounds, and he's also an alumnus of FTII, so I'm sure he'll have a lot of things to add to the podcast. Welcome, Nanda. Thank you. And next, Thank you for having me. Hey, pleasure. And next we have towards my left hand side Naveen Dwaraknath ಅವರು. ನಮ್ಮ ಕನ್ನಡ ಫಿಲ್ಮ್ ಕ್ಲಬ್ ಪಾಡ್ಕಾಸ್ಟಲ್ಲಿ ಆಲ್ರೆಡಿ ನೀವು ನೋಡಿರ್ಬೋದು ಸುಮಾರು ಎಪಿಸೋಡ್ಸಲ್ಲಿ. ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ ಡೈರೆಕ್ಟರು ಹಾಗೂ ಈಗ ಅವ್ರ ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟಿಂಗ್ ಕಂಪ್ಲೀಟ್ ಆಗಿ ಇನ್ನೇನು ಅನೌನ್ಸ್ಮೆಂಟ್ ಹಂತದಲ್ಲಿದೆ. ಆ್ಯಂಡ್ ಈಸ್ ಆಲ್ಸೋ ಸಿಕ್ಸ್ ಸಿಗ್ಮಾ ಎಕ್ಸ್ಪರ್ಟ್. ರೀಸೆಂಟ್ಲಿ IIM ಅಲ್ಲಿ ಹೌ ಟು ಇಂಪ್ಲಿಮೆಂಟ್ ಸಿಕ್ಸ್ ಸಿಗ್ಮಾ ಇನ್ ಫಿಲ್ಮ್ ಮೇಕಿಂಗ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಅವರೊಂದು ಇಂಟ್ರೆಸ್ಟಿಂಗ್ ವರ್ಕ್ಶಾಪ್ ಮಾಡಿದರು. ಅದ್ರ ಇನ್ಸೈಟ್ಸೂ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಶೇರ್ ಮಾಡಿ ಒಂದು ಓವರ್ ವ್ಯೂ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ hang on till the end of the podcast. And up next, ನನ್ನ ರೈಟ್ ಸೈಡಲ್ಲಿ we have welcome ನವೀನ್ ಸರ್. up next we have ಪ್ರದೀಪ್ ಶಾಸ್ತ್ರಿ ಅವರು. ಮೇಡ್ ಇನ್ ಬೆಂಗಳೂರು ಅನ್ನೋ ಸಿನಿಮಾದ ನಿರ್ದೇಶಕರು, ಅಮೆಝಾನ್ ಪ್ರೈಮಲ್ಲಿದೆ. ಆ್ಯಂಡ್ ಇವಾಗ ಶಿವಣ್ಣ ಅವರ ಅಂದರೆ ನಮ್ಮ ಶಿವರಾಜ್ ಕುಮಾರ್ ಅವರ ಸರ್ವೈವರ್ ಅನ್ನೋ ಒಂದು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯೂರಿಯಸ್ ಡಾಕ್ಯುಮೆಂಟ್ರಿನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. Curiously and eagerly looking forward to Survivor, Pradeep sir. On that note, welcome to the podcast, and a pleasure is ours. And then we have Hemant Kumar. ಹೇಮಂತ್ ಕುಮಾರ್ ಅವರು ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು ಸಿನಿಮಾದ ಕೋ-ಡೈರೆಕ್ಟರ್, ಕೋ-ರೈಟರ್ ಆಗಿ ಕರಿಯರ್ ಸ್ಟಾರ್ಟ್ ಮಾಡಿ ತುರ್ತು ನಿರ್ಗಮನ ಸಿನಿಮಾದ ನಿರ್ದೇಶಕರು. ತುರ್ತು ನಿರ್ಗಮನ ಸಿನಿಮಾದ ಮೂಲಕ ಡೆಬ್ಯೂ ಮಾಡಿದ್ರು. ನೌ he has completed writing his second film, and very soon that will be announced, and I'm sure even Hemant will have a lot to add to the discussions today. And last but not the least, we also have Yogesh Shankar Narayan with us. So Yogi sir is also a part of Kannada Film Club, and he is also an artist, writer, filmmaker, producer and a director. He has also acted in interesting films like KGF, Jordan, and so on. My name is Dheeraj. I'll be the moderator for the session today, and I've been a journalist for a long time. On that note, ಯಾರೇ ಮಾತಾಡೋದಿದ್ರು ಆ ಮೈಕ್ ಯೂಸ್ ಮಾಡಿ, ನಾನು ಈ ಮೈಕ್ ಇಡ್ತೀನಿ. ಸೊ ವಿಲ್ ಸ್ಟಾರ್ಟ್ ವಿತ್ ಅ ಮೇಜರ್ ಟಾಪಿಕ್. ಅಂದರೆ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಿಲ್ಲ, ಜನ ಸಿನಿಮಾ ನೋಡ್ತಾ ಇಲ್ಲ ಅನ್ನೋ ನರೇಟಿವ್ಸ್ನ ನಾವು ಸುಮಾರು ನೋಡ್ಬಿಟ್ಟಿದ್ದೀವಿ. ಐ ಥಿಂಕ್ ವಿ ಆಲ್ ಕಲೆಕ್ಟಿವ್ಲಿ ಬಿಲೀವ್ ದಟ್ ಜನ ಬರ್ತಿಲ್ಲ ಅನ್ನೋದು ಸುಳ್ಳು. ಒಳ್ಳೆ ಸಿನಿಮಾ ಬಂದೇ ಇದ್ದಾರೆ. ಸೊ ಟು ಅಡ್ರೆಸ್ ದಿ ಎಲಿಫೆಂಟ್ ಇನ್ ದ ರೂಮ್, ಐ ಥಿಂಕ್ ಮೋಸ್ಟ್ ಆಫ್ ದ ಕನ್ನಡ ಸಿನಿಮಾಗಳಲ್ಲಿ ಕೊರತೆ ಇರೋದು ಕಂಟೆಂಟ್. ಸೊ ಎಲ್ಲೋ ಒಂದು ಕಡೆ ಮೀಡಿಯಾಕ್ರಿಟಿನೇ ಗ್ಲೋರಿಫೈ ಮಾಡಿಕೊಂಡು ಅದನ್ನೇ ಸೆಲೆಬ್ರೇಟ್ ಮಾಡಿಕೊಂಡು ಇಂಥ ಸಿನಿಮಾಗೆ ಜನ ಬರ್ತಿಲ್ವಾ ಅಂತ ನಾವೆಲ್ಲ ಒಂದು ಬ್ಲೇಮ್ ಗೇಮ್ ಮಾಡಿಕೊಂಡು, ಐ ಥಿಂಕ್ ಕಲೆಕ್ಟಿವ್ಲಿ ನಾವು ಕಾಂಟೆಂಟ್ ಮೇಲೆ ಫೋಕಸ್ ಮಾಡೋ ಬದಲು ಬೇಡಾದ 108 ವಿಚಾರಗಳ ಮೇಲೆ ಫೋಕಸ್ ಮಾಡಿಕೊಂಡು ಐ ಥಿಂಕ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದ ರಾಂಗ್ ಡೈರೆಕ್ಷನ್. ಸೊ ಐ ಥಿಂಕ್ ಆ ಟಾಪಿಕ್ಕಿಂದ ವಿ ಕ್ಯಾನ್ ಓಪನ್ ಅಪ್ ದ ಪ್ಯಾನಲ್. ಎನಿವನ್, ನಂದಾ ಸರ್ ಇಫ್ ಯು ವಾಂಟ್. ನಿರ್ದೇಶಕರು ಫಸ್ಟ್. ಯಾ, ಯೋಗಿ ಸರ್ ಆರ್ ಹೇಮಂತ್ ಸರ್. ಸೊ ಅದೇ ಇವಾಗ ಆಡಿಯನ್ಸ್ ಬರ್ತಿಲ್ಲ ಅನ್ನೋ ಒಂದು ಕಾನ್ಸ್ಟೆಂಟ್ ಕಂಪ್ಲೇಂಟ್ಸ್ ವಿ ಬಿನ್ ಹಿಯರಿಂಗ್ ಫ್ರಮ್ ಲಾಂಗ್ ಟೈಮ್ಸ್. ಆಡಿಯನ್ಸ್ ಬರ್ತಾ ಇಲ್ಲ, ಆಡಿಯನ್ಸ್ ಚೇಂಜ್ ಆಗಿಬಿಟ್ಟಿದ್ದಾರೆ, ಆಡಿಯನ್ಸ್ ಬಿಹೇವಿಯರ್ ಚೇಂಜ್ ಆಗಿದೆ, ಅದು ಇದು ಅಂತ. ಬಟ್ ಮೋಸ್ಟ್ ಆಫ್ ದ ಫಿಲ್ಮ್ ಮೇಕರ್ಸ್ ವಿ ಆರ್ ಫರ್ಗೆಟಿಂಗ್ ದಟ್ ವಾಟ್ ಈಸ್ ದ ಕೈಂಡ್ ಆಫ್ ಕಾಂಟೆಂಟ್ ದಟ್ ವಿ ಆರ್ ಗಿವಿಂಗ್. ಆರ್ ವಿ ಗಿವಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಕಾಂಟೆಂಟ್ ದಟ್ ಕಂಪೇರ್ಡ್ ಟು ಅದರ್ ಲ್ಯಾಂಗ್ವೇಜಸ್, ತೆಲುಗು ಆಗಲಿ, ತಮಿಳ್ ಆಗಲಿ, ಮಲಯಾಳಂ ಆಗಲಿ, ಹಿಂದಿ ಆಗಲಿ, ನಾವು ಅಲ್ಲಿದ್ದೀವ, ನಾವು ಆ ಸ್ಟ್ಯಾಂಡರ್ಡಲ್ಲಿ ಇದ್ದೀವ ಅನ್ನೋದು ಯೋಚನೆ ಮಾಡಬೇಕಾಗಿರೋದು ಒಂದು. ದಟ್ ಈಸ್ ವಾಟ್ ಐ ಆಮ್ ರಿಫ್ಲೆಕ್ಟಿಂಗ್ ಆನ್ ಮೇಜರ್ಲಿ. ನನ್ನ ಏರಿಯಾ ಆಫ್ ಫೋಕಸ್ ಇಸ್ ಐ ವಾಂಟ್ ಟು ಮೇನ್ಲಿ ಫೋಕಸ್ ಆನ್ ದ ಕಾಂಟೆಂಟ್.
I think we are terribly lacking in good quality, good content, in terms of craft, in terms of writing, in terms of production, in terms of, almost all the departments. That's what I feel like. I mean, ಓಕೆ ಸೊ ವೆಲ್ ನೀವು ಹೇಳ್ದಂಗೆ ಟು ಆ್ಯಡ್ ಆನ್ ಟು ಯರ್ ಪಾಯಿಂಟ್, ಕಾಂಟೆಂಟ್ ಇಸ್ ದ ಕೀ. ಈಗ ಏನಾಗ್ತಿದೆ, ಆ್ಯಸ್ ಮೇಕರ್ಸ್ ವಿ ಆಲ್ವೇಸ್ ಸೇ ದಟ್ ಜನ ಬರ್ತಿಲ್ಲ ಟು ದ ಪಾಯಿಂಟ್. ವಿ ಆರ್ ಮೇಕಿಂಗ್ ಸಿನಿಮಾಸ್ ಫಾರ್ ಥಿಯೇಟರ್ಸ್ಗೆ ಇಲ್ಲ ಆಡಿಯನ್ಸ್ಗೆ ಅಂತ ಪ್ರಶ್ನೆ ಬರುತ್ತೆ. ಥಿಯೇಟರ್ಸ್ಗೆ ಅಂದರೆ ಏನಾಗುತ್ತೆ, ದ ಮಿನಿಟ್ ದ ವಿ ರಿಲೀಸ್ ದ ಮೂವಿ ವಿ ಸೇ ಪ್ಲೀಸ್ ಕಮ್ ಆನ್ ವಾಚ್. ಥಿಯೇಟರ್ ಅವರು ಬರೀ 3 ದಿನ ಇಟ್ಟಿರ್ತಾರೆ. ಅಂದರೆ ಏನು, 3 ದಿನ ಬಂದಿಲ್ಲ ಅಂದರೆ ತೆಗೆದ್ಬಿಡ್ತಾರೆ, 3 ದಿನ ಬಂದಿಲ್ಲ ಅಂದರೆ ತೆಗೆದ್ಬಿಡ್ತಾರೆ. ಸೊ ಆ ಮೆಂಟಾಲಿಟಿಲೇ ಎಲ್ಲ ಇದ್ದೀವಿ. ಸೊ ಅದಕ್ಕೆ ಹಿಂದೆ ಇಂಟ್ರಸ್ಪೆಕ್ಟ್ ಮಾಡ್ಕೊಂಡು ನಾವು ಯಾವ ಥರ ವರ್ಕ್ ಮಾಡಬೇಕು ಅಂದರೆ, ಸಿನಿಮಾಗಳಿಗೆ ಮಾಡಬೇಕು ಅಂದರೆ ಒಂದು ಒಳ್ಳೆ ಕಾಂಟೆಂಟ್ ಇದ್ದರೆ ಜನ ಆಟೋಮೆಟಿಕ್ ಬಂದೇ ಬರ್ತಾರೆ. ಟು ಗಿವ್ ಎನ್ ಎಕ್ಸಾಂಪಲ್, ಐ ವುಡ್ ಲೈಕ್ ಟು ಗಿವ್ ಎಕ್ಸಾಂಪಲ್ ಆಫ್ ತಮಿಳ್ ಅಂಡ್ ಮಲಯಾಳಂ. ಅದು ವಿಲ್ ಗೋ ವಿತ್ ಇಟ್. ಸೊ ಫಸ್ಟ್ ಲೆಟ್ ಮಿ ಹಿಯರ್ ಔಟ್ ಫ್ರಮ್ ಅದರ್ಸ್, ದೆನ್ ವಿಲ್ ಗೋ ವಿತ್ ಡೀಟೇಲ್ಡ್ ಡಿಸ್ಕಷನ್. ಸೊ ನನಗನ್ಸೋದು ನವೀನ್ ಸರ್ ಹೇಳಿದಾಗೆ ಥಿಯೇಟ್ರು ಮೀಡಿಯಮ್ ಇಟ್ಸ್ ಎಕ್ಸ್ಪೀರಿಯನ್ಷಿಯಲ್ ಮೀಡಿಯಮ್ ಟುಡೇ. ಸೊ ಇವಾಗ 2016 ಗೋಧಿ ಬಣ್ಣ ಬಂತು. ವಿ ಆಲ್ ವಾಚ್ ಇನ್ ಥಿಯೇಟರ್. ವೆರಿ ಗುಡ್ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್. Okay, now Hemant is a very good voice, right? Hemant also Hemant Rav, yes. Okay, very good voice. ಆ ಟೈಮಲ್ಲಿ, ಆ ಕಾಲಘಟ್ಟದಲ್ಲಿ, ಬಿಫೋರ್ ಕೋವಿಡ್ ಅಂತ ಅನ್ಕೋಣ, ಅಲ್ಲಿ ಹೊಸ ಡೈರೆಕ್ಟರ್ಗಳು ಬಂದರೆ ದೇರ್ ವಾಸ್ ಅ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಫಾರ್ ಅ ಫಿಲ್ಮ್. ದ ಕಾಂಟೆಂಟ್ ವಾಸ್ ಆಲ್ಸೋ ವೆರಿ ಸ್ಟ್ರಾಂಗ್. ಅಷ್ಟು ಕಾಂಟೆಂಟ್ ಮಾಡಿದ್ದಕ್ಕೆ ಅಷ್ಟು ಜನ ನೋಡೋಕ್ಕೆ ಒಂದು ರೀಚ್ ಆಗೋಕ್ಕಾಯ್ತು. ಟುಡೇ ಇಫ್ ಹೇಮಂತ್ ಕಮ್ಸ್ ಔಟ್ ಅಂಡ್ ಡಸ್ ಗೋಧಿ ಬಣ್ಣ ಸಾಧಾರಣ ಮೈಕೊಡು ತಿರ್ಗಾ ಮಾಡಿದ್ರೆ ಅಷ್ಟೇ ಜನ ಹೋಗಿ ನೋಡ್ತಾರ? ಅದೇ ಥರ ಮಾಡಿದ್ರೆ ಹೋಗಿ ನೋಡ್ತಾರಾ ಇಸ್ ಅ ಕ್ವೆಶನ್. ಮೇ ಬಿ ನಾಟ್. ವೈ? ಬಿಕಾಸ್ ಹೇಮಂತ್ ವಾಸ್ ಅಹೆಡ್ ಆಫ್ ಹಿಸ್ ಗೇಮ್. ಅವಾಗ ಆ ಟೈಮಲ್ಲಿ ಹೇಮಂತ್ ವಾಸ್ ಅಹೆಡ್ ಆಫ್ ಹಿಸ್ ಗೇಮ್. ಟುಡೇ ನಾಟ್ ಜಸ್ಟ್ ಹೇಮಂತ್, ಆಲ್ ದ ಕಾಂಟೆಂಟ್ ಕ್ರಿಯೇಟರ್ಸ್ ಈ ಥರ ಮಿಡ್ ಸೈಜ್ ಫಿಲ್ಮ್ ಮಾಡುವಾಗ ವಿ ಆಲ್ ನೀಡ್ ಟು ಕ್ಯಾಚ್ ಅಪ್ ಆ್ಯಂಡ್ ವಿ ಆಲ್ ನೀಡ್ ಟು ಬಿ ಅಹೆಡ್ ಆಫ್ ಟೈಮ್ ಲೈಕ್ ಹೇಮಂತ್ ವಾಸ್ ದೆನ್. ನಾವು ಹೇಮಂತ್ ಅವ್ರ ತಲೆಯೊಳಗೂ ಓಡ್ತಿರ್ಬೋದು, ನಾನು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅವಾಗಲೇ ಜನ ಬರೋದು ಅಂತ, ಅಥವಾ ನಮಗೂ ಓಡ್ತಿರ್ಬೋದು. ಯಾಕೆ ಅಂದರೆ ನಾವು ವಿ ಥ್ರೈವ್ ಆನ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ನಮಗೆ ಜನ ಥಿಯೇಟ್ರಿಗೆ ಬಂದರೆ ಆ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಇಟ್ಸ್ ಅ ಲಾಡ್ ಆಫ್ ಎಫರ್ಟ್. ಜನ ಥಿಯೇಟ್ರಿಗೆ ಬಂದು ಕೂತ್ಕೊಳ್ಳೋದು, ನೋಡೋದು, ಲಾಡ್ ಆಫ್ ಎಫರ್ಟ್. ಸೊ ಇಲ್ಲಿ ನಮ್ಮ ಆಡಿಯನ್ಸ್, ಸೆಟ್ ಆಫ್ ಆಡಿಯನ್ಸ್ನ ನಾವು ಬಿಲ್ಡ್ ಮಾಡ್ಕೋಬೇಕು. ಆಸ್ ಡೈರೆಕ್ಟರ್ ನಾನು ನಿರ್ದೇಶನಾಗಿ ಒಂದು ನನ್ನ ಜನನ ಬಿಲ್ಡ್ ಮಾಡ್ಕೋಬೇಕು. ನಮ್ಮ ತೃಪ್ತಿ ನಮಗೆ ಡೈರೆಕ್ಟರ್ ಇದ್ದಾರೆ. ಹಿ ಹ್ಯಾಸ್ ಬಿಲ್ಡ್ ಇಸ್ ಒನ್ ಸೆಟ್ ಆಫ್ ಆಡಿಯನ್ಸ್. ಸ್ಲೋಲಿ ಇಟ್ ವಿಲ್ ಗ್ರೋ. ಎಲ್ಲರಿಗೂ ಗ್ರೋ ಆಗುತ್ತೆ, ತಮಗೂ ಗ್ರೋ ಆಗುತ್ತೆ, ನಮಗೆಲ್ಲ ವಿ ಆಲ್. ನವೀನ್ ಸರ್ ಆಲ್ಸೋ ಹ್ಯಾಸ್ ಬಿಲ್ಡ್ a set of his own audience. ಸೊ ಇವಾಗ ನಮ್ಮ ಫೋಕಸ್ ಶುಡ್ ಬಿ ನಮ್ಮ ಕಾಂಟೆಂಟ್, ನಮ್ಮ ಜಾನರಲ್ಲಿ ನಾವು ಮಾಡಿದ್ರೆ ವಿಲ್ ವಿ ಗೆಟ್ ಅ ಥಿಯೇಟ್ರಿಕಲ್ ರಿಲೀಸ್, ಕ್ಯಾನ್ ವಿ ಸಸ್ಟೈನ್ ಅ ಥಿಯೇಟ್ರಿಕಲ್ ರಿಲೀಸ್ ಇಸ್ ಒನ್. ನೆಕ್ಸ್ಟು ಯಾವ ಥರ ಕಾಂಟೆಂಟ್ ಥಿಯೇಟ್ರಲ್ಲಿ ನಿಂತ್ಕೋತಿದೆ ಇದನ್ನು ನಾವು ಇಂಟ್ರಸ್ಪೆಕ್ಟ್ ಮಾಡಲೇಬೇಕು. ಅದರಲ್ಲಿ ಐ ಥಿಂಕ್ ಬೇಸಿಕ್ಸ್ ಇಡುತ್ತಾ ಇದ್ದೀವಿ ನಾವು. 10 ವರ್ಷದಿಂದ ಹೇಗೆ ಬರೀತಿದ್ವಿ ಅದೇ ಥರ ಬರೆಯೋಕ್ಕಾಗಲ್ಲ ಇವತ್ತು. ಸೊ ನಾವು ಮುಂದೆ ಹೋಗಬೇಕು. ಸೊ ಅದೇ ಥರ ಆ ಇಂಟೆನ್ಸಿಟಿ ಇರ್ಬೋದು ನಮಗೆ. ಮೇ ಬಿ ವೀಲ್ ಫೀಲ್ ಸೋ ಎಮೋಷ್ನಲ್ ಫಾರ್ ಅ ಸೀನ್. ಮೇ ಬಿ ಜನಕ್ಕೆ ಫೀಲೇ ಆಗ್ತಿಲ್ಲ ಎಮೋಷನ್ ಆ ಸೀನ್ಗೆ, ಅಥವಾ ನಾವು ಈ ಸೀನ್ ಭಯಂಕರ ಥ್ರಿಲ್ಲಿಂಗ್ ಗುರು ಅಂತ ಅನ್ಕೋಬೋದು. ಬಟ್ ಜನ OTT ನೋಡಿ, ಎಲ್ಲ ಕಾಂಟೆಂಟ್ ನೋಡಿ, ಇದನ್ನ ನೋಡಿದ್ರಲ್ಲ ಮೊನ್ನೆ ತಾನು ರೀಲ್ಸ್ ನೋಡಿದೆ ಅಂತ ಹೇಳ್ತಾರೆ ನಾವು ಮಾಡಿರೋ ಕಾಂಟೆಂಟ್. ಸೊ ನಾವು ಹೇಗೆ ಇನ್ನೂ ಆಳಕ್ಕೆ ಇಳಿತೀವಿ, ನಾವು ಹೇಗೆ ಹೌ ಕ್ಯಾನ್ ವಿ ಬೀಟ್ ಎವ್ರಿಬಡಿ ಟುಡೇ. ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ಇದೆ, ಒಂದೇ ಮಲ್ಟಿಪ್ಲೆಕ್ಸ್ ಇರೋದು, ಎಲ್ಲರಿಗೂ 200 ರೂಪಾಯಿ ಟಿಕೆಟ್. ಸೊ ಜೇಮ್ಸ್ ಕ್ಯಾಮರನ್ ಇರ್ಬೋದು ಅಥವಾ ನಾವಿರ್ಬೋದು, ಎಲ್ಲರಿಗೂ ಇಷ್ಟೇ ಟಿಕೆಟು. ಎಲ್ಲರಿಗೂ ಅಮೆಝಾನ್ ಕೂಡ 4 ರೂಪಾಯಿ ಇವತ್ತು. ಸೊ 1 ಗಂಟೆ ಕಾಲ ನೋಡಿದ್ರೆ 4 ರೂಪಾಯಿ ಕೊಡ್ತಾರೆ. ಸೊ ದಿಸ್ ಇಸ್ ಇರೆಸ್ಪೆಕ್ಟಿವ್ ಆಫ್ ಸ್ಟಾರ್ ಫಿಲ್ಮ್. 2-3 ಜನ ಸ್ಟಾರ್ಸ್ ಹೊರತುಪಡಿಸಿ ಎಲ್ಲರಿಗೂ 4 ರೂಪಾಯಿ ಕೊಡೋದು ಅಮೆಝಾನರು. ಮೇ ಬಿ 2 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ, 6 ರೂಪಾಯಿ ಕೊಡ್ತಾರೆ. ಸೊ ನಾವು ಎಲ್ಲ ಜನ ಕಾಂಪೀಟ್ ಮಾಡ್ತಿದ್ವಿ. ಸೊ ನಾವು ಕನ್ನಡ ನೋಡ್ತಿಲ್ಲ ಅನ್ನೋಕ್ಕಿಂತ ಕನ್ನಡನ ಹೆಂಗೆ ನಾವು ಕನ್ನಡನ ಕಲ್ತ್ಕೋಬೇಕು ಫಸ್ಟ್ ಆಫ್ ಆಲ್. ಒಂದು, ಕನ್ನಡದಲ್ಲಿರೋಂಥ ಕತೆಗಳನ್ನ ಗರ್ಭದಿಂದ ತೆಗಿಬೇಕು. ಈ ನಾಡಲ್ಲಿರೋರಿಗೆಲ್ಲ ಈ ನಮ್ಮ ಭಾಷೆಯಲ್ಲಿ ಕತೆ ಹೇಳೋಕ್ಕಾಗತ್ತೆ ಅಂತ ಒರಿಜಿನಲ್ಸ್ ಮಾಡಬೇಕು. ವಿ ಶುಡ್ ಸ್ಟಾರ್ಟ್ ಕ್ರಿಯೇಟಿಂಗ್ ಒರಿಜಿನಲ್ ಸ್ಟೋರೀಸ್. ಇಲ್ಲಿ ಬೇರೆ ಅಲ್ಲಿ ಚೆನ್ನಾಗಿದೆ, ಅಲ್ಲಿ ವರ್ಕ್ ಆಯಿತು, ಮಲಯಾಳಂ ಥರನೇ ಇಲ್ಲಿ ಮಾಡ್ತೀನಿ, ಸ್ಲೋ ಆಗಿ ಮಾಡ್ತೀನಿ, ಈ ಥರ ಶಾರ್ಟ್ಸ್ ಇಡ್ತೀನಿ, ದಟ್ ಡಸಂಟ್ ವರ್ಕ್. ವಾಟ್ ಈಸ್ ಕನೆಕ್ಟಿಂಗ್ ವಿತ್ ಯು? ನೀವೇನೇ ನೋಡಿದ್ದೀರಾ ಅಕ್ಕಪಕ್ಕ, ನೀವೇನು ಯಾರ್ಯಾರನ್ನ ಮಾತಾಡ್ಸಿದ್ದೀರಾ, ಯಾರ್ಯಾರು ನೋಡಿದ್ದೀರಾ, ಅಲ್ಲಿಂದ ಕತೆಗಳನ್ನ ಹೇಗೆ ಹೊರ ಹೋಗ್ಬೋದು ನಾವು. ಆಮೇಲೆ ಈ ಥರ ವಿ ನೀಡ್ ಟು ಫೈಂಡ್ ಇಂಟೆನ್ಸಿಟಿ ಅರೌಂಡ್ ಅಸ್. ಆ ಇಂಟೆನ್ಸಾಗಿ ಜರ್ನಿ ಮಾಡಿದ್ರೆ ನಮಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಸಿಗ್ತಾರೆ. ನನಗನ್ಸುತ್ತೆ ವಿ ಡೋಂಟ್ ಹ್ಯಾವ್ ಟು ಗೋ ಟು, ಆ್ಯಂಡ್ ಆಫ್ ಕೋರ್ಸ್ ನಥಿಂಗ್ ರಾಂಗ್, ದಟ್ ಈಸ್ ವಾಟ್ ರಿಷಬ್ ಶೆಟ್ಟಿ ಸರ್ ಅದೇ ಮಾಡಿದ್ದು, ರಾಜ್ ಸರ್ ಅದೇ ಮಾಡಿದ್ದು. ಅವ್ರ ಅಕ್ಕಪಕ್ಕ ಏನು ನೋಡಿದ್ರು, ಏನು ಟಚ್ ಆಯ್ತು ಅವ್ರಿಗೆ, ಅದ್ರ ಬಗ್ಗೆ 100% ನಂಬಿಕೆಯಿಂದ ಕತೆ ಬರ್ಬೋದು. ನಾವೀಗ ಹೋಗ್ಬಿಟ್ಟು ನಾನು ಕುಂದಾಪುರದ ಬಗ್ಗೆ ಕತೆ ಬರೆದ್ರೆ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. I mean, I'd like to beg to differ on that. ಅಂದರೆ
ಅಕ್ಕಪಕ್ಕದ ಕಥೆನೇ ಬೇಕಾಗಿಲ್ಲ. ಐ ಕ್ಯಾನ್ ಸ್ಟಿಲ್ ಮೇಕ್ ಅ ಮೂವಿ ಲೈಕ್ ಗ್ರಾವಿಟಿ. ಪರ್ಫೆಕ್ಟ್. ಬಟ್ ಏನಂದ್ರೆ, ಆರ್ ವಿ ಟೆಲಿಂಗ್ ಅ ಸ್ಟೋರಿ ಇನ್ ದ ರೈಟ್ ಫಾರ್ಮ್ಯಾಟ್, ರೈಟ್ ಸ್ಟ್ರಕ್ಚರ್ ಫಾರ್ ಇಟ್ ಟು ಬಿಕಮ್ ಅ ಸಿನಿಮಾ, ಅಟ್ ಲೀಸ್ಟ್ ಬಿಕಮ್ ಅ ಸ್ಟೋರಿ ಟೆಲಿಂಗ್ ಅಲ್ಲಿ ನಾವು ಎಡುತ್ತಾ ಇದ್ವಿ. ಪ್ರಾಬ್ಲಮ್ ಇಸ್, me and Dheeraj were talking, most of us have great ideas. All of our films had ideas, but the problem is there is something called, we both coined a term, something called a new car syndrome. When you buy a new car, you are so amazed by it, for 6 months it stays with you, like, wow, the tires are great, the upholstery sakatagide, the handling sakatagide, but we forget to see its faults. I think as a script also, as an idea, it enamors you. ಅದನ್ನ ನಿಮ್ಮನ್ನ ಎನ್ಕ್ಯಾಪ್ಸುಲೇಟ್ ಮಾಡಿಬಿಡುತ್ತೆ, ಅದರದ್ದು ಫಾಲ್ಟ್ಸ್ ತೋರಿಸಲ್ಲ. ಸಮ್ಟೈಮ್ಸ್ ದ ಐಡಿಯಾಸ್ ಆರ್ ಸೋ ಬಿಗ್, ಐ ನೋ ಯು ಕಂಪ್ಲೀಟ್ಲಿ ಫರ್ಗೆಟ್ ದ ಸ್ಟ್ರಕ್ಚರ್, ಇನ್ಸೈಟಿಂಗ್ ಇನ್ಸಿಡೆಂಟ್ಸ್ ಅಂಡ್ ಆರ್ಕ್ಸ್ ಅಂಡ್ ಆಲ್ ದಿಸ್ ಥಿಂಗ್ಸ್. ಸೊ ಅದನ್ನು ಸ್ವಲ್ಪ ಹಿಂದೆ ಬಂದು ಅದು ಜೀರ್ಣ ಆಗಿ ಆಚೆ ಬಂದು ಯು ಟು ರೀಗರ್ಗಿಕೇಟ್ ದ ಪ್ರೋಸೆಸ್ ಅಗೇನ್. ಎಲ್ಲೆಲ್ಲಿ ತಪ್ಪಿದೆ, ಇದರಲ್ಲಿ ಏನಿದೆ. ಸೊ ಆ ಪ್ರೋಸೆಸ್ ಎಲ್ಲೆಲ್ಲೋ ನಾವೆಲ್ಲರೂ ಎಡುತ್ತಾ ಇದ್ದೀವಿ. ಲೈಕ್ ದಟ್ ಈಸ್ ವೇರ್ cinemas are made as a craft. Ideas are great, but aren't we wasting? Every idea is wasted if it is not, if it doesn't reach the audience. Good. So I think in that sense, of course, ನಮ್ಮ ಸುತ್ತಮುತ್ತಲಿರೋ ಕಥೆಗಳು ಬರಿಬೇಕು. At the end of the day, ಹೇಗೆ ಬರಿಬೇಕು? How are we presenting it? Just have one thing to say. Okay, so yes, perfect. ನಾ ಯಾತಕ್ಕೆ ಆ ಪಾಯಿಂಟ್ ಹೇಳಲಿ ಅಂದರೆ, ಲೆಟ್ಸ್ ಟೇಕ್ ಸೇ ಫಾರ್ ಎಕ್ಸಾಂಪಲ್ ಹೌ ಹಾಲಿವುಡ್ ಇಸ್ ಗ್ರೋನ್. ಓಕೆ, ಅಥವಾ ನಮ್ಮ ಹಳೆ ಸಿನಿಮಾಗಳನ್ನ ತೊಗೊಳ್ಳೋಣ. ಅದಕ್ಕೆ ಮುಂಚೆ ನಾಟ್ ಜಸ್ಟ್ ಲೇಟೆಸ್ಟ್ ಹಿಸ್ಟ್ರಿ, ಹಳೆ ಸಿನಿಮಾಗಳನ್ನ ತೊಗೊಳ್ಳೋಣ. ಅದಕ್ಕೆ ಮುಂಚೆ ಸಿ ಇಫ್ ಯು ಟೇಕ್ ಅ ಫೋರ್ಡ್ ವರ್ಸಸ್ ಫೆರಾರಿ, ಅಲ್ಲೇ ನಡೆದಿದ್ದ ಕತೆ, ಅಲ್ಲೇ ಆಟೋಮೊಬೈಲ್ ಬಿಲ್ಡ್ ಮಾಡಿದ್ರು. ದ ವೇ ಇಟ್ ಇಸ್ ರಿಟನ್, ದ ವೇ ಇಟ್ ಇಸ್ ಪ್ರೊಡ್ಯೂಸ್ಡ್, ದ ವೇ ಇಟ್ ಇಸ್ ಡನ್, ಇಟ್ಸ್ ವೆರಿ ಕಮರ್ಷಿಯಲ್. ದಟ್ ಇಸ್ ವಾಟ್ ಐ ಟೋಟ್ಲಿ ಅಗ್ರಿ ಆನ್ ದಟ್. ಬಟ್ suddenly I cannot ride a Ford versus Ferrari and make it in Bangalore. Is that so? That is what I was actually telling. And also, if you say go back in time, ಸ್ವಲ್ಪ ದಿನಗಳ theatre was in vogue, say 70s. ಎರಡು ಕನಸು ತುಂಬಾ ಒಳ್ಳೆ ಸ್ಟ್ರಕ್ಚರ್, ಅದು ಎರಡು ಕನಸು. ಒಂದು ಜೋಕ್ ಇಲ್ಲ ಫಿಲಮ್ ಅಲ್ಲಿ. ಎಂಟೈರ್ ಫಿಲಮ್ ಡಸಂಟ್ ಡಿಪೆಂಡ್ ಆನ್ ಒನ್ ಜೋಕ್ ಇಲ್ಲ, ದಿಗ್ಹಾಸ್ಯ. ಓಕೆ, ಸೊ ಇದು ಒಳ್ಳೆ ಹಳೆ, ಇಟ್ಸ್ ಬೇಸಿಕಲಿ ಓಲ್ಡ್ ಸಾಂಸ್ಕ್ರಿಟ್ ಸ್ಟ್ರಕ್ಚರ್ ವೇರ್ ಯು ಡೋಂಟ್ ಮೇಕ್ ಫನ್ ಆಫ್ ಎನಿಥಿಂಗ್, but still you grip the audience. Now if we sit down and say we have a formula to apply anta madidre, il joke barbeku, il hard barbeku, ee thara structure alle nav idivi. We don't have to. That is a problem. Yes, that's a big problem. Format. Yes, a format. This is what we need to find. What I meant was we need to find newer stories, newer narratives around us, at the same time make it very interesting. See, that's what idea is plenty. Yeah, I mean, now ಎಷ್ಟು ಐಡಿಯಾ ಸೃಷ್ಟಿ ಇಲ್ಲಿ ಐಡಿಯಾಗಳು ಸೃಷ್ಟಿ ಮಾಡೋಕೆ ನಾವು ಎಷ್ಟು ಎಫರ್ಟ್ ಆಗ್ತಾ ಇದೀವೋ, ಅಟ್ ದ ಸೇಮ್ ಟೈಮ್ ಆ ಐಡಿಯಾನ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ಫಾರ್ಮ್ ಆಫ್ ಗುಡ್ ನರೇಟಿವ್. ಅಲ್ಲಿ ದಟ್ ಇಸ್ ವೇರ್ ವಿ ಆರ್ ಇಲ್ಲಿ ಲ್ಯಾಕಿಂಗ್. ಏನಾಗ್ತಿದೆ ಗೊತ್ತಾ, ರೈಟ್? ಯಾ, ಎಸ್, ಅಗ್ರಿ ವಿತ್. ಸೊ ನಾನೊಂದು ಸ್ವಲ್ಪ ಬೇಸಿಕ್ಕಿಂದ ಬರ್ತೀನಿ. ಮೊದಲಿಗೆ ಫಾರ್ ದ ಮೇಕರ್ಸ್ ಸಿನಿಮಾ ಅನ್ನೋದೇನು ಅಂತ ಬರೋಣ. ಸೊ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್, ಓಕೆ, ಇದು ಕಾಂಟ್ರಾಡಿಕ್ಟ್ ಮಾಡ್ಬೋದು ಯಾರು ಬೇಕಾದ್ರೂ, ಬಟ್ ನನ್ನೊಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನು ಅಂತಂದರೆ, ಸಿನಿಮಾ ಈಸ್ ಅ ಲ್ಯಾಂಗ್ವೇಜ್ ಟು ಟೆಲ್ ಅ ಸ್ಟೋರಿ. ಇದನ್ನು ನಾವು ಮೂಲಭೂತವಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ. ಸೊ ಇದು ನನಗೆ ಅರ್ಥ ಆಗಿರೋವಂಥದ್ದು. ಇಟ್ಸ್ ಅ ಮೀಡಿಯಮ್ ಟು ಟೆಲ್ ಅ ಸ್ಟೋರಿ. ಸೊ ನೀವು ಇದೇ ಕಥೆನ, ನೀವೇನು ಕತೆ ಬರ್ಕೊಂಡಿದ್ದೀರೋ ಅದನ್ನು ನೀವು ನಾಟಕ ರೂಪಕದಲ್ಲೂ ಹೇಳ್ಬೋದು, ಅಥವಾ ಒಂದು ಡ್ಯಾನ್ಸ್ ಡ್ರಾಮಾ ಮಾಡಿನೂ ಹೇಳ್ಬೋದು, ಒಂದು ಹರಿಕತೆ ಪ್ರಕಾರವಾಗೂ ಹೇಳ್ಬೋದು, ಹಾಡಲ್ಲೂ ಹೇಳ್ಬೋದು, ಅಥವಾ ಒಂದು ನಾವೆಲ್ ಬರೆದು ಕೂಡ ಹೇಳ್ಬೋದು. ಸೊ ಲೈಕ್ ವೈಸ್ ಇವೆಲ್ಲ ಮೀಡಿಯಮ್ಗೂ ಒಂದು ಭಾಷೆ ಬೇಕು, ಆ ಭಾಷೆಗೊಂದು ಗ್ರಾಮರ್ ಇರುತ್ತೆ ಅಲ್ವಾ? ಸೊ ಸಿನಿಮಾಗೂ ಕೂಡ ಇದು ಒಂದು ಭಾಷೆ, ಕತೆ ಹೇಳೋಕೆ ಒಂದು ಭಾಷೆ, ಈ ಭಾಷೆಗೊಂದು ಗ್ರಾಮರ್ ಇದೆ. ಬಟ್ ಇದರಲ್ಲಿರೋಂಥ ಒಂದು ಕ್ಯಾಚ್ ಏನು ಅಂತಂದರೆ, ಇದು ನಾನು ಕಂಡುಕೊಂಡಿರೋವಂಥದ್ದು, ಈ ಭಾಷೆಗೆ ಗ್ರಾಮರ್ ಇದೆ, ಬಟ್ ಗ್ರಾಮರು ಡೆಫಿನೆಟಿವ್ ಆಗಿಲ್ಲ. ಬೇರೆ ಎಲ್ಲ ಮೀಡಿಯಮ್ಗೂ ಭಾಷೆ ಇದೆ, ಭಾಷೆ ಗ್ರಾಮರು ಡೆಫಿನೆಟಿವ್ ಆಗಿದೆ. ಇಲ್ಲಿರೋ ಮ್ಯಾಜಿಕ್ ಇದೇನೆ, ದ ಮಿಸ್ಟೀರಿಯಸ್ ಎಲಿಮೆಂಟ್ ಇದೇನೆ. ಯಾಕೆಂದರೆ ನೀವು ಇವಾಗ ಎಲ್ಲರೂ ಒಂದೊಂದು ಸಿನಿಮಾ ಮಾಡಿದ್ದೀರಾ, ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಪ್ರತಿಯೊಂದು ಸಿನಿಮಾಗೂ ನೀವು ಆ ಒಂದು ಪರ್ಟಿಕ್ಯುಲರ್ ನಿರ್ದೇಶಕ ಯಾವ ಕಥೆನ ಹೇಳಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಗ್ರಾಮರ್ ಇರುತ್ತೆ. ಆ ಗ್ರಾಮರ್ ಅದಕ್ಕೆ ಮಾತ್ರನೇ ಸೂಟ್ ಆಗುತ್ತೆ. ಆ ಕತೆಗೆ ಆ ನಿರ್ದೇಶಕ ಸೃಷ್ಟಿ ಮಾಡೋವಂಥ ಗ್ರಾಮರ್ ಏನಿದೆಯಲ್ಲ, ಆ ಕತೆ ಹೇಳೋದಕ್ಕೆ ಬಳಸೋವಂಥ ಗ್ರಾಮರ್ ಏನಿದೆಯಲ್ಲ, ಅದು ಆ ಪರ್ಟಿಕ್ಯುಲರ್ ಕತೆಗೆ ಮಾತ್ರನೇ ವರ್ಕ್ ಆಗೋದು, ಬೇರೆ ಕತೆಗೆ ವರ್ಕ್ ಆಗಲ್ಲ. ಸೊ ಹಾಗಾಗಿನೇ ನೀವು ನೋಡಿ, ಸಕ್ಸಸ್ ಆಗಿರೋ ಸಿನಿಮಾಗಳಿಗೆ ಆ ಪರ್ಟಿಕ್ಯುಲರ್ ಡೈರೆಕ್ಟ್ರು ಅದರದೇ ಆದಂಥ ಒಂದು ಗ್ರಾಮರ್ ಸೃಷ್ಟಿ ಮಾಡ್ಕೊಂಡಿರ್ತಾರೆ.
ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಈಗ ಅಂತ ಸಿನಿಮಾ ಬಂತು, ಅದ್ರದ್ದು ಒಂದು ಲೈನ್ ಹೇಳಿ ಯಾರಾದ್ರು ನೋಡೋಣ. ಏನು ಹೇಳ್ಬೋದು? ಒಂದು ಹುಡುಗಿ ಲವ್ ಮಾಡ್ತಾ ಇರ್ತಾರೆ, ಅವನು ಹೀರೋ ಏನದು ವಿಲನ್ನು ಅವನು ಹೀರೋಯಿನ್ ಇಷ್ಟಪಡ್ತಾನೆ, ಅವ್ನಿಗೆ ಗೊತ್ತಾಗುತ್ತೆ ಇವನು ಲವ್ ಮಾಡ್ತಾನೆ, ಅವ್ನು ಸಾಯಿಸ್ಬಿಡ್ತಾನೆ. ಬಿಕಾಸ್ ಹಿ ವಿಲ್ ಬಿ ದ ಹೀರೋ ಇಸ್ ದ ಹರ್ಡಲ್. ಅವನು ಏನು ಮಾಡ್ತಾನೆ, ನೆಕ್ಸ್ಟ್ ಜನ್ಮದಲ್ಲಿ ನೋಣ ಆಗಿ ಬಂದ್ಬಿಟ್ಟು ಅವನ ಮೇಲೆ ಸೇಡು ತೀರಿಸ್ಕೊಳ್ತಾನೆ ಅಂತ ಒಂದು ಲೈನ್ ಯಾರಾದರೂ ಪ್ರೊಡ್ಯೂಸರ್ಗೆ ಹೇಳಿದ್ರೆ ಯಾರು ಒಪ್ಕೊಳ್ತಾರೆ ಸರ್? ಹೇಳಿ ನೋಡ. ಪ್ರೊಡ್ಯೂಸರ್ ಒಪ್ಕೊಳ್ಳಲ್ಲ ಇದು. ಖಂಡಿತ ಒಪ್ಕೊಳ್ಳಲ್ಲ. ಬಟ್ ಲುಕ್ ಅಟ್ ದ ಕನ್ವಿಕ್ಷನ್ ಆಫ್ ದ ಡೈರೆಕ್ಟರ್, ಏನಕ್ಕೆ ಇದನ್ನ ಹೇಳ್ತಾರೆ ಅಂತ. ಸಿ, ಈ ಕತೆ ಹೇಳೋದಕ್ಕೆ, ಈ ಥರದ ಒಂದು ಕತೆ ಹೇಳೋದಕ್ಕೆ ಅವರು ಒಂದು ಸೃಷ್ಟಿ ಮಾಡ್ಕೊಂಡ್ರು ಒಂದು ಗ್ರಾಮರ್ನ. ಹಿ ಕ್ರಿಯೇಟೆಡ್ ದ್ಯಾಟ್. ಸೊ ದಿಸ್ ಇಸ್ ವೆರ್ ಇಟ್ ಹ್ಯಾಸ್ ಟು ಬಿಗಿನ್. ಒಂದು ಇನ್ನೊಂದು ಪಾಯಿಂಟ್ ಏನಂತಂದರೆ, ಈ ಕಂಟೆಂಟ್ ಇಸ್ ಕಿಂಗ್ ಅಂತಿದೆ. ಅದು ಯಾವ ಅರ್ಥದಲ್ಲಿ ಅನ್ನೋದು ಇವತ್ತಿಗೂ ನನಗೆ ಅರ್ಥ ಆಗಿಲ್ಲ. ಯಾಕೆಂದರೆ ಕಂಟೆಂಟ್ ಇಸ್ ಕಿಂಗ್ ಅನ್ನೋದನ್ನು ತುಂಬ ಮಿಸ್ಕನ್ಸೆಪ್ಷನಲ್ಲಿ ಮಾಡಿಟ್ಬಿಟ್ಟಿದ್ದಾರೆ. ಇಲ್ಲಿ ಏನು ಮಾಡ್ತಾ ಇದೀವಿ ನಾವು, ಕಂಟೆಂಟ್ ಇಸ್ ಕಿಂಗ್ ಅನ್ನೋದನ್ನ ಸಬ್ಸ್ಟಾನ್ಶಿಯೇಟ್ ಮಾಡೋದಕ್ಕೆ ಬಾಕಿ ಆಸ್ಪೆಕ್ಟ್ಸ್ ಆಫ್ ಫಿಲ್ಮ್ ಮೇಕಿಂಗ್ನ ಬಿಟ್ಬಿಟ್ಟು ಹೊರತುಪಡಿಸಿ ನಾವು ಬರೀ ಕಂಟೆಂಟಿಂದ ಕೂತ್ಕೊಂಡಿದ್ದೀವಿ. ಬೇಸಿಕ್ ಅಟ್ಲೀಸ್ಟ್ ಕಂಟೆಂಟ್ ಒಂದು ನಿಮಿಷ ಇರೋ, ಬೇಸಿಕ್. ಇಲ್ಲಿ ಏನು ವಿಷಯ ಅಂತಂದರೆ, ಕಂಟೆಂಟ್ ಯಾವಾಗ ಅದಕ್ಕೊಂದು ಶಕ್ತಿ ಬರುತ್ತೆ ಅಂದಾಗ, ಅದು ಸಿನಿಮಾ ಆಗಿ ಮಾರ್ಪಾಡಾದಾಗ ಮಾತ್ರ ಅದಕ್ಕೆ ಒಂದು ಪವರ್ ಬರೋದು, ಆ ಕಂಟೆಂಟ್ಗೆ ಒಂದು ವ್ಯಾಲ್ಯೂ ಬರೋದು. ಸೊ ಇಲ್ಲಿ ನಾನು ಯಾಕೆ ಸಿನಿಮಾ ಇಸ್ ಅ ಲ್ಯಾಂಗ್ವೇಜ್ ಟು ಟೆಲ್ ಅ ಸ್ಟೋರಿ ಅಂತ ಯಾಕೆ ಹೇಳಿದೆ ಅಂತಂದರೆ, ಒಂದು ಕಂಟೆಂಟನ್ನು ನೀವು ತಗೊಳ್ಳಿ. ದಿಸ್ ಇಸ್ ವಾಟ್ ಐ ಬಿಲೀವ್. ಓಕೆ, ನಿಮಗೆ ಆ ಕಥೆನ ಎಷ್ಟು ಚೆನ್ನಾಗಿ ಸಿನಿಮಾ ಮುಖಾಂತರ ಸಿನಿಮಾ ಭಾಷೆಯಲ್ಲಿ ಹೇಳಕ್ಕೆ ಬರುತ್ತೆ ಅನ್ನೋದು ಗೊತ್ತಿರುತ್ತೋ, ಅಷ್ಟು ಕಾನ್ಫಿಡೆನ್ಸು ಮತ್ತು ಕನ್ವಿಕ್ಷನ್ ಇದೆಯೋ, ಅದ್ರ ಮೇಲೆ ನೀವು ಯಾವ ಥರದ ಕತೆ ಬೇಕಾದರೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗಾನೆ ಅಥವಾ ಇನ್ನೂ ಒಂದು ಸಿನಿಮಾ, ನೀವು ಮಲಯಾಳಂ ಸಿನಿಮಾಗಳು ತಗೊಳ್ಳಿ, ಒಂದು ಸಣ್ಣ ಎಳೆ ಮೇಲೆ ತೊಗೊಂಡೋಗಿರ್ತಾರೆ. ಅದರಲ್ಲಿ ಏನು ಅಂತ ಬ್ರಹ್ಮಾಂಡವಾದಂಥ ಕತೆ ಅಥವಾ ಕಾದಂಬರಿ ಆಧಾರಿತ ಕತೆ ಅನ್ನೋದು ಏನೂ ಇರಲ್ಲ. ಒಂದು ಸಣ್ಣ ಎಲಿಮೆಂಟು, ಯಾರೋ ಒಬ್ಬ ಪಾರ್ಕ್ ಮಾಡ್ತಾ ಇರಬೇಕಾದ್ರೆ ಇನ್ನೊಬ್ಬನ ಮನೆ ಮುಂದೆ ಗಾಡಿ ಪಾರ್ಕ್ ಮಾಡ್ತಾನೆ ಅನ್ನೋದ್ರ ಮೇಲೇ ನಡೆದಿರುತ್ತೆ, ಅಥವಾ ಒಂದು ಈಗೋ ಮೇಲೆ ನಡೆದಿರುತ್ತೆ ಕಥೆನ. ಬಟ್ ಆ ಕತೆ ಸುತ್ತಮುತ್ತಲು ಕನ್ಸ್ಟ್ರಕ್ಷನ್ ಏನಿದೆ, ಅದನ್ನ ಹೆಂಗ್ ಮಾಡೋದು? ಇದು ಡಿಫ್ರೆನ್ಸು. ಐಡಿಯಾ ಅಲ್ಲ, ಕರೆಕ್ಟ್. ಐಡಿಯಾ ಕ್ಯಾನ್ ಬಿ ಎನಿಥಿಂಗ್, ಬಟ್ ಅದ್ರ ಮುಂದೆ ಎಕ್ಸಾಕ್ಟ್ಲಿ ದಟ್ ಐಡಿಯಾ ಇಂಟು ಅ ಪ್ರಾಪರ್ ನರೇಟಿವ್. ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ. ಇಲ್ಲಿ ಏನು ಗೊತ್ತಾ, ಆ ನರೇಟಿವ್ನ ಜೊತೆಗೇನೆ ನಾನು ಹೇಳ್ತಾ ಇರೋದು ಸಿನಿಮಾ ಭಾಷೆಯ ಮುಖಾಂತರ ಅನ್ನೋದು ಅರಿವಿರಬೇಕು ಅನ್ನೋದು. ಸೊ ಏನು ಮಾಡ್ತಿದ್ದಾರೆ, ಇಲ್ಲಿ ಏನಾಗ್ಬಿಡುತ್ತೆ, ಆ ಆಸ್ಪೆಕ್ಟ್ನ ಬಿಟ್ಬಿಡ್ತೀವಿ ನಾವು. ಇಫ್ ಯು ಟೆಲ್ ಅ ಸ್ಟೋರಿ, ಎನಿ ಮೀಡಿಯಾಕರ್ ಸ್ಟೋರಿ ಇನ್ ಅ ಫಂಟಾಸ್ಟಿಕ್ ವೇ, ಪೀಪಲ್ ವಿಲ್ ಬೈ ಇಟ್. ಸೊ ಟು ಇದು ಏನಾಗ್ತಿದೆ ಇಲ್ಲಿ, ನಾವು ಕಂಟೆಂಟ್ ಕ್ರಿಯೇಷನ್ ಐಡಿಯಾ ಏನು ಇಟ್ಕೊಂಡಿದ್ದೀವಲ್ಲ, ಆ ಐಡಿಯಾ ಮೇಲೇ ಡ್ವೆಲ್ ಆಗಿಬಿಡ್ತೀವಿ ಜಾಸ್ತಿ. ಅದು ಹೋಗ್ತಾ ಅದಕ್ಕೆ ಬೇಕಾಗಿರುವಂಥ ಸಪೋರ್ಟಿವ್ ಎಲಿಮೆಂಟ್ಸ್ ಏನು? ಒಂದು ಮ್ಯೂಸಿಕ್ಕು ಅಥವಾ ಒಂದು ಶಬ್ದ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಮಧ್ಯದಲ್ಲಿ ಒಂದು ಸೈಲೆನ್ಸು ಇರಬೇಕು. ಆ ಸೈಲೆನ್ಸ್ನ ಮರ್ತು ಬಿಡ್ತೀವಿ. ಸೊ ಸಬ್ಸ್ಟಿಟ್ಯೂಟ್ ಕ್ಯಾರೆಕ್ಟರ್ಸ್ ಏನು, ಸೆಕೆಂಡ್ರಿ ಕ್ಯಾರೆಕ್ಟರ್ಸ್ ಏನು, ಸೊ ವಾಟ್ ಈಸ್ ದ ಸಿಚುಯೇಷನ್ ದಟ್ ಇಸ್ ಬೀನ್ ಕನ್ಸ್ಟ್ರಕ್ಟೆಡ್, ಆ ಸಿಚುಯೇಷನ್ಗೆ ಪೂರಕವಾಗಿರುವಂಥದ್ದೇನು, ದೀಸ್ ಆರ್ ದ ಆಸ್ಪೆಕ್ಟ್ಸ್ ಲೈಕ್ ಕಂಟೆಂಟ್ ಕ್ರಿಯೇಟ್ ಮಾಡೋ ಟೈಮ್ನಲ್ಲಿ ವರ್ಕ್ ಮಾಡಬೇಕು. ಇಲ್ಲಿ ಇನ್ನೊಂದೇನಾಗ್ತಿದೆ ಗೊತ್ತಾ, ಆಸ್ ರೈಟ್ಲಿ ಮೆನ್ಷನ್ಡ್, ಕಂಟೆಂಟ್ ಒಂದು ಕತೆ, ಒಬ್ಬ ಕತೆಗಾರ ಕತೆ ಬರೀತಾನೆ ಅಂತ ಹೇಳಿದ್ರೆ ಅದಕ್ಕೆ ಸುತ್ತ ಅವ್ನಿಗೆ ಸಪೋರ್ಟ್ ಮಾಡೋ ರೈಟರ್ಸ್ ಬೇಕಾಗತ್ತೆ. ಎಕ್ಸಾಕ್ಟ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಎವ್ರಿಬಡಿ ಆರ್ ಮಿಸ್ಸಿಂಗ್ ಇಟ್ ಔಟ್. ಈಗ ಏನಾಗುತ್ತೆ, ನಾನೊಂದು ಲೈನ್ ಬರಿತೀನಿ ಅಂದ್ರೆ ಅವ್ನು ಕತೆಗಾರ ಅಂತ ಹೇಳ್ಬಿಡ್ತಾರೆ. ಅದಾಗಬಾರ್ದು. ಪ್ರೊಡ್ಯೂಸರ್ ಏನು ಮಾಡ್ತಾರೆ, ಅವ್ನ ಫ್ರೆಂಡ್ ಇದ್ದಾನೆ, ಅವ್ನು ರೈಟ್ ಬರೀತಾನೆ, ಅವನು ಒಂದು ಲೈನ್ ಬರೀತಾನೆ, 4-5 ಪೇಜ್ ಡೈಲಾಗ್ಸ್ ಬರೀತಾರೆ, ಅವ್ರು ಕತೆಗಾರ ಅಂದ್ಬಿಡ್ತಾರೆ. ಅವ್ನು ಸ್ಕೂಲಲ್ಲಿ ಎಸೆ ಬರ್ದಿರ್ತಾನೆ, ಅವ್ನ ಟೈಲರ್ ರೈಟರ್ ಕಾಲ್ ದೆಮ್. ಸೊ ಏನಾಗ್ತಿದೆ ಅಲ್ಲಿ, ಪ್ರೊಡ್ಯೂಸರ್ಗಳು ಐ ಹ್ಯಾವ್ ಸೀನ್ ಸಮ್ ಏರಿಯಾಸ್ ವೆನ್ ದೇ ಕಮ್ ಟು ಪಿಕ್ಚರ್ ಫಿಲ್ಮ್, ನಾವು ಫಿಲ್ಮ್ ಮಾಡಬೇಕು ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ, ನಂಗೆ ಗೊತ್ತಿರೋನು ಬೈತಾನೆ, ಅವ್ನಿಗೆ ಕಹಿ ತುಂಬ ಪೊಯಮ್ ಎಲ್ಲ ಬರೀತಾನೆ, ಪೊಯಮ್ಗೂ ಕತೆಗೂ ತುಂಬ ಡಿಫ್ರೆನ್ಸ್ ಇದೆ, ಅವ್ನು ಬರೀತಾನೆ ಅಂತ. ಸೊ ಅವ್ನು ಕರೆಸ್ತಾರೆ, ಅವ್ನಿಗೆ ಇವ್ನಿಗೆ ಸಂಬಂಧ ಏನಿದೆ ಕತೆಗೆ. ಸೊ ಕತೆ ಬರ್ದಾಗ ಏನಾಗುತ್ತೆ, ಯಾರು ಕತೆ ಬರೀಬೇಕು ಅವ್ರನ್ನ ಬಿಟ್ಟು ಮಿಗ್ದವರೆಲ್ಲ ಬರೀತಾರೆ, ಅವ್ರನ್ನ ಎಕ್ಸ್ಪೀರಿಯನ್ಸ್ಗೆಲ್ಲ ಬರೀತಾರೆ. ಆಮೇಲೆ ನೀವು ಹೇಳಿದ್ರಿ, ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಿ, ಕ್ಯಾರೆಕ್ಟರೈಸೇಷನ್ ಮಾಡೋ ಟೈಮಲ್ಲಿ ಎಷ್ಟೋ ಪಿಕ್ಚರ್ ನೋಡಿದ್ದೀರಾ, ಕ್ಯಾರೆಕ್ಟರೈಸೇಷನ್ ಎಲ್ಲೋ ಮುಂದೆ ಹೋಗಿರುತ್ತೆ, ಸಡನ್ ಆಗಿ ಆ ಕ್ಯಾರೆಕ್ಟರ್ ಮಿಸ್ ಆಗ್ಬಿಟ್ಟಿರುತ್ತೆ ಎಲ್ಲೋ. ದೇ ವಿಲ್ ನಾಟ್ ನೋ ವಾಟ್ ಹ್ಯಾಸ್ ಡನ್. ಬರ್ತಿರೋ ಫಿಲ್ಮ್ಗಳಂತೂ ಐ ಡೋಂಟ್ ನೇಮ್ ಎನಿ ಆಫ್ ದ ಫಿಲ್ಮ್. ಗೊತ್ತಾಯ್ತು, ಎವ್ರಿ ಫಿಲ್ಮ್ಸ್ ಪ್ರೊಟಾಗನಿಸ್ಟ್ ವಿ ಡೋಂಟ್ ಇವನ್ ನೋ ಹೂ ಈಸ್, ಅವ್ನು ಯಾರು ಅನ್ನೋದು ಎಸ್ಟಾಬ್ಲಿಷ್ ಆಗಲ್ಲ. ಅವ್ನು ಲಾಜಿಕಲ್ ಎಂಡಿಂಗ್ ಕೊಡ್ಬೇಕು ಕ್ಯಾರೆಕ್ಟರ್ಗಳಿಗೆ, ಅವ್ನು ಯಾರು ಅನ್ನೋದು ಎಸ್ಟಾಬ್ಲಿಷ್ ಆಗಲ್ಲ. ಪ್ರಾಬ್ಲಮ್. ದಟ್ ಇಸ್ ವೆನ್ ವಿಲ್ ಫಾಲೋ ನೋ ವಾಟ್ ಇಸ್ ಹಿ ವಾಂಟ್. ಈಗ ಒಬ್ಬ ತಂದೆ, ಒಬ್ಬ ತಾಯಿ, ಈಗ ಸಿಂಪಲ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್, ಒಂದು ಫ್ರೆಂಡ್ಸ್ ಗ್ರೂಪ್ ಅಂದಿರುತ್ತೆ ಅಂದ್ಕೊಳ್ಳಿ. ಒಬ್ಬ ಹೀರೋಗ 3 ಜನ ಫ್ರೆಂಡ್ಸ್. ಆ 3 ಜನ ಫ್ರೆಂಡ್ ಎಲ್ಲ ಫಿಲಮಲ್ಲೂ 3 ಜನ ಫ್ರೆಂಡ್. ಯಾಕೆ 3 ಜನ ಫ್ರೆಂಡ್ಸು? ಆ 3 ಜನ ಇಲ್ಲ ಒಬ್ಬನೇ ಅಂದ್ಕೊಳ್ಳಿ, ಯಾಕೆ ಅಂದ್ಕೊಳ್ಳಲ್ಲ? ಕರೆಕ್ಟಾ? ಆ 3 ಜನ ಫ್ರೆಂಡ್, ಅವ್ನು ಸುಮ್ಮನೆ ಬರೀ ಕಾಮಿಡಿ ಮಾಡ್ಕೊಂಡಿರ್ತಾನೆ ಅವನ ಜೊತೆ. ಪಾಪ ಪ್ರೊಟಾಗನಿಸ್ಟ್ ಏನೂ ಕೆಲಸ ಇರಲ್ಲ, 3 ಜನ ಮಾತಾಡ್ಕೊಂಡೇ ಎಕ್ಸಾಕ್ಟ್ಲಿ ಅಲ್ಲೇ ಸುತ್ತುತ್ತೆ ಕತೆ. ಆಮೇಲೆ ಸಡನ್ ಮಿಸ್ ಆಗ್ಬಿಡ್ತಾರೆ 3 ಜನ.
ಕಂಪ್ಲೇಂಟ್ ಸ್ಟಾರ್ಟ್. ಅಲ್ಲಲ್ಲ ಕತೆ ಹೇಳ್ತಿರೋದು ಕಮಿಂಗ್ ಬ್ಯಾಕ್ ಸ್ಟೋರಿ. ಸೊ ಅದೇ ಲೈಕ್ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್ ಅಂದ್ರೆ ಲೈಕ್ ದಿಸ್ ಇಸ್ ವಾಟ್ ಐ ವಾಸ್ ಟೆಲಿಂಗ್. ಅಂದ್ರೆ ಒಂದು ಐಡಿಯಾನ ಯು ಹ್ಯಾವ್ ಟು ಸ್ಟ್ರಕ್ಚರ್ ಇಟ್, ಬ್ರಿಂಗ್ ಇಟ್ ಡೌನ್ ಟು ಸ್ಕ್ರಿಪ್ಟ್ ಲೆವೆಲ್. ಅಂದ್ರೆ ಸ್ಕ್ರಿಪ್ಟ್ ಅಂದ್ರೆ ಒಬ್ಬ ಕ್ಯಾರೆಕ್ಟರ್ ಸೃಷ್ಟಿ ಮಾಡಬೇಕು, ಆ ಕ್ಯಾರೆಕ್ಟರ್ಗೆ ಯಾವ ಥರ ಸೀನ್ಸ್ ಮಾಡಬೇಕು, ಆ ಸೀನ್ಸ್ ಆ ಇಂಟೆಂಟ್ ಆಫ್ ದ ಸೀನ್ ಲ್ಯಾಂಡ್ ಆಗ್ತಾ ಇದೆಯಾ ಇಲ್ವೋ ಅಂತ ನಮ್ಗೆ ಗೊತ್ತಾಗಬೇಕು. ಸೊ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಹೇಳ್ತಿದ್ವಿ. ನಂಗೊಬ್ರು ಬಂದಿದ್ರು ಪ್ರೊಡ್ಯೂಸರು ರೀಸೆಂಟಾಗಿ, ಐ ಡೋಂಟ್ ನೇಮ್ ದಮ್. ಅವ್ರೇನು ಮಾಡೋ ಗೊತ್ತಾ, ಯು ಡೋಂಟ್ ಬಿಲೀವ್, ಎಕ್ಸಾಜರೇಟ್ ಮಾಡ್ತಿಲ್ಲ, ಈ ರೀಲ್ಸ್ ಬರ್ತಾ ಗೊತ್ತಾ ಸರ್, ಕಾಮಿಡಿ ರೀಲ್ಸ್ ಬರ್ತಾ ಗೊತ್ತಾ, ರೀಲ್ಸ್ ತೋರಿಸ್ಬಿಟ್ಟು ಈ ಥರ ಬೇಕು ಕಾಮಿಡಿ, ಈ ಥರ ಬೇಕು ಕಾಮಿಡಿ, ಈ ಥರ ಬೇಕು ಕಾಮಿಡಿ ಅಂತ ಯಾರೋ ಫಿಲ್ಮ್ದು ರೀಲ್ಸ್ ತೊಗೊಂಡ್ಬಿಟ್ಟು ಕೊಟ್ಟು ತೋರಿಸಿದ್ದಾರೆ ಕಾಮಿಡಿ ಸೀನ್ಸ್ ಎಲ್ಲ ಬಂತು. ನಾನು ಹೇಳಿದೆ ಸರ್, ರೀಲ್ಸಿಂದ ಸಿನಿಮಾ ಆಗಲ್ಲ, ಸಿನಿಮಾಯಿಂದ ರೀಲ್ಸ್ ಆಗುತ್ತೆ. ಸಿನಿಮಾ ಆದಮೇಲೆ ಅದನ್ನು ಕಟ್ ಮಾಡಿ ರೀಲ್ಸ್ ಮಾಡ್ತಾರೆ ಹೊರತು ನೀವು ರೀಲ್ಸಲ್ಲಿ ತೊಗೊಂಬಂದು ರೀಲ್ಸ್ ಫಿಲ್ಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಈ ಥರ ಕಾಮಿಡಿ ಮಾಡಿದರೆ ದಟ್ ಮೀನ್ಸ್ ದಟ್ ಯು ಆರ್ ಆ್ಯಕ್ಚುಲಿ ಪುಷಿಂಗ್ ಯರ್ ಐಡಿಯಾಸ್ ಟು ದ ಡೈರೆಕ್ಟರ್ ಹೂ ವಾಂಟ್ಸ್ ಟು ಗಿವ್ ಅ ನೈಸ್ ಸ್ಟೋರಿ ವಿಚ್ ಇಸ್ ನಾಟ್ ಹ್ಯಾಪನಿಂಗ್. ಇಟ್ಸ್ ಆಲ್ ಯೂಸ್ಲೆಸ್. So, ಎಸ್, how do we attend the cuts? ಎಕ್ಸಾಕ್ಟ್ಲಿ. ಎಸ್, ಇದಕ್ಕೆ ನನ್ನ ಪರ್ಸ್ಪೆಕ್ಟಿವ್ ಹೇಳ್ಬಿಡ್ತೀನಿ, ನನ್ನ ಪೇಪರ್ ಕ್ಯಾನ್ ಆ್ಯಡ್ ಇಟ್. ಎಸ್, ಓಕೆ ಸರ್. ಮೊದಲನೇದು ಏನಂದರೆ, ಇಲ್ಲಿ ನಮ್ಮಿರೋ ಆರ್ಟಿಸ್ಟ್ಗಳು ಈಗ ಲೆಕ್ಕ ಹಾಕೊಂಡ್ರೆ, ಲಾಸ್ಟ್ ನಾನು ಡೇಟಾ ಕೊಟ್ಟೆ, ಮತ್ತೆ ಮುಂದೆ ಕೊಡ್ತೀನಿ ಡೇಟಾ. ಈಗ ನಮ್ಮಲ್ಲಿರೋ ಮೇನ್ ದೊಡ್ಡ ಆ್ಯಕ್ಟರ್ಸ್ ಏನಿದ್ದಾರೆ, ದೇ ಹ್ಯಾವ್ ಟು ಕಮ್ ಔಟ್ ಅಂಡ್ ಸೇ ಓಕೆ, ಐ ವಾಂಟ್ ಟು ಡೂ ಗುಡ್ ಎಕ್ಸ್ಪೆರಿಮೆಂಟ್ ಸಿನಿಮಾಸ್ ವಿತ್, ನೀವು ಹೇಳ್ದಂಗೆ ರೈಟಿಂಗ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡೋರಿಗೆ ಚಾನ್ಸ್ ಕೊಟ್ಟು ಒಳ್ಳೆ ರೈಟರ್ಸ್ ಕರೆಸಿ ಅವ್ರು ಕರೆಕ್ಟಾಗಿರೋ ಪೇಮೆಂಟ್ ಕೊಟ್ಟು ಡೈರೆಕ್ಟರ್ಗಳಿಗೆ ಪೇಮೆಂಟ್ ಕೊಟ್ಟರೆ ನೀಟಾಗಿ ಆಗುತ್ತೆ ನನ್ನ ಪ್ರಕಾರ. ಈಗ ಎಲ್ಲನೂ ಫ್ರೀ ಅಂದರೆ ಯಾವುದೋ ಎಲ್ಲ ಫಿಲಮು ಫ್ರೀಯಾಗಿ ಹೋಗ್ಬಿಡುತ್ತೆ ಆಚೆ, ಆಯಿತಾ, ಯಾವುದು ಬರಲ್ಲ ಸರಿಗೆ. ಒಂದು ಈಗ ತಮಿಳಲ್ಲಿ ಮಲಯಾಳಮಲ್ಲಿ ನೋಡಿದಾಗ ಸರ್ ಹೇಳ್ದಂಗೆ ಫಾತ್ ಫಜಿಲ್ ಆಗಲಿ, ಮೋಹನ್ ಲಾಲ್ ಆಗಲಿ, ಧನುಷ್, ಪ್ರದೀಪ್ ರಂಗರಾಜನ್, ಸ್ಟೆಪ್ಸ್ ಟು ಓವರ್ಕಮ್ ದೋಸ್ ಥಿಂಗ್ಸ್. ಅಂದರೆ ಟು ಎನ್ಶೋರ್ ದಟ್ ಪೀಪಲ್, ಬಿಗ್ ಸ್ಟಾರ್ಸ್ ಶುಡ್ ಕಮ್ ಔಟ್ ಅಂಡ್ ಗಿವ್ ಚಾನ್ಸ್ ಟು ನ್ಯೂ ರೈಟರ್ಸ್, ನ್ಯೂ ಡೈರೆಕ್ಟರ್ಸ್ ಟು ಸಿ ಹೌ ದೇ ಕ್ಯಾನ್ ಡೂ ಗುಡ್ ಸಿನಿಮಾಸ್. Okay, but my point. ಹಾಂ, ಎಸ್, Sorry to interrupt. ಹೇಳಿ. ಯಾರೋ ಬಂದು ನಮಗೇನೋ ಮಾಡಬೇಕು ಅನ್ನೋ ನರೇಟಿವ್ನ ಬಿಟ್ಟು, ಅಂದರೆ ಇವ್ರು ನಮಗೇನೋ ಮಾಡಬೇಕು, ಅವ್ರು ನಮಗೇನೋ ಮಾಡಬೇಕು, ಇವ್ರು ಸಪೋರ್ಟ್ ಮಾಡಬೇಕು, ಅಫ್ಕೋರ್ಸ್ ಮಾಡಿದ್ರೆ ಒಳ್ಳೇದು. ಬಟ್ ಕೀಪಿಂಗ್ ದಟ್ ಅಸೈಡ್, ಆಸ್ ನಾವೇ ಒಂದು ಇಂಡಿಪೆಂಡೆಂಟ್ ಎಂಟಿಟಿ ಆಗಿ ವಾಟ್ ಕ್ಯಾನ್ ವಿ ಡೂ ಟು ಓವರ್ಕಮ್ mediocrity? ಅಂದರೆ ಲೆಟ್ಸ್ ನಾಟ್ ಬಾದರ್ ಅಬೌಟ್ ವಾಟ್ ಅದರ್ಸ್ ವಿಲ್ ಡೂ ಆರ್ ನಾಟ್. ಇದೊಂದು ಇಫ್ ಯು ವಾಂಟ್ ವರ್ಡ್ ಅಲ್ಲ, ಬಿಕಾಸ್ ಯಾರು ಬರ್ತಾರೆ ಮಾಡ್ತಾರೆ End of the day, ಯಾರಿಗೂ there is no, what do you say, there is no conditions that ಯಾರು ಬಂದ್ಬಿಟ್ಟು ನಮಗೆ ಸಹಾಯ ಮಾಡಬೇಕು ಅಂತ. Like any other business, it's you have to dig deep and figure out what is the issue. Okay, ಯಾರು ನಮ್ಗೆ ಬಂದು ಸಪೋರ್ಟ್ ಮಾಡಲ್ಲ, ಏನಕ್ಕೆ ಮಾಡಬೇಕು? ಹೌದು, ಇದು ಯಾಕೆಂದ್ರೆ ನಮಗಿರೋ ಗೀಳಿದು ನಾವು ಮಾಡ್ಕೋಬೇಕಷ್ಟೇ. ಸಿನಿಮಾ ಮಾಡ್ಬೇಕು ಅನ್ನೋದೇ ಒಂದು, ಇಟ್ ಇಸ್ ನಾವು ಹುಟ್ಟಾಕೊಂಡಿರೋದು. ಯಾರು ಆಡಿಯನ್ಸ್ ನಮ್ಗೆ ವೆಯ್ಟ್ ಮಾಡ್ತಾ ಇಲ್ಲ, ಯಾರು ಆಕ್ಟರ್ಸ್ ವೆಯ್ಟ್ ಮಾಡ್ತಾ ಇಲ್ಲ. ಈಗ ಹೊಸಬ್ರೆಲ್ಲ ಸಿನಿಮಾ ಮಾಡಬೇಕು ಅಂತ ಎಕ್ಸಾಕ್ಟ್ಲಿ ಅವ್ರು ಮಾಡೋದು ಮಾಡಾಗಿದೆ, ಅವ್ರನ್ನ ಹುಡ್ಕೊಂಡು ಹೋಗೇ ಹೋಗ್ತಾರೆ. ನಾವು ಹೋಗ್ತೀವಿ, ವಿ ಆಲ್ಸೋ ವಾಂಟ್ ಟು ಡೂ. ಸೊ ಐ ಡೋಂಟ್ ಥಿಂಕ್ ವಿ ಎಕ್ಸ್ಪೆಕ್ಟಿಂಗ್ ದಟ್ ಎನಿ ಬಿಗ್ ಸ್ಟಾರ್ಸ್ ವಿಲ್ ಕಮ್ ಅಂಡ್ ಸಪೋರ್ಟ್ is it's not crime on them. It's not, ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಅದರಲ್ಲಿ ಏನು. ಐ ಡೋಂಟ್ ಥಿಂಕ್ ಅವ್ರ ಪಾಪ ಎಷ್ಟೋ ಸಿನಿಮಾಗಳಿಗೆ ಏನೋ ಮಾಡ್ಕೊಂಡು ಬ್ಯುಸಿ ಆಗಿರ್ತಾರೆ, ಅವ್ರು ಬಂದಿಲ್ಲ ಅಂತ ಹೇಳೋದು, ಇವ್ರು ಬಂದು ಸಪೋರ್ಟ್ ಮಾಡಿಲ್ಲ ಅಂತ. ಅಂದ್ರೆ ಮಾಡಿದ್ರೆ ಒಳ್ಳೇದು. ಮಾಡಿದ್ರೆ what can we do? ಸಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ಇಟ್ಸ್ ನಾಟ್ ಅಬೌಟ್ ಓಕೆ ನಮ್ಮ ಹತ್ರ ಬರಬೇಕು ಅಂತ ಹೇಳ್ತಿಲ್ಲ ನಾನು ಹೇಳ್ತಾ ಇರೋದು, ಅವ್ರ ಈ ಥರ ನಂಬರ್ ಆಫ್ ಸಿನಿಮಾಸ್ ಜಾಸ್ತಿ ಮಾಡಿದ್ರೆ ಅವ್ರು ನೋಡಕ್ಕಾದ್ರು ಜನ ಥಿಯೇಟರ್ಗೆ ಬರೋ ಒಂದು ಜಾಸ್ತಿ ಇರುತ್ತೆ. ಅಂದ್ರೆ ಅಟ್ಲೀಸ್ಟ್ the newcomers should start making good films. That is when they'll say, oh my god, there are films that are happening. ನಾನು ಇಂಥ ಫಿಲ್ಮ್ಗಳು ನಾನು ಕೈ ಹಾಕ್ಬೇಕು ಅಂತ ಅವ್ರು ಬರ್ತಾರೆ. ಸುಮ್ಮನೆ ಅವ್ರೇನಿಗೆ ಬರ್ತಾರೆ. ಅಂದರೆ ಇತ್ತೀಚೆಗೆ ನಾನೊಂದು ನೋಟಿಸ್ ಮಾಡಿರೋದ್ರಲ್ಲಿ ಏನು ಅಂತಂದರೆ, ಕೋವಿಡ್ ಮುಗಿದ ನಂತರದಿಂದ ಆಯಿತಾ, ಸುಮಾರು ಜನ ಹೊಸಬರಿಗೆ ಅವಕಾಶ ಸಿಕ್ಕಿದೆ, ಇಲ್ಲ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಸುಮಾರು ಜನಕ್ಕೆ ಅಂದರೆ 90% ಸುಬ್ರೇ ಮಾಡ್ತಾ ಇರೋದು ಅವರೇ ಬರೆದಿದ್ದಾರೆ. ಅದರಲ್ಲಿ ಒಂದೊಂದು ಸಿನಿಮಾನು ಹೆಸರು ಹೇಳೋದು ಬೇಡ, ಬಟ್ ಅವ್ರವ್ರ ಪಾಪ ಎಫರ್ಟ್ ಹಾಕಿದ್ದಾರೆ ಅಂದ್ಕೊಳ್ಳೋಣ, ಆಯಿತಾ. ಅವ್ರವ್ರ ತಕ್ಕನಂಗೆ ಅವ್ರ ಬುದ್ಧಿಮಟ್ಟಕ್ಕೆ ತಕ್ಕನಂಗೆ ಎಫರ್ಟ್ಗಳು ಹಾಕಿದ್ದಾರೆ, ಬಟ್ ಯಾವುದೂ ಸಕ್ಸೀಡ್ ಆಗಿಲ್ಲ. ಸೊ ನೆಕ್ಸ್ಟು ಒಬ್ಬ ಬಿಸ್ನೆಸ್ ಮಾಡೋವಂಥವನು ಅಥವಾ ನಿರ್ಮಾಪಕ ಯಾವ ನಂಬಿಕೆ ಮೇಲೆ ಬಂದು ಹೊಸಬ್ರಿಗೆ ಸಿನಿಮಾ ಮಾಡ್ತಾನೆ? ಒಬ್ಬ ಅವ್ನು ಪ್ರೂವ್ ಮಾಡಿದ್ರೆ ತಾನೇ ಅವನು ಮಾಡೋದು. ಸೊ ಇವರು ಮಾಡಿರೋರ ಸಿನಿಮಾನ ನೀವು ಒಂದ್ಸಲಿ ಡಿಕನ್ಸ್ಟ್ರಕ್ಟ್ ಮಾಡಿ ನೋಡಿ, ಎಷ್ಟು ಅದರಲ್ಲಿ ಬರೀ ಹುಸುಕಿರುತ್ತೆ ಹೊರತು ಕಂಟೆಂಟ್ ಏನೂ ಇಲ್ಲ, ಹುಸುಕು. ಹಾಂ, ಆದಷ್ಟು ಸ್ವಲ್ಪ ಕನ್ನಡ ಮಾತಾಡೋಣ ಅಂತ ನಾನು ಈಗೀಗ ಸ್ವಲ್ಪ ಡೆವಲಪ್ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಅಷ್ಟೇ. ಸೊ ಹಂಗಿರುತ್ತೆ, ಅವ್ರು ನೀವು ಡಿಕನ್ಸ್ಟ್ರಕ್ಟ್ ಮಾಡಿ ಆಸ್ ಎ ಒಂದು ಇದು ಏನೋ ಏನು ಹೇಳ್ತಾರೆ ಅದನ್ನು,
ಸೊ ನೀವು ಡಿಕನ್ಸ್ಟ್ರಕ್ಟ್ ಮಾಡಿ ನೋಡಿದಾಗ ಒಂದು ಹೊಸಬ್ರು ಸಿನಿಮಾ ಪ್ಲಸ್ ಒಂದು ಲೆಜೆಂಡರಿ ಸಿನಿಮಾ ಮಾಡಿ ನೋಡಿ, ಕಂಟೆಂಪ್ರರಿನಾದರೂ ಮಾಡಿ ಹಳೇದಾದರೂ ಮಾಡಿ ನೋಡಿ, ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದು ನಿಮ್ಮ ಕಣ್ಣು ಗೊತ್ತಾಗ್ಬಿಡುತ್ತೆ. ಇವರೇನೇನು ತಪ್ಪು ಮಾಡಿದ್ದಾರೆ ಅವ್ರಿಂದ, ಬಟ್ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ಕೂತ್ಕೊಂಡು ಬೆಳಿಗ್ಗೆಯಿಂದ ಮಾಡಬೇಕು, ಒಂದು 3-4 ದಿನ ಅದೇ ಕೆಲಸ ಮಾಡಬೇಕು. ಎರಡನ್ನೂ ಡಿಕನ್ಸ್ಟ್ರಕ್ಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಅದು ಗೊತ್ತಾಗಲ್ಲ ಅಂತೇನಿಲ್ಲ, ಬಟ್ ಆದರೆ ಎಷ್ಟೋ ಜನಕ್ಕೆ ಅವಕಾಶ ಸಿಕ್ಕಿದೆ. ಅವಕಾಶ ಸಿಕ್ಕಿರೋರು ಯಾರೂ ಕೂಡ ಅದನ್ನು ಸದುಪಯೋಗ ಮಾಡ್ಕೊಂಡಿಲ್ಲ. ದಟ್ ಈಸ್ ಮೈ ಪಾಯಿಂಟ್. ಯಾಕೆಂದರೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಿರ್ತಾರೆ. ಆ ಕಾಂಪ್ರಮೈಸನ್ನು ಕೂಡ ಹೆಂಗಾಗಿರುತ್ತೆ ಅಂದರೆ ಸ್ಕ್ರಿಪ್ಟಿಂಗ್ ಲೆವೆಲಿಂದನೇ ಶುರು ಆಗಿರುತ್ತೆ. ಅದು ಇದು ಬೇಡ, ಅದು ಬೇಡ, ಇದಿರಲಿ. ಸಿ ಕತೆನ ಫ್ರೀ ಫ್ಲೋ ಆಗಿ ಬಿಡುಗರು. ನೀನು ಏನು ಬರೀತೀಯ, ಫಸ್ಟ್ ಕತೆ ಬರೀ, ಆಮೇಲೆ ಚಿತ್ರಕತೆ ಬಗ್ಗೆ ಯೋಚನೆ ಮಾಡು. ನಿನ್ನ ಕತೆ, ಚಿತ್ರಕತೆ, ಡೈಲಾಗು, ಕ್ಯಾರೆಕ್ಟರೈಸೇಷನ್ ಎಲ್ಲ ಒಟ್ಟಿಗೆ ತುರುಕೊಂಬಿಟ್ಟಾಗ ಏನಾಗುತ್ತೆ, ಎಲ್ಲ ಕಲ್ಸ್ ಮೇಲೊಬ್ರು ಆದಂಗಾಗಿ ಅದು ಕೊನೆಗೆ ಔಟ್ಕಮ್ ಬರೋದೇನೋ ಮೀಡಿಯಾಕರ್. ಅಲ್ಲಲ್ಲ, ಅದು ನಿನಗೆ ಗೊತ್ತು. ಮನ್ಸು ನೀನು ಈ ಥರದ ಸಿನಿಮಾಗಳನ್ನ ನಾನು ಹೇಳ್ತಾ ಇರೋದು ಯಾಕೆ ಸಕ್ಸೀಡ್ ಆಗಿಲ್ಲ ಹೊಸಬ್ರು ಸಿನಿಮಾಗಳು ಅಂದಾಗ, ನೀನು ಇದನ್ನೆಲ್ಲ ನೋಡ್ಕೊಂಡು ಹೋದಾಗ ಡಿಕನ್ಸ್ಟ್ರಕ್ಟ್ ಮಾಡೋರು ಇದೆ. ದಿಸ್ ಇಸ್ ದ ಫೈಂಡ್ ಔಟ್. ದಟ್ಸ್ ವಾಟ್ ಐ ವಾಂಟೆಡ್ ಟು. ಸರ್, ಇದು ಒಂದು ಟೈಮಲ್ಲಿ ಈ ಬಿಸ್ನೆಸ್ ಮಾಡೆಲಲ್ಲಿ ಬಂದ್ಬಿಡ್ತಿದ್ದು. ಏನಾಗೋಯ್ತು, ಒಬ್ಬ ಎಕ್ಸಿಬಿಟರ್ ಆಗಲಿ, ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಲಿ, ಒಬ್ಬ ಸಿನಿಮಾನ ಯಾವ ರೀತಿ ನೋಡ್ತಾನೆ, ಯಾವ ರೀತಿ ಮಾತಾಡ್ತಾನೆ, ಇದೇ ರೀತಿನೇ ಮಾತಾಡೋದು. ಈ ಸಿನಿಮಾ ಇಟ್ಟಾಯ್ತಾ, ಇದರಲ್ಲಿ ಏನು ಗುರು 4 ಸಾಂಗ್ ಇದೆ, ಹೀರೋ ಇಂಟ್ರೊಡಕ್ಷನ್ ಒಂದು, ಪ್ಯಾಥೋ ಒಂದು, ಡ್ಯೂಯೆಟ್ ಒಂದು, ಐಟಮ್ ಸಾಂಗ್ ಒಂದು, 3 ಫೈಟ್ ಇದೆ, ಎಲ್ಲೆಲ್ಲಿ ಬಂದಿದೆ, ಯಾವ್ಯಾವ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ. ಕೆಲವೊಂದೊಂದ್ಸಲಿ ಹೆಂಗಿತ್ತು ಅಂದರೆ ಟ್ರೆಂಡು, ಈ ಸಿನಿಮಾ ಈ ಲೊಕೇಶನಲ್ಲಿ ಶೂಟ್ ಮಾಡಿದ್ರೆ ಹಿಟ್ಟಾಗಿದೆ ಅಂತಂದರೆ ಅದೇ ಲೊಕೇಶನ್ಗೆ ಹೋಗಿ ಒಂದು 100 ಸಿನಿಮಾಗಳು ಶೂಟ್ ಆಗಿದೆ. ಆ ಕಮಲ ಮುನ್ಗುಂಡಿ ಇರ್ಬೋದು, ಆಮೇಲೆ ಇನ್ನೊಂದು 2-3 ಲೊಕೇಶನ್ಗಳಿದೆ, ದೇವಸ್ಥಾನಗಳು ಇವೆ. ಯಾವುದೋ ಇದು ಬನ್ನೇರ್ಘಟ್ಟ, ಬ್ಯಾಂಗಾಂಗ್ ಲೇಕೋ ಯಾವುದೋ. ಸೊ ಅದಾದಮೇಲೆ ಕನ್ಸಿಕ್ಯೂಟಿವ್ ಸಿನಿಮಾಗಳೆಲ್ಲ ಅಲ್ಲೋಗಿ ಮಾಡೋದು. ಇದೊಂಥರ ಏನಾಗುತ್ತೆ, ಇದೊಂದು ಸೂಪರ್ಸ್ಟಿಷನ್. ಸೊ ಇಲ್ಲಿ ಆಡಿಯನ್ಸ್ಗೆ ಒಂದು ಸ್ಮಾಲ್ ಡಿಸ್ಕ್ಲೇಮರ್ ಏನಂದ್ರೆ, ವೆನ್ ವಿ ಟೆಲ್ ಹೊಸಬ್ರಂಗ್ ಮಾಡ್ತಾರೆ, ಹೊಸಬ್ರಂಗ್ ಮಾಡ್ತಿದ್ದಾರೆ ಅಂದ್ರೆ ನಾವೆಲ್ಲೋ ಒಂದ್ ಕಡೆ ನಮ್ಮನ್ನು ಸೇರಿಸ್ಕೊಂಡೆ ಮಾತಾಡ್ತಿದೀವಿ ಇಲ್ಲಿ. ಇಂಟ್ರೆಸ್ಟಿಂಗ್ ಎಕ್ಸೆಪ್ಟ್ ಯೋಗಿ ಸರ್ ಅಂಡ್ ನಂದಾ ಸರ್. ಸೊ ಅಲ್ಲ, ನೀವಿಬ್ರು ಬಿಟ್ಟು ಆದ್ರೆ ಡೈರೆಕ್ಷನ್ ಆಸ್ಪೆಕ್ಟ್ ಅಲ್ಲಿ ನೋಡಿದ್ರೆ, ಡೈರೆಕ್ಟೋರಿಯಲ್ ಆಸ್ಪೆಕ್ಟ್ ಅಲ್ಲಿ ನೋಡಿ. ಇಲ್ಲ ಸರ್, ನಾನು ಆಕ್ಚುಲಿ ಸಿನಿಮಾಗೆ ಬಂದಿದ್ದೆ ಡೈರೆಕ್ಟರ್ ಆಗಬೇಕು ಅಂತ. ನಾನು ಆಕ್ಸಿಡೆಂಟಲ್ ಸಿನಿಮಾಟೋಗ್ರಫರ್. ಸೊ ಹಾಗಾಗಿ ನನಗೆ ಕತೆ ಮಾಡೋಕ್ಕೂ ಬರುತ್ತೆ, ಬಟ್ ಆದರೆ ನಾನು ಈ ಸಿನಿಮಾ ಮಾಡಿಲ್ಲ ಇನ್ನೂ. ಯಾಕೆಂದ್ರೆ ಸಿನಿಮಾಟೋಗ್ರಫಿ ನನ್ನನ್ನು ಹಂಗೆ ಕರ್ಕೊಂಡು ಹೋಗಿದೆ ಅಷ್ಟೇ. ಸೊ ವಿ ಆರ್ ಆಲ್ಸೋ ಅಡ್ರೆಸ್ಸಿಂಗ್ ಅವರ್ ಓನ್ ಮಿಸ್ಟೇಕ್ಸ್ ಆಲ್ಸೋ. ಇಲ್ಲಿ ಏನಾಗಿದೆ ಗೊತ್ತಾ, ಕೊನೆಯಲ್ಲಿ ಇಡ್ತೀನಿ ನೋಡಿ ಎಲ್ರಿಗೂ. ಸರ್ ಇಲ್ಲಿ ಏನಾಗಿದೆ, ನೀವು ಹೇಳ್ದಂಗೆ ಇಲ್ಲಿ ಆಕ್ಸಿಡೆಂಟಲ್ ಡೈರೆಕ್ಟರ್ ನೀವು ಹೇಳ್ತಾರಲ್ಲ, ಆಕ್ಸಿಡೆಂಟಲ್ ಡೈರೆಕ್ಟರ್ ತುಂಬಾ ಆಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಹೌದು, ಇಲ್ಲ ಹೇಳ್ತೀನಿ ಕೇಳಿ. ಯಾಕಂದ್ರೆ ಇಲ್ಲ ದಟ್ಸ್ ಎ ಗುಡ್ ಒನ್. ಅಂದ್ರೆ ಏನಾಗಿದೆ, ಡೈರೆಕ್ಟರ್ ಆಗ್ಬೇಕು ಅಂತ ಬರ್ತಾರಲ್ವಾ, 2 ಅವರ್ ಪಿಕ್ಚರ್, 5 ಫೈಟ್, 1 ಫೈಟ್ 5 ನಿಮಿಷ, 5 25 ನಿಮಿಷ ಬಂದೆ ಸರ್. ಸರ್ ಬಂದೆ ಸರ್, ಸರ್ 1 ನಿಮಿಷ ಸರ್, ಬನ್ನಿ ಇಲ್ಲಿ ನೋಡಿ ಸರ್. 5 ಮಿನಿಟ್ಸ್ ಒಂದು ಫೈಟು, 5 ನಿಮಿಷ ಇಂಟು 5 ಫೈಟು 25 ನಿಮಿಷ ಆಯಿತು. 5 ಸಾಂಗು 5 ನಿಮಿಷ ಇಂಟು 25 ನಿಮಿಷ. ಸೊ ಫೈಟ್ ಮಾಸ್ಟರ್ ಮಾಡ್ತಾರೆ, ಕೊರಿಯೋಗ್ರಾಫರ್ ಮಾಡ್ತಾರೆ, ಡೈರೆಕ್ಟರ್ ಮಾಡ್ತಾರಲ್ಲ ಮಧ್ಯದಲ್ಲಿ. ಅದು ಜಾಸ್ತಿ ಇಲ್ಲ, ಬರೀ 50 ನಿಮಿಷದ್ದು ಫಿಲ್ಮ್ ಮಾಡ್ತಾರೆ ಅಷ್ಟೇ. ಅದು ಕರೆಕ್ಟಾ? ಸರಿ ಸರ್, 50 ನಿಮಿಷ ಆದ್ರೂ ಕರೆಕ್ಟಾಗಿ ಮಾಡೋದು ಒಳ್ಳೇದು. ಅದೇ ಹೇಳ್ತಿರೋದು. ಇಲ್ಲೇನಾಗುತ್ತೆ, ಈ ಫೈಟ್ ಮಧ್ಯದಲ್ಲಿ ಡೈಲಾಗ್ ಬರುತ್ತೆ, ಡೈಲಾಗ್ ಮಧ್ಯದಲ್ಲಿ ಫೈಟ್ ಬರಲ್ಲ. ಇಲ್ಲಿ ಈ ಫೈಟ್ ಮಧ್ಯದಲ್ಲಿ, ಸಾಂಗ್ ಮಧ್ಯದಲ್ಲಿ ಡೈಲಾಗ್ ಬರುತ್ತೆ. ಇದು ಈ ಫಾರ್ಮ್ಯಾಟ್ ಹೋಗ್ತಿರುತ್ತೆ ಅದೀಗ. ನೀವು ಹೇಳ್ದಂಗೆ, ಹೇಮಂತ್ ಸರ್ ಹೇಳ್ದಂಗೆ, ಫಸ್ಟು ಕರೆಕ್ಟಾಗಿ ಕತೆ ಬರೆದ್ಬಿಟ್ರೆ ಆಮೇಲೆ ಎಲ್ಲೆಲ್ಲಿ ಏನೇನು ಬರಬೇಕು ನೋಡಬೇಕು. ಇಲ್ಲ ಹಂಗಲ್ಲ, ಫಸ್ಟು ಹಾಡು ಎಲ್ಲಿ ಬರಬೇಕು, ಆಮೇಲೆ ಫೈಟ್ಸ್ ಎಲ್ಲಿ ಬರಬೇಕು, ಈ ಮಧ್ಯದಲ್ಲಿ ಕತೆ ಜೋಡಿಸ್ತಾರೆ. ಅದೇ ಆಗ್ತಿರೋ ಪ್ರಾಬ್ಲಮ್ ಇವಾಗ. ಸರ್ ಅದೇನೆ, ಇದು ಎಲ್ಲಿಂದ ಹುಟ್ಕೊಂತು ಅಂತಂದ್ರೆ ಈ ಟ್ರೇಡ್ ಮಾಡೋರೆಲ್ಲ ಮಾತಾಡ್ತಾರಲ್ಲ ಆ ಭಾಷೆ ಅದು. ಈ ಇಂಡಸ್ಟ್ರಿ ಟ್ರೇಡ್ ಪೀಪಲ್ ಇದಾರಲ್ಲ, ದಿಸ್ ಇಸ್ ಹೌ ದೇ ಟಾಕ್. ಐ ಥಿಂಕ್ ಯಾರಿಗೂ ಆ ಕೇಪಬಿಲಿಟಿ ಇಲ್ಲ ಸರ್. 5 ಫೈಟ್ಸ್ ಹಾಕೊಂಡು ಸುಮ್ಮನೆ ಆ ಕೇಪಬಿಲಿಟಿ ಯಾರಿಗೂ ಇಲ್ಲ. ಮುಂಚೆ ಇತ್ತೇನೋ, ಬಟ್ ಇವಾಗ ಯಾರಿಗೂ ಇಲ್ಲ. ಇಲ್ಲ ಅದೇನ್ ಗೊತ್ತಾ, ನಾವು ಒಬ್ಬ ಬಂದಿದ್ರು ಸರ್, ನಾನು ಒಬ್ಬ ಹೊಡೆದ್ರೆ 5 ಜನ ಬೀಳ್ಬೇಕು ಅಂತ ಹೇಳಿ. ಜಿಸ್ಟ್ ಆಫ್ ಇಟ್ ಇಸ್ ಒಳ್ಳೆ ಕತೆ ಮಾಡಬೇಕು. ಎಕ್ಸಾಕ್ಟ್ಲಿ. ಸೊ ಅಷ್ಟೇ, ದ ಜಿಸ್ಟ್ ಆಫ್ ಲಾಸ್ಟ್ 30 minutes ಫೈಟ್ ಇರ್ಲಿ, 5 ಸಾಂಗ್ ಇರ್ಲಿ, ಏನೋ ಸೀನ್ ಇರ್ಲಿ, ಏನಾದ್ರು ಇರ್ಲಿ, ಓಕೆ. ಆಕ್ಚುಲಿ ಇಟ್ ಡಸಂಟ್ ಮ್ಯಾಟರ್. ಇಫ್ ಇಟ್ಸ್ ಎಂಟರ್ಟೈನಿಂಗ್, ಯು ಶುಡ್ ಡೂ ಇಟ್. ಯು ಶುಡ್ ಎಂಟರ್ಟೈನ್. ನಥಿಂಗ್ ಸರ್ ಇವಾಗ ಇದು ಚೆನ್ನಾಗಿಲ್ಲ ಅಂತ ಹೇಳಕ್ ನಮ್ಗೆ ಯಾವ ರೈಟ್ಸು ಇಲ್ಲ. ಯಾರಿಗೋ ಒಬ್ರು ಆಡಿಯನ್ಸ್ ಇದಾರೆ, ಅವ್ರ ಆಡಿಯನ್ಸ್ಗೋಸ್ಕರ ಮಾಡ್ತಾರೆ.
ನಾವು ಆಡಿಯನ್ಸ್ ಆಗಿಲ್ಲ ಅಂದ್ರೆ ಬೇಡ. ನಿಮ್ಗೆ 10 ಫೈಟ್ಸ್ 20 ಫೈಟ್ಸ್ ಹಾ. ಹಾಕೋ ತರ ಮಾಡಿ ಯಾ ಫುಲ್ ಫಿಲಮ್ ಫೈಟ್ ಮಾಡಿ ಅದೇ ರೇಡ್ ತರ ಫುಲ್ ಫಿಲಮ್ ಫೈಟ್ ಮಾಡಿ ಆಕ್ಚುಲಿ ಫಿಲಮ್ ಆದ್ಮೇಲೆ ಫೈಟ್ ಮಾಡ್ಬೋದು, ಸ್ಕ್ರೀನ್ ಸಿಕ್ಕಿಲ್ಲ ಅಂತ. ಅದೇ ಡೇಂಜರ್. ಆದ್ಮೇಲೂ ಫೈಟ್ ಮಾಡ್ಬೇಕಲ್ಲ. ಅದೇ screen ಸಿಕ್ಕಿಲ್ಲ. ಅದೇ ಹೌದು. ಅದಕ್ಕೆ ಮುಗ ಇರ್ಬೇಕು. ಏನೋ ಅದೇ, ಈಗ ಒಳ್ಳೆ ಕತೆ ಅಂತ ಹೇಳಿದ್ರಲ್ಲ ಅವರು, ಒಳ್ಳೆ ಕತೆನ ಡೆಫಿನಿಷನ್ ಏನು? ಸೊ ಬಿಫೋರ್ ದಟ್ ಯೋಗೇಶ್ವರ್ ಯೋಗಿ ಇದ್ದಾನೆ. ಒಳ್ಳೆ ಕಥೆಯ definition ಏನು? ಯೋಗಿ ಅವ್ರು ಹೇಳ್ತಾರೆ. Voice ಕೇಳ್ತಲ್ಲ ನಮ್ಗೆ. ಇಲ್ಲ, ಸುಮಾರು ವಿಷಯ ಮಾತಾಡ್ಬೇಕು, ಎಲ್ಲಾರು ಮಾತಾಡ್ಬಿಟ್ರಿ. ಆ ಪಾಯಿಂಟ್ ಬರ್ತೀನಿ ನಾನು, ನೀವು ಮುಗಿಸ್ಬಿಡಿ ಈ ಪಾಯಿಂಟ್. ಎಸ್ ಸರ್. ಮಾಸ್ಟರ್ ಹಾಕ್ಬಿಟ್ಟು ನೀವೇ ಕ್ರೆಡಿಟ್ ತಗೊಂಡೋಗ್ಬಿಡೋಣ. ಸೀನಿಯರ್ಸ್ ನೋಡ್ರಿ ಎಲ್ಲ ಸೊ ಅದನ್ನ ಆ ಟಾಪಿಕ್ನ ಯೋಗಿ ಸರ್ ಅಡ್ರೆಸ್ ಮಾಡ್ತಾರೆ. ಬಿಫೋರ್ ದಾಟ್ ಇವಾಗ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ಆಲ್ ದ ಫಿಲ್ಮ್ಸ್ ಇಂಡಿವಿಜುವಲಿ. ವಿ ಕ್ಯಾನ್ ಸ್ಟಾರ್ಟ್ ವಿತ್ ಎನಿ ಒನ್. ಫಾರ್ ರಿಜಿಸ್ಟ್ರೇಷನ್. Yeah. ಸರ್, ಇವಾಗ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಸಿನಿಮಾ ಒಂದು ಆಬ್ಸಲ್ಯೂಟ್ ಹಿಟ್ ಅಲ್ಲ ಅನ್ನೋದು ನೀವು ಒಪ್ಕೊಂತೀರಿ ಹೌದು. ಅಲ್ವಾ? ಸೊ ನಿಮ್ಮ ಸೆಕೆಂಡ್ ಸಿನಿಮಾಗೆ 1 or 2 ಲರ್ನಿಂಗ್ಸ್ ಆದರೂ ಆಗಿರುತ್ತೆ. ಅಂದರೆ ನಾನು ಮೊದಲನೇ ಸಿನಿಮಾ ಈ ಕಾರಣಕ್ಕೆ ಮೇ ಬಿ ಥಿಯೇಟ್ರಿಕಲ್ಲಿ ನಾನು ಅನ್ಕೊಂಡಂಗೆ ಆಗಲಿಲ್ಲ, Okay. ಅಥವಾ ಇಲ್ಲ OTT-ಯಲ್ಲಿ ನಾನು ಅನ್ಕೊಂಡಂಗೆ ಆಗಲಿಲ್ಲ, ನೆಕ್ಸ್ಟ್ ಸಿನಿಮಾದಲ್ಲಿ ಇದು ನಾನು ಮಾಡ್ಕೊತೀನಿ ಅನ್ನೋದು ಮೇ ಬಿ ಇಫ್ ಯು ಕುಡ್ ಗಿವ್ 2 points ಆಡಿಯನ್ಸಿಗೆ ಹೆಲ್ಪ್ ಆಗ್ಬೋದು. ಎವ್ರಿ ಒನ್ ಇನ್ಕ್ಲೂಡಿಂಗ್ ಯು. Sure. ನೀವು ಬೇರೆ ಸಿನಿಮಾಗಳಲ್ಲಿ ನೋಡಿರ್ತೀರಿ, ಇನ್ಕ್ಲೂಡಿಂಗ್ ಯೋಗಿ ಸರ್. ನಂದು One of the- 2 ಆಸ್ಪೆಕ್ಟ್ಸಲ್ಲಿ ನಾನು ಇಂಟ್ರಸ್ಪೆಕ್ಟ್ ಮಾಡ್ಕೊಂಡಾಗ ರೀಸನ್ ಬಂತು. ಒಂದು ಬಂದು ಪ್ಲೇಸ್ಮೆಂಟ್ ಆಫ್ ದ ಫಿಲಮ್ ನಂದು ವಾಸ್ ರಾಂಗ್. ಒಂದು ಡಿಲೇ ಆಯಿತು ಬೈ 1 year ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್ಸ್. ಪ್ಲೇಸ್ಮೆಂಟ್ ಅಂದ್ರೆ ರಿಲೀಸ್ ಟೈಮ್. Release time. 1 year ವಾಸ್ ಡಿಲೇಡ್. ಆ್ಯಕ್ಚುಲಿ ವಾಸ್ ಡಿಲೇಡ್ ಫಾರ್ ಮೆನಿ ರೀಸನ್ಸ್. ಅದು ಏನಾಗಿತ್ತು, ಹೈಪ್ ಇರೋ ಟೈಮಲ್ಲಿ ಮಾಡಬೇಕಾಗಿತ್ತು ನಾವು, ಬಿಕಾಸ್ ಅವರಿಬ್ರದ್ದು ಕಾಂಬಿನೇಷನ್ ವಾಸ್ ಬಿಗ್ ಹೈಪ್. ಈ ಫೀಡ್ಬ್ಯಾಕ್ ನನಗೆ ಪ್ರೆಸ್ ಅವರಿಂದನೂ ಬಂದಿತ್ತು. ನನಗೆ ಆ 1 year ಬ್ಯಾಕ್ ಮುಂಚೆನೇ ಬಂದಿದ್ದರೆ ವುಡ್ ಹ್ಯಾವ್ ಬೀನ್ ಬಿಗರ್ ಥಿಂಗ್ ಅಂತ ಒಂದು. ಎರಡನೇದು, ನನಗೆ ಕ್ಲೈಮ್ಯಾಕ್ಸಲ್ಲಿ ಸುಮಾರು ಜನ ನನಗೆ +- ಹೇಳಿದ್ರು. ನನಗೆ ಕ್ಲೈಮ್ಯಾಕ್ಸ್ ಕೂಡ ಬೀನ್ ಮಚ್ ಬೆಟರ್ ಅಂತ ನಂಗೆ ಬಂತು. ಬಟ್ ಐ ಮೀನ್ ಹೆತ್ತವ್ರು ಹೆಗಣ ಮುದ್ದು ಅಂದಂಗೆ ನಮಗೆ ಅದು ಆ ಟೈಮಲ್ಲಿ ನೀವು ಹೇಳ್ದಂಗೆ ನಾವು ಬರೀಬೇಕಾದ್ರೆ ಅದು ಕರೆಕ್ಟಾಗಿತ್ತು. ನನಗೆ ಮೇ ಬಿ ಅದನ್ನು ಇನ್ನೂ ಸ್ವಲ್ಪ ಇಂಟ್ರಸ್ಪೆಕ್ಟ್ ಮಾಡಿಕೊಂಡು ನಾವು ಇನ್ನೂ ಸ್ವಲ್ಪ ಜನ ಹತ್ರ ಮಾತಾಡ್ಕೊಂಡು ಮಾಡಿದರೆ ಕೂಡ ಬೀನ್ ಬೆಟರ್ ಅಂತ ನಮಗೂ ಆಮೇಲೆ ಅನಿಸ್ತು. So your takeaway for your next film is to discuss more ಟು ಡಿಸ್ಕಸ್ ಮೋರ್, ಇವನ್ ದೋ ವಿ ಸ್ಪೆಂಡ್ and introspect more. ಎಕ್ಸಾಕ್ಟ್ಲಿ. ಆ್ಯಂಡ್ ಮೋರ್ ಓವರ್ ವಿ ಸ್ಪೆಂಡ್ 1 year ಆನ್ ಓನ್ಲಿ ರೈಟಿಂಗ್. ಸೊ ಅದನ್ನು ಇನ್ನೂ ಕರೆಕ್ಟಾಗಿ ಚೆನ್ನಾಗಿ ಮಾಡಿಕೊಂಡು ಕರೆಕ್ಟಾಗಿ ಇನ್ನೂ ಗಟ್ಟಿ ಮಾಡ್ಕೊಂಡು ಮಾಡಬೇಕು ಒಂದು. ಆಮೇಲೆ ಎಲ್ಲೂ ನಾವು ಪ್ಲೇಸ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಟೈಮಿಂಗ್ ಆಫ್ ವೆನ್ ವಿ ನೀಡ್ ಟು ರಿಲೀಸ್ ದ ಫಿಲಮ್. ಆ್ಯಂಡ್ ನಮ್ಗೆ ಇನ್ನೊಂದು ಮೇಜರ್ ಹಿಟ್ ಆಗಿದೆ ಅಂದರೆ, ನಮ್ಮ ಹೀರೋದು ಅದೇ ತಿಂಗಳಲ್ಲಿ 3 ಪಿಕ್ಚರ್ ರಿಲೀಸ್ ಆಗಿತ್ತು. ಅಂಡ್ ಅನ್ಫಾರ್ಚುನೇಟ್ಲಿ ಸೇಮ್ ಡೇ ಇನ್ನೊಂದು ಪಿಕ್ಚರ್ ಅವ್ರದ್ದೇ ಸೇಮ್ ರಿಲೀಸು. ಅಂದರೆ ನಮ್ಮದು ಆಗಿತ್ತು, ಇನ್ನೊಂದು ಪಿಕ್ಚರು ಆಗಿತ್ತು. ಸೇಮ್ ಒಂದೇ ಹೀರೋ 2 ಪಿಕ್ಚರ್ ಸೇಮ್ ಡೇ ಆಗಿತ್ತು. ಸೊ ವಿ ಕ್ಯಾನಾಟ್ ಬ್ಲೇಮ್ ಎನಿಬಡಿ ಇದೆ, ಬಿಕಾಸ್ ಪಾಪ ಅವರು ಎಷ್ಟು ಕಡೆ ಪ್ರೆಸ್ ಮೀಟ್ ಮಾಡ್ತಾರೆ, ಏನು ಮಾಡ್ತಾರೆ, ಎಲ್ಲ ಕಡೆ ಇದಾಗುತ್ತೆ. ಬಟ್ ಪ್ರೊಡ್ಯೂಸರ್ಗಳು ನೋಬಡಿ ಹ್ಯಾಡ್ ಟು, ಅವ್ರವ್ರ ರೀಸನ್ಸಿಂದ ನೋಬಡಿ ಕುಡ್ ಬ್ಯಾಕ್ ಔಟ್ ಆರ್ ಮೂವ್ ಫಾರ್ವರ್ಡ್. ವಿ ಹ್ಯಾಡ್ ಟು ಡೂ ಇಟ್. ಸೊ ದೇರ್ ಆರ್ ರೈಟಿಂಗ್ ಪರ್ಸ್ಪೆಕ್ಟಿವ್ ಹೇಳ್ತೀನಿ, ಪ್ಲೇಸ್ಮೆಂಟ್ ಪರ್ಸ್ಪೆಕ್ಟಿವ್ ಹೇಳ್ತೀನಿ, ಆ್ಯಂಡ್ ಓವರ್ ಕಲೆಕ್ಷನ್ ಪರ್ಸ್ಪೆಕ್ಟಿವ್ ಹೇಳ್ತೀನಿ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ನೀಡ್ ಟು ಬಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿ ಹೌ ವಿ ಕ್ಯಾನ್ ಮೇಕ್ ಇಟ್ ಮಚ್ ಬೆಟರ್ ಇನ್ ದ ನೆಕ್ಸ್ಟ್ ಫಿಲ್ಮ್. Pradeep sir, Yeah. ಸರ್ ನಂಗೆ ಅನಿಸಿದ್ದು ಅಂದರೆ ಪ್ಯೂರ್ಲಿ ಫಿಲ್ಮ್ ಬಗ್ಗೆ ಮಾತ್ರ ಮಾತಾಡಬೇಕು, ರಿಲೀಸ್ ಬಗ್ಗೆ ಮಾತಾಡೋದು ಬೇಡ ಅಂತ ರೈಟ್ ನಾವು. ಬಿಕಾಸ್ ರಿಲೀಸ್ ಎವ್ರಿಬಡಿ ಹ್ಯಾಸ್ ದರ್ ಓನ್ ಚಾಲೆಂಜಸ್. ಓಕೆ, ಐ ಥಿಂಕ್ ಲೆಟ್ ಅಸ್ ಫಾರ್ ಅ ಮೊಮೆಂಟ್ ಥಿಂಕ್ ಬರೀ ಕಾಂಟೆಂಟಿಂದ ಫಿಲಮ್ ಓಡೋಲ್ಲ ಅಂತ, ಅದೇ ಓಡಿಲ್ಲ ಅಂತ ಅಂದ್ಕೊಳ್ಳೋಣ. ದಟ್ಸ್ ಅ ರಿಯಾಲಿಟಿ. ಓಕೆ, ಲೆಟ್ ಅಸ್ ನಾಟ್ ಥಿಂಕ್, ಐ ಡೋಂಟ್ ವಾಂಟ್ ಟು ಬಿ ಇನ್ ದಟ್ ಗೇಮ್ ವೇರ್ ನಾನು ಕರೆಕ್ಟ್ ಟೈಮ್ಗೆ ಮುಂಚೆ ರಿಲೀಸ್ ಮಾಡಿಬಿಟ್ರೆ ಫಿಲಮ್ ಓಡ್ಬಿಡ್ತಿತ್ತು. ಅದೆಲ್ಲ ಅಲ್ಲ, ಯಾವಾಗ ಓಡಬೇಕೋ ಓಡುತ್ತೆ ಫಿಲ್ಮ್ ಚೆನ್ನಾಗಿದ್ರೆ. ಚೆನ್ನಾಗಿಲ್ಲ ಅಂದರೆ ಓಡಲ್ಲ. ನನಗನ್ಸಿದ್ದು ಬೋರ್ ಆಯಿತು ಜನಕ್ಕೆ, ಇಂಟ್ರೆಸ್ಟಿಂಗ್ ಮಾಡಬೇಕು, ಇಷ್ಟೇ ಸಿಂಪಲ್. ಅದು ಇನ್ನೇನು, ಬೋರ್ ಆಯಿತು, ಇಂಟ್ರೆಸ್ಟಿಂಗ್ ಮಾಡಬೇಕು. ಇನ್ನಿಂದ ಏನೇ ಕಾಂಟೆಂಟ್ ಇಟ್ಕೊಂಡ್ರು ಡಸಂಟ್ ಮ್ಯಾಟರ್. ಯು ಶುಡ್ ಮೇಕ್ ಇಟ್ ಎಂಟರ್ಟೈನಿಂಗ್. ಇಟ್ ಡಸಂಟ್ ಮ್ಯಾಟರ್. ಈಗ ನಮ್ಮ 3 ಫ್ರೆಂಡ್ಸು, ನಮ್ಮ ಫಿಲಮಲ್ಲಿ 3 ಫ್ರೆಂಡ್ಸ್ ಇದ್ದಾರೆ, 4ನೇ ಬರ್ತಾನೆ, ಇಟ್ ಡಸಂಟ್ ಮ್ಯಾಟರ್. ಓಕೆ, 5 ಜನ ಒಂದು ಫಿಲಮ್ ಇರ್ತಾರೆ, ಇಟ್ ಡಸಂಟ್ ಮ್ಯಾಟರ್. ಇವ್ರ ಫಿಲಮ್ ಇವಾಗ ಫಾರ್ ಎಕ್ಸಾಂಪಲ್, ಇಟ್ಸ್ ಅ ಕ್ಯಾನ್ವಸ್ ಇಸ್ ಲವ್. ಇಟ್ಸ್ ಎ ವೆರಿ ಬ್ರಾಡ್ ಕ್ಯಾನ್ವಸ್. ಎಲ್ಲ ಫಿಲಮಲ್ಲೂ ಇವ್ರ ಲವರ್ಸ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. It has to happen. If it's done well, it will work. Nam film lo one character there. Now, love should have been improved. I should have added more of love sequences. I should have worked on good comedy, more writing, better writing, deeper writing. Towards the end, core cinema ಯಾವುದೋ ಒಂದು ರೀಸನ್ಗೆ ಸ್ಟಾರ್ಟ್ ಆಗುತ್ತೆ, ಬರವಣಿಗೆ ಯಾವುದೋ ಒಂದು ರೀಸನ್ಗೆ ಸ್ಟಾರ್ಟ್ ಆಗುತ್ತೆ. ಅದ್ರ ಫೋಕಸ್ ಹೋಗಬಾರ್ದು ನಮಗೆ. ವಿ ಶುಡ್ ಆಲ್ವೇಸ್ ಫೋಕಸ್ ಆನ್ ದ ಕೋರ್. ನಮಗೆ ಎಷ್ಟು ಡೀಪಾಗಿ ಒಳಗಡೆ ಹೋಗಿದೆಯೋ ಜನಕ್ಕೂ ಹೋಗಬೇಕು, ಅಷ್ಟು ನೀಟಾಗಿ ವಿ ಶುಡ್ ಹ್ಯಾವ್ ಟು ರೈಟ್. That is something I feel. And characterization, continuity, all these things. ನನಗನ್ಸಿದ್ದು ಇನ್ನೊಂದು ಮೇಜರ್ ಥಿಂಗ್ ವಾಟ್ ಮೈ ಲರ್ನಿಂಗ್ ಇಸ್ ಏನಂದರೆ, ಸ್ಟ್ರಕ್ಚರ್ ಬಗ್ಗೆ ಓಕೆ ವಿ ಕ್ಯಾನ್ ಟಾಕ್ ಅಬೌಟ್
ವೇರಿಯಸ್ ಸ್ಟ್ರಕ್ಚರ್ಸ್, ವ್ಯಾಕರಣದ ಬಗ್ಗೆ ಹೇಳಿದ್ರು, ದ ಗ್ರಾಮರ್ ಆಫ್ ಸಿನಿಮಾ, ವಿ ಕ್ಯಾನ್ ಟಾಕ್ ಅಬೌಟ್. ಐ ಫೀಲ್ ಥೀಮ್ ಆಫ್ ದ ಸಿನಿಮಾ ಇಸ್ ವೆರಿ ಇಂಪಾರ್ಟೆಂಟ್. ಥೀಮ್ ಡಿಫೈನ್ಸ್ ಎವ್ರಿಥಿಂಗ್, ಈವನ್ ಇಫ್ ಯುವರ್ ಸ್ಟ್ರಕ್ಚರ್ ಇಸ್ ನಾಟ್. If you could elaborate the theme. ಯಾ, ಅಂದರೆ ಐ ಫೀಲ್ ಥೀಮ್ ಶುಡ್ ಬಿ ಕನೆಕ್ಟಿಂಗ್ ಟು ಎವ್ರಿಬಡಿ more than the story. Okay. That's what I feel. Story is important, but theme is more important. I think ಅಲ್ಲಿ ನಾವು Theme ಅಂದ್ರೆ a world ಅಂತೀರಾ ಇಲ್ಲ I mean you can, genre ಅಂತೀರಾ or everything put together? yes, everything, The the soul basically. the films, the core statement you're making, that belongs to the theme. ಅಂದ್ರೆ ಗೋಧಿ ಬಣ್ಣ ಅಲ್ಲಿ ಸೋಲ್ ಆಫ್ ಸಿನಿಮಾ ಅಂತ. Yeah, that's important. Because ನಾವು ಏನೇ ಬರೆದ್ರು ಅದಿಲ್ಲದೆ ಇದ್ರೆ ಸ್ಟೋರಿ ಎಷ್ಟೇ ಚೆನ್ನಾಗಿ ಬರೀಬೋದು, ಯು ಮೈಟ್ ಬಿ ವೆರಿ ಕಾಂಪ್ಲಿಕೇಟೆಡ್, ಎಷ್ಟೋ ಉಪಕಥೆಗಳು ಬರಿಬೋದು, ಕಥೆಗಳು ಬರಿಬೋದು, ಎಷ್ಟೇ ಪಾತ್ರಗಳು ಬರಿಬೋದು, ಏನೇ ಡಿಫೈನ್ ಮಾಡ್ಬೋದು. ನಿನ್ಗೆ ಆ ಥೀಮ್ ಇಲ್ಲ ಅಂದರೆ ಇಟ್ ಡಸಂಟ್ ಕನೆಕ್ಟ್. ನಿಂಗೆ ಅದೇನೂ ಇಲ್ಲ ಅನ್ಕೊಳ್ಳಿ, ಉಪಕಥೆಗಳಿಲ್ಲ, ಪಾತ್ರಗಳಿಲ್ಲ, ಒಬ್ಬನೇ ಒಬ್ಬ ಇದ್ದಾನೆ, ಥೀಮ್ ಚೆನ್ನಾಗಿತ್ತು ಅಂದರೆ ಚಾಯ. see, Turtu's theme was what is purpose of life. That was simple. Very philosophical. How many people connect to it is very important. Yeah. That's my Yeah. So yeah, ಅಷ್ಟೇ ಬೇಸಿಕಲಿ. ಅಂದರೆ ಇಫ್ ವಿ ಚೂಸ್ ಅ ಗುಡ್ ಥೀಮ್ ವಿ ಕ್ಯಾನ್ ಬಿಲ್ಡ್ ಎನಿಥಿಂಗ್ ಅರೌಂಡ್ ಇಟ್. ಸೊ ಥೀಮ್ ಚಾಯ್ಸ್ ಅಲ್ಲಿ ನಾವು ಎದುರ್ತಾ ಇದ್ದೀವಿ ಅಂತ ನಂಗೆ ಅನ್ಸುತ್ತೆ ಆಸ್ ಅನ್ ಇಂಡಸ್ಟ್ರಿ. ಎಕ್ಸಾಕ್ಟ್ಲಿ. ಸೊ ಸೋಲ್ ಇಲ್ದಿರ ನಾವ್ ಏನೇ ಮಾಡಿದ್ರು ಕೂಡ, ಕೆಲಸ ಸೋಲ್ ಇಲ್ದಿರ ಏನೇ ಮಾಡಿದ್ರು ಕೂಡ ಹೆಂಗೆ ಅಂದ್ರೆ ಇಲ್ಲಿ ಸೋಲದೆ ಒಂಥರ ಹಿಂಗೆ ಅಂದ್ರೆ ಹೆಣಕ್ ಸಿಂಗಾರ ಮಾಡ್ದಂಗೆ. ಎಷ್ಟೇ ಮಾಡಿ ಅದಕ್ಕೆ ಅದು ಹೆಣಾನೇ, ಅದನ್ನ ಯಾರು ಜೀವ ಇದೆ ಅಥವಾ ಅದನ್ನ ಮನುಷ್ಯನ ತರ ಎಷ್ಟಿಟ್ಟು ಕಳ್ಸಲ್ಲ ಅಲ್ವಾ. ಸೊ ಡಿಪಾರ್ಚರ್ಸ್ ಅಂತ ಫಿಲ್ಮ್, ಜಾಪನೀಸ್ ಫಿಲ್ಮ್ ಯಾವ್ದು ಅಂದ್ರೆ ಹೆಣಕ್ ಸಿಂಗಾರ ಮಾಡೋದು ಒಂದು ಆರ್ಟ್, ಅದು ಅಲ್ಲೊಂದು ಕಲೆ ಹೌದೌದು. ಜಪಾನ್ ಅಲ್ಲಿ. ಹೌದು. ಸೊ ಅದು ಸಿನಿಮಾ ಇದೆ ಡಿಪಾರ್ಚರ್ಸ್. Sir, I will come to him, sir. Andre, you spoke about theme and even you spoke about soul. ಅದೇ ನಾವೇನೋ ಒಂದು ಬರ್ದಾಗ ಅದು ನಮ್ಮ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಇದು ಅದ್ಭುತವಾದ ಥೀಮ್ ಅನ್ಕೊಂಡಿರ್ತೀವಿ ಅಥವಾ ಅದ್ಭುತವಾದ ಸೋಲ್ ಅನ್ಕೊಂಡಿರ್ತೀವಿ. ನಮ್ಮ ಇಂಟರ್ನಲ್ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ಸಮ್ಟೈಮ್ಸ್ ಕಲೆಕ್ಟಿವ್ಲಿ ರಾಂಗ್ ಆಗಿರ್ತೀವಿ ಎಲ್ರೂ. ಸೊ ಹೌ ಡು ವಿ ಗೆಟ್ ದಟ್ ಜಡ್ಜ್ಮೆಂಟ್ ದಟ್ ಇವಾಗ ನೀವು ನಿಮ್ಮ ಡೆಬ್ಯೂ ಡೈರೆಕ್ಷನ್ ಮಾಡಿದಾಗ ನೀವೊಂದು ಕೋರ್ ಐಡಿಯಾ ಇಟ್ಕೊಂಡಿರ್ತೀರ, ಅದು ನಿಮಗೆ ಸೂಪರ್ ಅನ್ಸಿರುತ್ತೆ, ನೀವು 4 ಜನಕ್ಕೆ ಪಿಚ್ ಮಾಡಿದಾಗ ಸೂಪರ್ ಅನ್ಸಿರುತ್ತೆ, ಅದು ರಿಲೀಸ್ ಮಾಡಿದಾಗ ಇಟ್ ಮೇ ವರ್ಕ್, ಮೇ ನಾಟ್ ವರ್ಕ್. ಸೊ ಹೌ ಡು ಯು ಗೆಟ್ ಅ ಜಡ್ಜ್ಮೆಂಟ್ ದರ್? ಇಸ್ ದರ್ ಅ ಮೆಜರಿಂಗ್ ಮೆಟ್ರಿಕ್? ಇದಕ್ಕಿರೋದು ಒಂದೇ ಏನಂದ್ರೆ, ನಾನು ನಿರ್ದೇಶಕ ಆಗಬೇಕು ಅಂತಂದ್ರೆ ನನಗಿರ್ಬೇಕಾಗಿರೋದು ಮೇಜರ್ ಆಗಿ ನಾನು ಅನ್ಕೊಂಡಿರುವಂಥ ಥೀಮ್ ಮೇಲೆ ನನಗೆ ಕನ್ವಿಕ್ಷನ್ ಇರೋದು. ನಮ್ಮ ಸುತ್ತಮುತ್ತಲು ಏನಾಗ್ತಿರುತ್ತೆ, ಎಲ್ರಿಗೂ ಅವ್ರವರ ಒಂದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಇರುತ್ತೆ. ಯಾರೋ ಒಬ್ರಿಗೆ ಸರಿ ಅನ್ಸ್ಬೋದು, ಸರಿ ಅನಿಸದೇ ಇರ್ಬೋದು, ಇನ್ನೊಬ್ರಿಗೆ ಇದು ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ಬೋದು. ಬಟ್ ಆದರೆ ನನಗಿರೋವಂಥ ಕನ್ವಿಕ್ಷನ್ ಇದೆಯಲ್ಲ, ಆ ಕನ್ವಿಕ್ಷನ್ ಸ್ಟ್ರಾಂಗ್ ಆಗಿರಬೇಕು ಆ ಥೀಮ್ ಮೇಲೆ. ಅದ್ರ ಮೇಲೆ ಪ್ರತಿಯೊಂದೂ ಡೆವಲಪ್ ಆಗ್ತಾ ಹೋಗುತ್ತೆ, ಅದ್ರ ಮೇಲೆ ಪ್ರತಿಯೊಂದನ್ನು ಡೆವಲಪ್ ಮಾಡ್ತಾ ಹೋಗಬೇಕು. ಈ ಜರ್ನಿನಲ್ಲಿ ಏನಾಗುತ್ತೆ, ನೀವು ಬರವಣಿಗೆ ಜರ್ನಿ ಟೈಮ್ನಲ್ಲೇ ಸಾಕಷ್ಟು ಡಿಸ್ಕಷನ್ಗಳು ನಡೆಯುವಾಗ ಡಿವಿಯೇಷನ್ಗಳು ಆಗ್ತಾ ಹೋಗ್ತಾ ಇರುತ್ತೆ. ಯಾವುದೋ ಒಂದು ಐಡಿಯಾ, ಒಂದು ಸೀನು, ಯಾವುದೋ ಒಂದು ಘಟನೆ, ಇದು ಸಖತ್ತಾಗಿದೆಯಲ್ಲ ಅಂತ ಘಟನೆಯಾಗಿ ಮಾತ್ರ ನಾವು ಮಾತಾಡೋದಾಗ ಚೆನ್ನಾಗಿರುತ್ತೆ. ಬಟ್ ಈ ಸೋಲ್ ಒಳಗಡೆ ಅದು ಫಿಟ್ ಆಗ್ತಿರಲ್ಲ. ಈಗ ತಗೊಂಬಂದು ಮನುಷ್ಯನಿಗೆ ನಾವು ಮನುಷ್ಯನ ರೂಪ ಆಕಾರನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಅದಕ್ಕೊಂದು ಸೋಲ್ ಇದೆ. ಅವನು ಸ್ವಲ್ಪ ದಪ್ಪಗಿರ್ತಾನೆ ಅಂತಂದ್ರೆ ಅವನು ತಗೊಂಬಂದು ಸೊಂಡ್ಲು ಫಿಟ್ ಮಾಡಿದ್ರೆ ಆಗಲ್ಲ, ಅದು ಬೇರೆನೇ ಆಗೋಗುತ್ತೆ, ಮನುಷ್ಯ ಆಗೋಲ್ಲ. ಆ ಥೀಮೇ ಬೇರೆ. ಅದು ಪರ್ಸನಲ್ ಅಟ್ಯಾಕ್ ಅಲ್ಲ, ನಂಗೆ ತಿಳ್ಕೊಂಡ್ರೆ ಅಲ್ಲ, ಪರ್ಸನಲ್ ಆಗಿರೋ ಬೇರೆ ಬೇರೆ ತರ ಎಲ್ಲ ಅಟ್ಯಾಕ್ ಮಾಡ್ಬೋದು. ಸಿ ಇದಕ್ಕೆ ಒಂದು ಏನಂತಂದ್ರೆ, ನಾನು ಅದನ್ನೇ ಹೇಳೋದು, ನೀವು ಯಾವಾಗ್ಲೂ ಅಷ್ಟೇ ಮಾಸ್ಟರ್ ಕ್ಲಾಸ್ ಸಿನಿಮಾಗಳನ್ನ ಡಿಕನ್ಸ್ಟ್ರಕ್ಟ್ ಮಾಡಿ ನೋಡ್ಬೇಕು. ಸಿ ನಾಗರಹಾವು ಅನ್ನೋಂಥ ಸಿನಿಮಾ ಕಾದಂಬರಿ ಸರ್, ಅದು ಇಷ್ಟಪ್ಪ ಪುಸ್ತಕ ಕಾದಂಬರಿ. ಅದು ಇಡೀ ಕಾದಂಬರಿನ ಸಿನಿಮಾ ಮಾಡೋಕ್ಕಾಗಲ್ಲ, 2 ವಾಲ್ಯೂಮ್ಸ್. ಅದನ್ನ ನೀವು 2.5 ಗಂಟೆ ಸಿನಿಮಾ ಮಾಡೋದು ಹೆಂಗ್ ಮಾಡ್ತೀರಾ? ದಟ್ ಈಸ್ ದ ಬ್ರಿಲಿಯನ್ಸ್ ಆಫ್ ದ ಡೈರೆಕ್ಟರ್. ಅಂಡ್ ಅವರು ಅದರಲ್ಲಿ ಇರುವಂತ ಸೋಲ್ನ ಏನು ಕಂಡುಕೊಂಡಿದ್ರು ಆ ಟೈಮಲ್ಲಿ ಇರುವಂತ exactly what is the theme of soul? What exactly according to you? What is the theme? And I forgot it's all. ಅದನ್ನ ನೀನು ಹೇಳ್ತಾ ಹೋಯ್ತು ಅಂತ ಇಟ್ಸ್ ಅ ವೆರಿ ಲಾರ್ಜ್ ಏನು One line, like what exactly? ಒನ್ ಲೈನಲ್ಲಿ ಹೇಳ್ಬೇಕು ಅಂತಂದ್ರೆ ನಿನಗೇನು ಅರ್ಥ ಆಗಿರುತ್ತೋ ಅದು ನೀನು ತಗೋಬಹುದು ಅಂತ. ಒಂದು ಬೇಸಿಕಲಿ ಇಟ್ಸ್ ಅಬೌಟ್ ಅ ಕ್ಯಾರೆಕ್ಟರ್ ಕಾಲ್ಡ್ ರಾಮಚಾರಿ ಹೂ ಲಿವ್ಡ್ ಇನ್ ಒನ್ ಪ್ಲೇಸ್. ಅವನ ಸುತ್ತಲೂ ನಡೆಯುವಂತ ಒಂದು ಜೀವನದ ಕತೆ, Apathy. ಅದನ್ನ ಇನ್ನು ಅಪತಿ ಅಂತಾನು ತಗೋಬಹುದು. Whatever has to happen, ಎವ್ರಿಥಿಂಗ್ ವಿಲ್ ಹ್ಯಾಪನ್. ಆ ತರ Whatever had to happen will happen. At the end, ಐ ಲಿವ್ ಮೈ ಲೈಫ್ ದ ವೇ ಐ ವಾಂಟ್ ಟು ಅಷ್ಟೇ. ವೆದರ್ ಇಟ್ ಈಸ್ ಲೈಕ್ ನೀನು ಸೊಸೈಟಿನ ಎದುರಾಕೊಳ್ತಾನೋ ಅನ್ನೋದ್ರಲ್ಲಿ,
ಸೊ There is clearly there is no black and white arc. ಐ ಫೆಲ್ಟ್ ನಾಗರಹಾವು ಮಾತ್ರ ತಗೊಂಡ್ರೆ ಟೈಟಲ್ ಏನ್ ಹೇಳುತ್ತೆ, ಸಿನಿಮಾ ಅದನ್ನ ಕಮ್ಯುನಿಕೇಟ್ ಮಾಡುತ್ತೆ, ನೋ ಕನ್ಫ್ಯೂಷನ್. ಇಟ್ಸ್ ಆಸ್ ಕ್ಲಿಯರ್ ಆಸ್ ದಟ್. ದಟ್ಸ್ ಆಲ್. ಈಗ ನಮ್ಮ ಸಿನಿಮಾ ಮೇಡ್ ಇನ್ ಬೆಂಗಳೂರು ಅಂತ ತಗೊಂಡ್ರೆ ಜನ ಏನ್ ಕೇಳಿದ್ರು Nagarhav, like what does title to communication in ಸರ್, ಖಂಡಿತ ಹಾವು ನನ್ನ ಪರ್ಸ್ಪೆಕ್ಟಿವ್ ಇಂದ ಮಾತ್ರ ನಾನು ಹೇಳಬಲ್ಲೆ ಇದನ್ನ. ಸರ್, ಟೈಟಲ್ ಯು ಆರ್ ಎಕ್ಸ್ಟ್ರೀಮ್ಲಿ ಆಂಗ್ರಿ ಆನ್ ಯುವರ್ ಗುರುಸ್, ಆನ್ ಯುವರ್ ಫ್ಯಾಮಿಲಿ, on everybody. You are extremely on the society. You are a rebel kind of a character. But you also will bow down. ನೀನು ಹೆಡೆ ಯಾವಾಗಲೂ ಎತ್ಕೊಂಡಿರೋಕ್ಕಾಗಲ್ಲ. ನೀನು ಪ್ರೀತಿ ಬಂದಾಗ ನೀನು ತಲೆ ಬಾಗ್ತೀಯ. ಗೊತ್ತಾಗತ್ತೆ ಜೀವನದಲ್ಲಿ ನಿಜ ಅದು ಸುಳ್ಳು ಯಾವ ಪಾಯಿಂಟ್ ಗೊತ್ತಾಗುತ್ತೆ. ದಟ್ಸ್ ಅ ಬೀಟ್ ಪಾಯಿಂಟ್ ಇನ್ ದ ಸಿನಿಮಾ ಇಸ್ ವೆನ್ ಆರ್ತಿ ಇಸ್ ಇನ್ ದ brothel. She sold off, right, by her own husband. That's when you realize the society's constitutionally wrong. You were always right. ರೆಬಲ್ ಆಗಿರ್ಬೇಕಿಲ್ಲಿ. ಇರ್ಲಿಲ್ಲ, ಅವ್ನು ಮದುವೆ ಆಗ್ಲಿಲ್ಲ ಅವಳನ್ನ ಯಾರಿಂದ ಮೇಸ್ಟ್ರಿಂದ ಅಲ್ಲ. ಅದೇ ಆಫ್ ಕೋರ್ಸ್ ಪ್ರಾಮಿಸಸ್ ಸೊಸೈಟಿ ಕಾನ್ಸೆಪ್ಟ್ ಇಂದ, ಬಿಕಾಸ್ ಅದೇ ಬ್ರದರ್ ಪ್ರಾಮಿಸ್ ಮಾಡ್ತಾ ಅಲ್ಲ ಅಲ್ಲಿ ಮೇಲೂ. ಯಾ, ಹಿ ಡಿಡ್ಂಟ್ ಗೆಟ್ ಮ್ಯಾರಿಡ್. ವೈ? ಅಲ್ಲೆಲ್ಲೋ ನಿನ್ ಧೈರ್ಯ, ನೀನ್ ಬಗ್ದೆ ಅಲ್ವಾ? ಅವಾಗ ನೋಡಿ, ಯು ಕ್ರಿಯೇಟೆಡ್ ಅ ಪ್ರಾಸ್ಟಿಟ್ಯೂಟ್ ಬಿಕಾಸ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಫೈಟ್, ಬಿ ಬ್ರೇವ್ ವೆನ್ ಇಟ್ ಮ್ಯಾಟರ್ಸ್. ಈಗ ನಾವು ಸಿನಿಮಾ ಮಾಡ್ದಂಗೆ, ನಾವು ಸಿನಿಮಾ ಮಾಡುವಾಗ ನಾವು ಇದು ಬೇಕೇ ಬೇಕು ಅಂದ್ರೆ ಕಾಂಪ್ರಮೈಸ್ ಆಗ್ತೀವಿ. ಸಿನಿಮಾ ಆದ್ಮೇಲೆ ಬೇಕೇ ಬೇಕು ಅಂತೀವಿ. ನಾವು ನಾಗರಾವ್ ಅಲ್ಲಾಗ್ಬೇಕು ಸಿನಿಮಾ ಸೆಟ್ಟಲ್ಲಿ, ಸ್ಟಾರ್ ಮುಂದೆ ಆಗ್ಬೇಕಲ್ವಾ? ವಿ ಶುಡ್ ರಿಕ್ವೆಸ್ಟ್ ಅಟ್ ಲೀಸ್ಟ್, ಸರ್ ಇದು ಮಾಡ್ಬೋದು ಅಂತ. ಅಲ್ಲಿ ಏನೇ ಆಗ್ಲಿ, ಬಡ್ಜೆಟ್, ಟೈಮು, ಸನ್ಲೈಟು, ಇದ್ರ ಬಗ್ಗೆ ಅಲ್ಲಿ ನಾಗರಾವ್ ಅಲ್ಲ. ಫಿಲಮ್ ಆದ್ಮೇಲೆ ರಿಲೀಸ್ ಬೇಕು ಅಂತ ನಾಗರಾವ್ ಆದ್ರೆ ಆಗಲ್ಲ. ಸೊ ಐ ಮೀನ್ ನನಗನ್ಸಿದ್ದು ಆಮೇಲೆ ಕೊನೆಯಲ್ಲೇ ಹಾವು ಪೊರೆ ಬಿಡ್ತು ಅಷ್ಟೇ. ಹೊಸ ಹಾವಾದ ಅವನು ಇನ್ನೊಂದು ಹುಡುಗಿನ ಪ್ರೀತಿ ಮಾಡ್ದ, ಆ ಕ್ರಿಶ್ಚಿಯನ್ ಹುಡುಗಿನ ಪ್ರೀತಿ ಮಾಡ್ತಾನೆ. ಆ ಶಾರ್ಟ್ ತೋರಿಸ್ತಾರೆ ಸನ್ಸೆಟ್ ಅಲ್ಲಿ, ಅದೆಲ್ಲ ಚೆನ್ನಾಗಿದೆ, ನೈಸ್ ಮೆಮೊರೇಬಲ್ ಶಾರ್ಟ್ಸ್. Basically he changes from being a Nagarhav to ಬಟ್ ಅಷ್ಟೇ, from anger to ಸೊ ನಾಗರಾವಿಂದ ಹಾವರಾಣಿ ಆಗ್ಬಿಟ್ಟ ಅವನು ಕೊನೆಗೆ. ಕೆರೆ ದಟ್ಸ್ ವಾಟ್ ತರಾಸು ಸೆಡ್. was it like Nagarhav ಅಂದ್ರೆ like the poison in him, ಅಂದ್ರೆ venom in him, the venom in him sir, I think was the problem for everything anta. Sir, no, it was not released at the right time. The venom was not released at the right time from my perspective, because ನೀನು ಆಗಿರ್ಬೋದು, ಬಟ್ ನೀನು ಎಲ್ಲಿ ಹಾರ್ಶ್ ಆಗಬೇಕು ಅಲ್ಲಿ ಹಾರ್ಶ್ ಆಗಿಲ್ಲ ನೀನು. ಎಂಟೈರ್ ಥಿಂಗ್ ಯು ಕಿಲ್ಡ್ ಯುವರ್ ಸೆಲ್ಫ್, ನೋ? That's what happened in the film. So basically the venom inside you is also killing you. Yes, and Nagarhav, and I've not read the whole Kadambari ಓದಿಲ್ಲ, ಅಲ್ಲಿ I'm sure that it's even deeper. ಬಟ್ ನನಗನ್ಸಿದ್ದು ಟೈಟ್ಲ್ ಏನು ಹೇಳುತ್ತೆ, ಕತೆ ಏನು ಹೇಳುತ್ತೆ, ಪಕ್ಕಾ ಮ್ಯಾಚು. ಈಗ ನಮ್ಮ ಸಿನಿಮಾ ತೊಗೊಂಡ್ರೆ ಮೇಡ್ ಇನ್ ಬೆಂಗಳೂರು, ನನಗೆ ಏನು ಟೈಟ್ಲ್ ಜನ ಬಂದ್ಬಿಟ್ಟು ಕೇಳಿದ್ರು, ಬೆಂಗಳೂರಲ್ಲಿ ಎಲ್ಲಿದೆ? ಕಿಕ್ಯಾಸ್ ಆಗಿತ್ತು ನಿಮ್ಮ ಟೈಟಲ್. I really liked it. I mean, thanks, you're being kind. No, ಆ ಟೈಟಲ್ ನೋಡಿದಾಗಲ್ಲ I was like, wow, ಏನೋ ಮಜಾ ಇದೆ ಇದು. ಅಲ್ಲಿ ಎಲ್ಲೋ ಬೆಂಗಳೂರೇ ತೋರಿಸಿಲ್ಲ ಅಂತ ಕೇಳಿದ್ರು. ಆತರ ಅವರು ಬೆಂಗಳೂರು ಬಗ್ಗೆ ಏನ್ ಹೇಳ್ತಿದೀವಿ, ಡಾಕ್ಯುಮೆಂಟ್ರಿ ಅಲ್ಲ. Made in Bangalore is about the fighting. I felt that your film is about the entrepreneur inside you, the ethos of Bangalore. It was about that. But we had to get it out ಅಲ್ವಾ? ಅಂದ್ರೆ in cinematic language, like you were all discussing, we had to get it out. See, ನಮ್ಮ ಲೋಗೋಲು ಸಾಕಷ್ಟು ಕಥೆಗಳಿದೆ, ಅಲ್ಲೇ ಒಂದು ನದಿ ಇದೆ, all those things, but we had to get it out. So in that I feel we were not bold enough. That's true. That's all our learning. Learning ಇದೆ. ಆ ಥೀಮ್ ಅನ್ನ ತಕ್ಕಂತ ನಮ್ಮ ಟೈಟ್ಲ್ ಮಿಸ್ ಆಗಿತ್ತು. ನಾವು ಫಾರ್ ರಿಜಿಸ್ಟ್ರೇಷನ್ ಮಾಡಿದ್ದು ಅಂಡರ್ಸ್ಟ್ಯಾಂಡಿಂಗ್ FORREGN ಅಂತ. ಮೀಡಿಯಾದಲ್ಲಿ ಹೇಳಿದಾಗ ಅವರು ಪ್ರೆಸ್ಸಲ್ಲಿ ಹೇಳ್ತಿದ್ದಾರೆ ಫಾರ್ ರೀಗನ್ ಅಂದ್ರು, ಫಾರಿನ್ ಅಂದ್ರು. ಸೊ ಅಲ್ಲೇ ಹೊಡಿತು. ಆಮೇಲೆ ಏನಾಯ್ತು, ಅದೇ ಟೈಟಲ್ನ ಬುಕ್ ಮೈ ಶೋಲ್ ಹಾಕ್ಬೇಕಾಯ್ತು ನಾವು. ಬುಕ್ ಮೈ ಶೋಲ್ ಹೆಂಗೆ ಅಂದ್ರೆ ಎಷ್ಟೋ ಜನಕ್ಕೆ ಫಿಲಮ್ ಟಿಕೆಟ್ ಸಿಕ್ಕಿಲ್ಲ ಅಲ್ಲಿ, ಬಿಕಾಸ್ ಅವರೆಲ್ಲ ಫಾರ್ ರಿಜಿಸ್ಟ್ರೇಷನ್ ಹಾಕ್ತಿದ್ದಾರೆ, FORREGN ಆಗ್ತಿಲ್ಲ. ಈಗ ಅಮೆಝಾನಲ್ಲಿ ಅದೇ ಪ್ರಾಬ್ಲಮ್ ಆಗಿದೆ ನಮಗೆ. They have to put FORREGN. It will not take if you put for registration. It will not pull it. Did the team communicate? The title communicate? Yeah. ಅದಾಯ್ತು. ಬಟ್ ಟೈಟಲ್ ಏನಾಯ್ತು, ಎಷ್ಟು ಜನ ಕನ್ಫ್ಯೂಸ್ ಆಗೋಯ್ತು. ಯಾವ ಪಿಕ್ಚರ್ ಫಾರಿನ್ ಅಲ್ಲ ಗುರು, ಫಾರ್ ರಿಜಿಸ್ಟ್ರೇಷನ್. ಅದನ್ನ ಮಾಡಕ್ಕೆ ಒಂದು ವಿಡಿಯೋ ಮಾಡಿದ್ದು ಸಪರೇಟ್ ಆಗಿ ನಾವು. ಸೊ ಅದು ಎಲ್ಲೋ ಒಂದು ಕಡೆ ಆಗಿರ್ಬೋದು. I mean, title also was important. Yes, it's very important. You could have See, we thought of doing just for registration full ಹಾಕ್ಬೇಕಾಯ್ತು ನಾವು. ಬಟ್ ನಾವೇನು ತುಂಬಾ ಇಂಟೆಲೆಕ್ಚುಯಲ್ ಆಗಿ FORREGN ಹಾಕಿದ್ವಿ, ಅದು ಹೊಡಿತದೆ. ಅಲ್ಲ, ಏನಿಲ್ಲ, ಸ್ವಲ್ಪ ಕರೆಕ್ಟ್ ಆಗಿ ಅದ ಅಲ್ಲ, ಒಂದು ನಿಮಿಷ. ಸೊ ಅದ್ರಲ್ಲಿ ತಪ್ಪೇನಿದೆ? ನೀವು ಯಾವುದೇ ಒಂದು ಗಾಡಿ ತಗೊಂಡು ನೀವು ನೋಡಿದ್ರೆ ಫಾರ್ REGN ಅಂತಾನೆ ಇರುತ್ತೆ, ಗೊತ್ತಿರಲ್ಲ ಅಂತ. ಆ ಪಾಯಿಂಟ್ ಅಲ್ಲೇ ನಾವು ಯೂಸ್ ಮಾಡಿದ್ದು. ಬಟ್ ಏನಾಯ್ತು, ಕಾಮನ್ ಪಬ್ಲಿಕ್ ಆಗಲಿ, ಬೇರೆಯವರಾಗಲಿ, ಮೀಡಿಯಾದ ಎಸ್ಪೆಷಲಿ ಮೀಡಿಯಾದವರೇ ದೇ ಸ್ಪೀಕ್ ಅಬೌಟ್ ಅವರ್ ಫಿಲಮ್ ಇನ್ ಮೀಡಿಯಾ, ಟಿವಿ ಚಾನಲ್ಸ್ ಅಲ್ಲಿ. ಇವಾಗ ಈ ಸಲ ಫಾರಿನ್ ಪ್ರೆಸ್ ಮೀಟ್ ಆಯ್ತು, ನಾನು ಫೋನ್ ಮಾಡಿ ಫಾರಿನ್ ಅಲ್ಲ ಸರ್, ಬರ್ಕೊಡಿ ನಿಮ್ಗೆ ಫಾರ್ ರಿಜಿಸ್ಟ್ರೇಷನ್. ಅದೇನಾಯ್ತು, ಎಷ್ಟೋ ಜನ ಕನ್ಫ್ಯೂಸ್ ಆಗೋಯ್ತು. ಎಸ್, ನಿಮ್ಮ ಬಗ್ಗೆ
ನಿಮ್ಗೆ ಅದೆಲ್ಲ ತುಂಬಾ ಲಾಂಗ್ ಇರೋ ಸ್ಟೋರಿ ಸಹ ಅದೆಲ್ಲ ಹೇಳ್ತಾ ಹೋದ್ರೆ ನಿಮ್ಗೆ ಇನ್ನೂ ಹೇಮಂತ್ ಅವರೇ, ನಿಮ್ಮ ಪಾಯಿಂಟ್ಸ್. ಅದೇ ತುರ್ತು ಬಗ್ಗೆ ಮಾತಾಡ್ಬೇಕಂದ್ರೆ ಈಗ ಸದ್ಯಕ್ಕೆ ಎಲ್ಲ ಮರ್ತೋಗಿದ್ದೀನಿ. ಯಾ ತುರ್ತಾಗಿ ಹೇಳ್ಬಿಡು. ತುರ್ತಾಗಿ ಹೇಳ್ಬಿಡ. ಅದನ್ನೇ ನಾವು ಹೇಳಿಲ್ಲ ಫಿಲಮಲ್ಲಿ. ತುಂಬ ಸ್ಲೋ ಆಗಿ ಹೇಳ್ಕೊಂಡು. ಇನ್ನೊಂದು ಟು ಬಿ ಪ್ರಿಸೈಸ್, ಡೆಫಿನೆಟ್ಲಿ ರೈಟಿಂಗ್ ಇಸ್ ಮೈ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ಫಿಲ್ಮ್ ಅಂತ ನನಗನ್ಸಿದ್ದು. ಏನಕ್ಕೆ ಫಸ್ಟ್ ಆಫ್ ಆಲ್ ಟೈಮ್ ಲೂಪ್ ಸ್ಟ್ರಕ್ಚರ್ ಬಂದಾಗ ಒಂದಷ್ಟು ಜನಕ್ಕೆ ಟೈಮ್ ಲೂಪ್ ಅನ್ನೋದು ಈಸ್ ರಿಪಿಟೇಟಿವ್ ಇನ್ ಇಟ್ಸ್ ಸ್ಟೋರಿ ಟೆಲ್ಲಿಂಗ್ ನರೇಟಿವ್ಲಿ. ಇಟ್ಸ್ ರಿಪಿಟೇಟಿವ್ ವೇ ಆಫ್ ಟೆಲ್ಲಿಂಗ್. ಸೊ ಅದೇನಾಯಿತು, ಪೀಪಲ್ ಥಾಟ್ ವೈ ಆರ್ ಯು ರಿಪೀಟಿಂಗ್ ದಿಸ್ ಹೋಲ್ ಥಿಂಗ್. ಸೊ ಅದು ಎಲ್ಲೋ ಒಂಥರ 30 to 40 minutes ಸ್ಟಾರ್ಟಿಂಗಲ್ಲಿ ಬೋರ್ ಹೊಡೆಯೋಕ್ಕೆ ಶುರು ಆಯಿತು. ಸೊ ಆಮೇಲೆ ಕಾಂಟೆಂಟ್ ಅಂತ ಶುರುವಾಗೋದು ಅವ್ರಿಗೆ ಸೆಕೆಂಡ್ ಹಾಫಲ್ಲಿ ವೆನ್ ರಾಜ್ಬಿ ಶೆಟ್ಟಿ ಕಮ್ಸ್ ಇನ್. ಸೊ that's what even I heard. But I felt that my protagonist did not have a clear goal because he is trying to escape death. But audience already knows that he's going to die. They're not interested in how he's going to escape because they know he's going to die. We already showed that he's dead. So, but I was trying to focus on the human side of the character, as we all live thinking that we are going to live forever. But even though we all know that we are going to die, we all have 3 days to live. So I was trying to focus on this philosophy aspect. Somewhere I failed to communicate this philosophy in its whole. ಇನ್ನೂ ಒಂದು ಸ್ವಲ್ಪ ಸಟಲ್ಟಿ ಬಿಟ್ಟು ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಹೇಳ್ಕೊಂಡು ಹೋಗ್ಬೋದಾಯ್ತು. ಐ ಕುಡ್ ಹ್ಯಾವ್ ಗಿವನ್ ಅ ಕ್ಲಿಯರ್ ಫಿಸಿಕಲ್ ಗೋಲ್. ಸೊ ದಟ್ ಕುಡ್ ಹ್ಯಾವ್ ಕ್ರಿಯೇಟೆಡ್ ಆಡಿಯನ್ಸ್ಗೆ ಒಂದು ಥ್ರೆಟ್ ಸಿಗ್ತಾ ಇತ್ತು ಹಿಡ್ಕೊಂಡು. ಓಕೆ, ಇವನ್ ದೋ ದಟ್ ಗೋಲ್ ಇಸ್ ನಾಟ್ ದ ಫಿಲ್ಮ್ಸ್ ಡೆಸ್ಟಿನೇಷನ್, at least they would have something to look forward to. What if Vikram wanted to do this before he dies? That would have created some kind of hope for people. Or ಮಾಡ್ತಾನೆ ಇಲ್ವಾ ಅಂತ. ಇಲ್ಲ ಅಂತ ಅವ್ನು ಸಾಯ್ತಾನೆ ಅಂತ ಗೊತ್ತು. Why should I watch it? Why should I watch how he's going to escape death when he's not going to succeed? When I already know. That is a clear problem of the film. To be precise. And I think that's where ನಾವು ಎಷ್ಟೋ ಫಿಲಾಸಫಿಗಳು ನಾನು ಇವಾಗ ಹೇಳಿದ್ರೆ ನಿಮಗೆ ಗೊತ್ತಾಗ್ಬೋದು, ಬಟ್ ಆಡಿಯನ್ಸ್ಗೆ ಅದು ಕ್ಲಿಯರಾಗಿ ಕಮ್ಯುನಿಕೇಟ್ ಆಗಿಲ್ಲ. There is one audience who came up to me and asked, sir, this film is about 9-12 days ಅಲ್ವಾ ಅಂತ. ಸರ್ ಇಲ್ಲಪ್ಪ, ಇದು 3 days ರಿಪೀಟ್ ಹೆಂಗಾಗ್ಬಿಡುತ್ತೆ ಸರ್. ಇಲ್ಲ, ಅದೇ ಆ 3 ಡೇಸ್ನು ಇದು ಬರೀ ಆ್ಯಡ್ ಮಾಡ್ಕೊಂಬಿಡಿ. ಇದು ಫುಲ್ 9 to 12 days ಅಲ್ವಾ ಸರ್ ಫಿಲ್ಮ್. ಇಲ್ಲಪ್ಪ 3 days ರಿಪೀಟ್ ಆಗ್ತಾ ಇರುತ್ತೆ, ಅದು ಹೆಂಗಾಗುತ್ತೆ. ಸೊ these were the challenges of You were talking about deconstructing classics, and you come from a slightly academic background. At the FTI, though you've studied cinematography, I'm sure you would have touched upon the academic side of filmmaking also. So if you can suggest 2 things. One, how exactly do you deconstruct a film? ನೀವು ಕಲ್ತ್ಕೊಂಡಿರೋ ರೀತಿ. ಎರಡನೇದು, if you could tell us some of the classics that we can look up to and learn from. ಸೊ ಮೊದಲನೇದಾಗಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಓಕೆ, ಸೊ ನಾನು FTIಗಿನ್ನೂ ಮುಂಚೆ 2 ಕಡೆ ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿದ್ದೀನಿ. ಮೊದಲನೇದು ಮಾಡಿದ್ದು ಕುಣಿಗಲ್ ನಾಗಭೂಷಣ್ ಅಂತ ಕನ್ನಡ ರೈಟರು. ಸೊ ಎಲ್ಲರೂ ಕೇಳ್ತಾ, ಸೊ ಅವರು ಒಂದು ಫಿಲ್ಮ್ ಸ್ಕೂಲಲ್ಲಿ ಹೇಳ್ಕೊಡ್ತಾಯಿದ್ರು ಗಾಂಧಿನಗರದಲ್ಲಿ. ಸೊ ನನಗೆ ಗೊತ್ತಿರೋದು ಅವ್ರು ಹೇಳ್ಕೊಟ್ಟಿರೋ ಪ್ಯಾಟ್ರನ್ನು. ಸೊ ಅದಾದ ನಂತರ ಕಾನ್ಫಿಡಾ ಅಂತ ಒಂದಿದೆ, ಕರ್ನಾಟಕ ಫಿಲ್ಮ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಅಂತ. ಅಲ್ಲಿ ಕೂಡ ಒಂದು ಫಿಲ್ಮ್ ಡೈರೆಕ್ಟರ್ಸ್ ಕೋರ್ಸ್ ಆಗಿತ್ತು, ಅದನ್ನು ಅಟೆಂಡ್ ಮಾಡಿದ್ದೆ. ಸೊ ಇದೆರಡನ್ನೂ ಕ್ಲಬ್ ಮಾಡಿ ಹೇಳೋದಾಯಿತು ಅಂತಂದರೆ, ಸೊ ಬೇಸಿಕಲಿ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಡಿಕನ್ಸ್ಟ್ರಕ್ಷನ್ ಹೆಂಗೆ ಅಂತ. ಒಂದು ಫಾರ್ಮ್ಯಾಟು, ಫಸ್ಟು ಜಿಸ್ಟ್ ಅಂದರೆ ಲೈಕ್ ಸರ್ ಹೇಳ್ದಂಗೆ ಥೀಮ್ ಆಫ್ ದ ಫಿಲ್ಮ್ ಏನು ಅದನ್ನು ಕಂಡೆನ್ಸ್ ಮಾಡಿ ನಿಮ್ಗೆ ಏನು ಅರ್ಥ ಆಗುತ್ತೋ ಒಂದು ಕ್ಲಾಸಿಕಲ್ ಸಿನಿಮಾ ಯಾವುದಾದ್ರೂ ತಗೊಳ್ಳಿ. ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ, ಅದರ್ ಲ್ಯಾಂಗ್ವೇಜಸ್ ದ್ಯಾನ್ ಕನ್ನಡ ಅಥವಾ ಅದರ್ ಸಿನಿಮಾಸ್ ಲೈಕ್ ಫಾರಿನ್ ಫಿಲ್ಮ್ಸ್ ತಗೊಳ್ಳೋದಕ್ಕಿನ್ನೂ ಕೂಡ ನಮ್ಮ ಭಾಷೆಯಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ಅಥವಾ ವಾಟ್ ಎವರ್ ದ ಲ್ಯಾಂಗ್ವೇಜ್ ದಟ್ ವಿ ಆರ್ ಕಂಫರ್ಟಬಲ್ ವಿತ್, ಆ ಭಾಷೆದು
ಆಯ್ಕೆ ಮಾಡ್ಕೋಬೇಕು. ಒಂದು ನೀವು ಇವಾಗ ಪುಟ್ಟಣ್ಣ ಕಣಗಾಲ್ ಸಿನಿಮಾ ಇರ್ಬೋದು, ಸಿದ್ಧಲಿಂಗಯ್ಯ ಅವ್ರದ್ದು ಇರ್ಬೋದು, ಅಥವಾ ಎನಿ ಕ್ಲಾಸಿಕಲ್ ಸಿನಿಮಾ ಒಂದು ಆಯ್ಕೆ ಮಾಡ್ಕೊಳ್ಳಿ. ಅದನ್ನು ಆಯ್ಕೆ ಮಾಡ್ಕೊಂಡ ನಂತರ ಅದನ್ನು ಡಿಕನ್ಸ್ಟ್ರಕ್ಷನ್ ಎಲ್ಲಿಂದ ಶುರು ಮಾಡಬೇಕು ಅಂತಂದರೆ, ನನಗೆ ಗೊತ್ತಿರೋಂಥ ಫಾರ್ಮ್ಯಾಟ್, ಅಂದರೆ ನಾನು ಕಲ್ತಿರೋಂಥ ಫಾರ್ಮ್ಯಾಟಲ್ಲಿ ಫಸ್ಟ್ ಈಸ್ ದ ಜಿಸ್ಟ್ ಆಫ್ ದ ಫಿಲ್ಮ್ ವಿಚ್ ಇಸ್ ದ ಥೀಮ್ ಆಫ್ ದ ಫಿಲ್ಮ್. ಒಂದು ಸೆಂಟೆನ್ಸಲ್ಲಿ ನೀವು ಇಡೀ ಸಿನಿಮಾನ ಬರೀಬೇಕು. ನೀವು 3 ಸಲ ಬರೀತೀರೋ, ನೀವು 3 ಸಲ ಸಿನಿಮಾ ನೋಡ್ತೀರೋ, 6 ಸಲ ಸಿನಿಮಾ ನೋಡ್ತೀರೋ, ನೀವು ಬಿಟ್ಟಿದ್ದು ಅದನ್ನು ನೀವು ಒಂದೇ ಸೆಂಟೆನ್ಸಲ್ಲಿ ಬರೀಬೇಕು. ಫಸ್ಟ್ ದಟ್ ವಿಲ್ ಬಿ ದ ಜಿಸ್ಟ್, ಲೈಕ್ ವಿಚ್ ಶುಡ್ ಸಮ್ ಅಪ್ ದಿ ಎಂಟೈರ್ ಫಿಲ್ಮ್. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್, ಇಟ್ಸ್ ಅ ಟಾಸ್ಕ್. ಅದಾದಮೇಲೆ ನೆಕ್ಸ್ಟು 1 ಪೇಜ್ ಸಿನಾಪ್ಸಿಸ್ ಬರೀರಿ, ಎಲಾಬ್ರೇಟ್ ಇಟ್ ಇಂಟು 1 ಪೇಜ್ ಸಿನಾಪ್ಸಿಸ್. ಅದಾಗ್ತಾ ಇದ್ದಂಗೆ ನೆಕ್ಸ್ಟು ದೆನ್ ಸ್ಟಾರ್ಟ್ 1 ಲೈನ್ ಸ್ಕ್ರೀನ್ ಪ್ಲೇ. ಆ ಸೀನ್ನ ಒಂದೊಂದೇ ಲೈನಲ್ಲಿ ಬರ್ಕೊತಾ ಹೋಗಿ. ದಟ್ ಈಸ್ 1 ಲೈನ್ ಸ್ಕ್ರೀನ್ ಪ್ಲೇ. ದೆನ್ ಯು ಸ್ಟಾರ್ಟ್ ಎಲಾಬ್ರೇಟಿಂಗ್ ದ ಸ್ಕ್ರೀನ್ ಪ್ಲೇ. ವಾಟ್ ಎವರ್ ಯು ಸಿ, ಎವ್ರಿಥಿಂಗ್, ಒಂದು ಸೀನಲ್ಲಿ ಏನೇನಿದೆಯೋ ಪ್ರತಿಯೊಂದು ಅಂಶನೂ ಕೂಡ ಬರ್ಕೋತಾ ಹೋಗಿ. ಅದಾದ ನಂತರ ಡೈಲಾಗ್ಸಿಗೆ ಬನ್ನಿ. ಓಕೆ, ಡೈಲಾಗ್ಸ್ ಹೋಗೋದಕ್ಕಿಂತ ಮುಂಚೆ ಸ್ಕ್ರೀನ್ ಪ್ಲೇ ನಿಮ್ಗೆ ಯಾವಾಗ ಎಲಾಬ್ರೇಟ್ ಮಾಡಿ ಬರ್ದಿದ್ದೀರೋ ಅದಾಗ್ತಾ ಇದ್ದಂಗೆ ಕ್ಯಾರೆಕ್ಟರ್ಗೆ ಬನ್ನಿ. ವಾಟ್ ಆರ್ ದ ಪ್ರೈಮರಿ ಕ್ಯಾರೆಕ್ಟರ್ಸ್ ಬರ್ಕೊಳ್ಳಿ ಒಂದು ಕಡೆ. ಯಾರು ಇವಾಗ ಯಾವುದೋ ಒಂದು ಪಡವಾರಳ್ಳಿ ಪಾಂಡವರು ಅಂತ ತೊಗೊಂಡ್ರೆ ಊರ್ಗೌಡ ಇರ್ತಾನೆ, ಆಮೇಲೆ ಇವರೊಂದು 5 ಜನ ಇರ್ತಾರೆ. ಮೇಯ್ನ್ ಕ್ಯಾರೆಕ್ಟರ್ಸ್ ಯಾರು, ಸೆಕೆಂಡ್ರಿ ಕ್ಯಾರೆಕ್ಟರ್ಸ್ ಯಾರು, ಟೆರಿಷರಿ ಕ್ಯಾರೆಕ್ಟರ್ಸ್ ಯಾರು, ಎಕ್ಸ್ಟ್ರಾಸ್ ಯಾರು, ಎಷ್ಟೆಷ್ಟು ಬರುತ್ತೆ, ಯಾವ ಡೀಟೇಲ್ನೂ ಇಲ್ಲಿ ಮಿಸ್ ಮಾಡೋ ಹಾಗೆ ಇಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ರಿಟನ್ ಡೌನ್. ಸೊ ಇದಾಗ್ತಾ ಇದ್ದಂಗೆ ಡೈಲಾಗ್ಸಿಗೆ ಬನ್ನಿ. ಅದಕ್ಕೆ ನಿಮ್ಗೆಲ್ಲರಿಗೂ ಒಂದು ಫಾರ್ಮ್ಯಾಟ್ ಗೊತ್ತಿದ್ದೇ ಇದೆ, ಸೊ ಯಾವ ರೀತಿ ಬರ್ಕೋಬೇಕು ಅಂತ. ಆ ಸ್ಕ್ರೀನ್ ಪ್ಲೇನಲ್ಲಿ ಎಲಾಬ್ರೇಟ್ ಮಾಡಿರೋಂಥ ಒಂದು ಸೀನ್ ಕೆಳಗಡೆಗೆ ಏನೇನು ಡೈಲಾಗ್ ಬರ್ತದೆ, ಯಾವ್ಯಾವ ಡೈಲಾಗ್ ಬರ್ತದೆ, ಯಾವ ಕ್ಯಾರೆಕ್ಟರ್ ಆದಮೇಲೆ ಅದು ಬರ್ತದೆ ಅಂತ ಬರ್ಕೊಂಡು ಹೋಗ್ತಾ ಹೋಗೋದು. ಸೊ ನೀವು ಬರೆಯೋದು ಹೆಂಗಿರುತ್ತೆ ಅಂದರೆ, ಇವಾಗ ನಾವು ಈ ಡಿಕನ್ಸ್ಟ್ರಕ್ಷನ್ ಅಂತಂದಾಗ ಸಿನಿಮಾ ನೀವು ಮುಂದೆ ಹಾಕ್ಕೊಂಡು ಲ್ಯಾಪ್ಟಾಪಲ್ಲ ಕಂಪ್ಯೂಟ್ರಲ್ಲ ಹಾಕ್ಕೊಂಡು ಅದನ್ನು ನೋಡ್ಕೊಂತಾನೆ ಬರ್ಕೊಳ್ಳಿ. ಅದು ಹೆಂಗೆ ಬರ್ಕೋದಿರೋ ಅದು. ಸೊ ಯು ಸ್ಟಾರ್ಟ್ ಡೂಯಿಂಗ್ ಆಲ್ ದಿಸ್ ಎಕ್ಸಸೈಸ್ ಆ್ಯಂಡ್ ದೆನ್ ಯು ಸ್ಟಾರ್ಟ್ ಬ್ರೇಕಿಂಗ್ ಇಟ್ ಟು ಅ ಶೂಟಿಂಗ್ ಸ್ಕ್ರಿಪ್ಟ್. ಪ್ರಾಪ್ಸ್ ಏನಿದೆ, ಇದೇನಿದೆ, ಕಾಸ್ಟ್ಯೂಮ್ಸ್ ಏನಿದೆ, ಯಾವ ಸೀನಲ್ಲಿ ಕಂಟಿನ್ಯೂಟಿ ಪ್ರಾಪ್ಸ್ ಬಂತು, ನೀವು ಇದನ್ನು ಬ್ರೇಕ್ ಮಾಡ್ತಾ ನೀವು ಎಲ್ಲಿವರೆಗೂ ಬ್ರೇಕ್ ಮಾಡೋಕ್ಕೆ ಸಾಧ್ಯ ಇಲ್ವೋ, ಇನ್ನು ಇದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ, ಡಿಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ ಅನ್ನೋವರೆಗೂ ಡಿಕನ್ಸ್ಟ್ರಕ್ಟ್ ಈ ರೀತಿ ಮಾಡ್ಕೋತಾ ಹೋಗಿ. ದಿಸ್ ಇಸ್ ಒನ್ ಫಾರ್ಮ್ಯಾಟ್. ಸೊ ಸಜೆಷನ್ ಏನು ಅಂತಂದರೆ, ಲೈಕ್ ನೀವು ನಿಮಗೆ ಯಾವ ಸಿನಿಮಾ ಇನ್ಫ್ಲುಯೆನ್ಸ್ ಮಾಡಿದೆಯೋ ಕನ್ನಡ ಸಿನಿಮಾ, ಆ ಸಿನಿಮಾನ ಆಯ್ಕೆ ಮಾಡ್ಕೊಳ್ಳಿ. ಬಿಕಾಸ್ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಜರ್ನಿ. ಸೊ ಒಂದು ವಾರನಾದರೂ ತಗೋಬೋದು ಇದಕ್ಕೆ, ಅಥವಾ 10 ದಿನನಾದರೂ ತಗೋಬೋದು. ಬಟ್ ಇಟ್ಸ್ ಅ ವೆರಿ ಗುಡ್ ಎಕ್ಸಸೈಸ್ ಟು follow. Thank you. Before we move on to another interesting topic of having an alternate streaming platform or alternate revenue model, if you could shed some light about Six Sigma in filmmaking, what ಅಂದರೆ ನೀವು IML ಹೇಳ್ಕೊಟ್ಟಿರೋ ಅಷ್ಟೂ ಅಫ್ಕೋರ್ಸ್ ಪಾಡ್ಕಾಸ್ಟಲ್ಲಿ ಹೇಳೋಕ್ಕಾಗಲ್ಲ, ಬಟ್ ಆನ್ ಓವರ್ವ್ಯೂ ಇಟ್ ವಿಲ್ ಬಿ ಲೈಕ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಬೇಸಿಕ್ಲಿ ನನ್ನ ಜಾಬು ಎಲ್ಲಿ ಮುಂಚೆ ಬೇರೆ ಕಂಪ್ನಿ, IT ಕಂಪ್ನಿ ಕೆಲಸ ಮಾಡ್ತಿದ್ದೆ. ದ ಮೇನ್ ಕೋರ್ ಜಾಬ್ ವಾಸ್ ಟು ರಿಡ್ಯೂಸ್ ಕಾಸ್ಟ್ ಇನ್ ದ ಕಂಪನಿ, ಮತ್ತು ಪ್ರಾಸೆಸ್ ಇಂಪ್ರೂವ್ಮೆಂಟ್ ಅಂತ, ಪ್ರಾಸೆಸ್ ಇಂಪ್ರೂವ್ಮೆಂಟನ್ನು ಮಾಡಿಕೊಂಡು. ಸೊ ರೈಟ್ ಫ್ರಮ್ ಪ್ರಾಸೆಸ್ ಮ್ಯಾಪಿಂದ ಹಿಡಿದು ಆಡಿಟ್ ಮಾಡೋ ಟೈಮಲ್ಲಿ ನಾವೇನು ಮಾಡ್ತೀವಿ, MOM ಅಂತ ಮಾಡ್ತೀವಿ, ಮಿನಿಟ್ಸ್ ಆಫ್ ಮೀಟಿಂಗ್ ಅಂತ ಮಾಡ್ತೀವಿ, ಬೇಸಿಕ್ ಟರ್ಮಿನಾಲಜೀಸ್. ಮತ್ತು ಲೀನ್ ಅಂತ ಬರುತ್ತೆ. ಲೀನ್ ಅಂದರೆ ಬೇಸಿಕ್ಲಿ ರೆಡ್ಯೂಸಿಂಗ್ ವೇಸ್ಟ್ ಅಂತ. ಸೊ ಲೀನಲ್ಲಿ ಏನಾಗುತ್ತೆ, 7 ಟೈಪ್ಸ್ ಆಫ್ ವೇಸ್ಟ್ ಅಂತ ಹೇಳ್ತಾರೆ. ಡೈಮ್ ವಾಟ್ ಅಂತ ಅಂದರೆ ಡಿಫೆಕ್ಟು ಇನ್ವೆಂಟ್ರಿ, D ಸ್ಟ್ಯಾಂಡ್ಸ್ ಫಾರ್ ಡಿಫೆಕ್ಟ್, I ಸ್ಟ್ಯಾಂಡ್ಸ್ ಫಾರ್ ಇನ್ವೆಂಟ್ರಿ, E ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಟ್ರಾ ಪ್ರಾಸೆಸಿಂಗ್, ಮತ್ತು E ಸ್ಟ್ಯಾಂಡ್ಸ್ ಫಾರ್ DIME, E ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಟ್ರಾ ಪ್ರಾಸೆಸಿಂಗ್, M ಸ್ಟ್ಯಾಂಡ್ಸ್ ಫಾರ್ ಮೋಷನ್ ವೇಸ್ಟ್ ಅಂತ, O ಸ್ಟ್ಯಾಂಡ್ಸ್ ಫಾರ್ ಓವರ್ ಪ್ರೊಡಕ್ಷನ್ ಅಂತ, ಮತ್ತು T ಸ್ಟ್ಯಾಂಡ್ಸ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಜಸ್ಟ್ ಟು ಗಿವ್ ಎನ್ ಸ್ಯಾಂಪಲ್ ಎಕ್ಸಾಂಪಲ್ಲು, D ಡಿಫೆಕ್ಟು. ಸೊ ದಟ್ ಮೀನ್ಸ್ ಎನಿ ಮಿಸ್ಟೇಕ್ ಇಸ್ ಎ ಮಿಸ್ಟೇಕ್. ಸೊ ದಟ್ ಎನಿ ರಿವರ್ಕ್ ಇಸ್ ಎ ರಿವರ್ಕ್ ಅಂತ ಬರುತ್ತೆ. ಮತ್ತು ಎಕ್ಸ್ಟ್ರಾ ಪ್ರಾಸೆಸಿಂಗ್ ಏನು ಮಾಡ್ತೀವಿ, ಒಂದು ಸೀನ್ ಕಮ್ಯುನಿಕೇಟ್ ಮಾಡೋಕ್ಕೆ ಒಂದು ಡೈಲಾಗ್ ಬೇಕಾಗಿರುತ್ತೆ. ಅದನ್ನೇನು ಮಾಡ್ತೀವಿ, ಅದೇ ಡೈಲಾಗ್ನ ಮತ್ತೆ ಬೇರೆ ಥರ ಹೇಳ್ತೀವಿ, ನಾವು ಇನ್ನೊಂದು ಕಡೆ ಹೇಳ್ತೀವಿ. ಹಿಂಗೆ ತಿರುಗಿಸು, ಟನ್ ಅಂತ ತಿರುಗಿಸೋದು, ಇಟ್ಸ್ ರಿವೇಸ್ಟ್ ಬೇಸಿಕ್ಲಿ. ಮೋಷನ್ ವೇಸ್ಟ್ ಆಸ್ ಎ ಸ್ಲೋ ಮೋಷನ್. ಸೊ 48 ಫ್ರೇಮ್ಸ್ ಇಟ್ಟರೆ ಅನ್ನೆಸೆಸರಿ 48 ಫ್ರೇಮ್ಸ್ ಇಡೋದು ಬೇಡ, ಎಷ್ಟು ಬೇಕೋ ಅಷ್ಟು ಇಡಬೇಕಾಗುತ್ತೆ ಮೋಷನ್ ವೇಸ್ಟಲ್ಲಿ ನಾವು. ಮತ್ತು ಟ್ರಾನ್ಸ್ಪೋರ್ಟೇಷನ್ ವೇಸ್ಟು ಇದೇ ಸೆಟ್ಟಲ್ಲಿ ನೀವು ಹೇಳಿದಾಗ VFX ಯೂಸ್ ಮಾಡ್ತೀವಿ ಕೆಲವು ಸಲ. ಸೊ ಅಲ್ಲೇ ಹೋಗಿ ಶೂಟ್ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ. ಕೆಲವು ಸಲ ಏನು ಮಾಡ್ತಾರೆ, ಇಲ್ಲೇ ಇಂಡೋರಲ್ಲಿ ಮಾಡ್ಕೊಬೋದು ಆ್ಯಕ್ಚುಲಿ. ಮತ್ತು ಇಂಡೋರಲ್ಲಿ ಮಾಡಿದ್ರೆ ಏನು ಪ್ಲಸ್ ಮೈನಸ್ ಆಗುತ್ತೆ. ಇಂಡೋರ್ ಮಾಡಿದ್ರೆ ಎಕ್ಸ್ಟ್ರಾ ಲೈಟಿಂಗ್ ಬೇಕಾಗುತ್ತೆ. ಔಟ್ಡೋರ್ ಮಾಡಿದ್ರೆ ಅದು ಆ ಸೀನ್ಗೆ ರೆಲೆವೆನ್ಸ್ ಇದೆಯಾ. ಕೆಲವು ಸಲ ಸುಮ್ಮನೆ ಮಳೆ ಬೇಕು ಅಂತ ಮಳೆ ಹಾಕ್ಬಿಡ್ತಾರೆ, ಅದಕ್ಕೆ ರಿಲೆವೆನ್ಸ್ ಇದೆಯಾ. ಸೊ ದ್ಯಾಟ್ಸ್ ಆಲ್ ಓವರ್ ಪ್ರೊಡಕ್ಷನ್ ಕಾಸ್ಟ್. ಸೊ ಆ ಥರ ಒಂದು ಸ್ಮಾಲ್ ಎಕ್ಸಾಂಪಲ್ಸನ್ನು ತೊಗೊಂಡು ನಾನು ಏನು ಕಂಪ್ನಿಲಿ ಇಂಪ್ಲಿಮೆಂಟ್ ಮಾಡಿ ಕಂಪ್ನೀಸಲ್ಲಿ ಸೇವ್ ಮಾಡಿದ್ದೆ. ಐ ಥಾಟ್ ಲೆಟ್ ಮಿ ಯೂಟಿಲೈಸ್ ದೋಸ್ ಥಿಂಗ್ಸ್ ಹಿಯರ್ ಇನ್ ದ Six Sigma ಕಾನ್ಸೆಪ್ಟ್ಸ್. ಅದರಲ್ಲಿ ಎಂಡ್ ಟು ಎಂಡ್ ಮಾಡ್ಕೊಂಡು ಏನು ಮಾಡಿದ್ವಿ. ಸೊ ಎಂಡ್ ಆಫ್ ದ ಡೇ ಕೆಲವು ಆರ್ಟಿಸ್ಟ್ ಹೇಳ್ತಾರೆ, ಐ ಓನ್ಲಿ ಡೂ 2 scenes per day ಅಂತ ಹೇಳ್ತಾರೆ. ಐ ಸೆಡ್ ವೈ, ಎಂಡ್ ಆಫ್ ದ ಡೇ ಎಲ್ಲರೂ ಆರ್ಟಿಸ್ಟ್ 6 to 6 ಕಾಲ್ ಶೀಟ್ ಮಾಡೇ ಮಾಡ್ತೀವಿ. ದೇರ್ ಇಸ್ ನೋ ರೂಲ್ ದಟ್ ನಾ ಬರೀ 1 scene ಮಾಡ್ತೀನಿ, 2 scene ಮಾಡ್ತೀನಿ, ಎಲ್ಲೂ ರೂಲ್ಸ್ ಏನಿಲ್ಲ. ಸೊ ವಿ ಎನ್ಶ್ಯೂರ್ ದಟ್ ವಿ
ಹ್ಯಾವ್ ಎ ಪ್ರಾಪರ್ ಪ್ಲ್ಯಾನ್. ಈಗ ಏನಾಗುತ್ತೆ, ಸ್ಕ್ರಿಪ್ಟಿಂಗ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಶೂಟಿಂಗ್ ಹೋಗ್ತೀವಿ ನಾವು. ಶೂಟಿಂಗ್ ಟೈಮಲ್ಲಿ ಶೂಟ್ ಮಾಡಿಬಿಡ್ತೀವಿ. ನಾವು ವಾಟ್ ವಿ ಶುಡ್ ಡೂ ಇಸ್ ಗೆಂಬ ಮಾಡ್ತೀವಿ. ಅಂದರೆ ಹೊರಡಕ್ಕೆ ಮುಂಚೆ ಒಂದ್ಸಲ ಇನ್ನೊಂದ್ಸಲ ಡಬಲ್ ಚೆಕ್ ಮಾಡ್ತೀವಿ, ಬೇಕಾ ಈ ಸೀನ್ ಬೇಕಾ ಆ್ಯಕ್ಚುಲಿ. ಬರ್ದಿದ್ದು 6 ತಿಂಗಳ ಹಿಂದೆ ಆಗಿರುತ್ತೆ ಅದನ್ನು. ಅದೇನೇ ಮಾಡ್ತೀವಿ, ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಂಡ್ಬಿಟ್ಟಿರ್ತೀವಿ ನಾವು. ಶೂಟಿಂಗ್ ಮಾಡೋ ಟೈಮಲ್ಲಿ ಯಾರು ತೊಗೊಂಡೋಗ್ಬಿಡ್ತೀವಿ, ಇದು ಮುಗಿಸ್ಬೇಕು ಇವತ್ತು ಅಂತ. ಸೊ ಏನು ಮಾಡ್ತೀವಿ, ಮುಂಚೆ ಶೂಟಿಂಗ್ ಮಾಡಿರ್ತೀವಿ ಮುಂಚೆನೇ. ಇವಾಗ ಆ ಸೀನ್ ಆ್ಯಕ್ಚುಲಿ ಬೇಕಾ, ರಿಲೆವೆನ್ಸ್ ಇದೆಯಾ, ಎಡಿಟ್ ಮಾಡೋಕೆ ಗೊತ್ತಾಗ್ಬಿಡುತ್ತೆ ನಮಗೆ. ಬೇಡ ಅಂದರೆ 1 ನಿಮಿಷದ ಫುಟೇಜು, ಅದು 2 ಪೇಜ್ ಬೇಡ ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ 2-4 hours ಟೈಮ್ ಯು ಸೇವ್ಡ್. ಹಂಗೆ ಮಾಡಿ ಏನು ಮಾಡಿದ್ವಿ, ವಿ ಶಾರ್ಟ್ ದ ಎಂಟೈರ್ ಮೂವಿ ವಿತ್ 7 songs within 35 days. ಸೊ ಏನಂದ್ರೆ ಕೀಪಿಂಗ್ ಆಲ್ ದಿಸ್ ಆರ್ಟಿಸ್ಟ್ ಐಮ್ ಟಾಕಿಂಗ್ ಅಬೌಟ್. ಸೊ ಎವ್ರಿ ಎಲಿಮೆಂಟ್ ಅದೇ ನಾವು 6 Sigma ಏನು ಮಾಡ್ತೀವಿ ಅಂದರೆ, ಎಂಡ್ ಆಫ್ ದ ಡೇ ಇಟ್ಸ್ ಅಬೌಟ್ ಪ್ರಾಸೆಸ್ ಇಂಪ್ರೂವ್ಮೆಂಟ್. ಶುಡ್ ಹ್ಯಾವ್ ಪ್ರಾಸೆಸ್ ಫ್ಲೋಸ್, ಎಫಿಷಿಯನ್ಸಿ, ಒಂದು ಕರೆಕ್ಟಾಗಿ ಇರೋ ಗೆಂಬ ಸ್ಟಡಿ ಮಾಡ್ಕೊಂಡು MOM ಹಾಕೊಂಡು ಮರೆಯಲ್ಲ ನಾವೇನು. So if you can teach us one technique properly that we can. ಡೈಮ್ ವಾಟ್, ಸಿಂಪಲ್, ಲೀನ್, Okay. DIMVWOT, ಡೈಮ್ ವಾಟ್ ಅಂತ. ಲೀನಲ್ಲಿ 7 types of waste ಅಂತ. ಲಾಸ್ಟ್ ವೇಸ್ಟ್ ಇಸ್ ಕಾಲ್ಡ್ ನಾಲೆಜ್ ವೇಸ್ಟ್. ಇದು ಹೆಂಗೆ ನಾನು ಅಪ್ಲೈ ಮಾಡೋದು? ಇವಾಗ ನಾನು ನೆಕ್ಸ್ಟ್ ಸಿನಿಮಾಗೆ ನಾನು ಅಪ್ಲೈ ಮಾಡಬೇಕಾದ್ರೆ ಓಕೆ, ಈಗ ಫಾರ್ ಎಕ್ಸಾಂಪಲ್ ಯು ಟೇಕ್ ಒನ್ ಎಕ್ಸಾಂಪಲ್ ಆಫ್ ಯುವರ್ ಟೈಮ್ ಅಂಡ್ ಮೋಷನ್ ಸ್ಟಡಿ ಮಾಡ್ತೀವಿ ನಾವು. ಒಂದು ಪರ್ಟಿಕ್ಯುಲರ್ ಸೀನ್ ಮಾಡೋಕ್ಕೆ ಐ ವಿಲ್ ಗೋ ವಿತ್ ಎಕ್ಸ್ಟ್ರಾ ಪ್ರಾಸೆಸಿಂಗು. ಆಸ್ ಐ ಟೋಲ್ಡ್ ಯು, ಒಂದು ಡೈಲಾಗ್ ಇರುತ್ತೆ. ಆ ಡೈಲಾಗ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಯು ವುಡ್ ಹ್ಯಾವ್ ರಿಟನ್ ಒನ್ ಪರ್ಟಿಕ್ಯುಲರ್ ಡೈಲಾಗ್. ಫಸ್ಟ್ ಡ್ರಾಫ್ಟ್ ಆಲ್ವೇಸ್ 2 ಪೇಜ್ ಆಗಿರುತ್ತೆ. ಸೊ ಅದನ್ನೇ ಸೂಪರ್ ಗುರು ಅಂದ್ಬಿಟ್ಟು ಮುಂದೆ ಹೋಗ್ಬಿಡ್ತೀವಿ. ಅದನ್ನು ಇಂಟ್ರಸ್ಪೆಕ್ಟ್ ಮಾಡ್ಕೊಂಡು ಮತ್ತೆ ಜಸ್ಟ್ ಡಬಲ್ ಚೆಕ್ ಮಾಡಿ, ಇವಾಗ ಪ್ರದೀಪ್ ಸರ್ ಹೇಳ್ದಂಗೆ 2-3 ಜನ ಚೆಕ್ ಮಾಡಿ ಒಂದ್ಸಲ ಬೇಕೋ ಬೇಡವಾ ಸೀನ್ಸ್ಗಳು, ಮತ್ತೆ ಡಬಲ್ ಚೆಕ್ ಮಾಡಿ ಇದನ್ನು ಹೌ ಕ್ಯಾನ್ ಐ ಕಂಡೆನ್ಸ್ ಇಟ್ ಮಚ್ ಬೆಟರ್ ವಿತೌಟ್ ರಿಪೀಟಿಂಗ್ ದ ಸೇಮ್ ಡೈಲಾಗ್ಸ್ ಇನ್ ಡಿಫ್ರೆಂಟ್ ಮ್ಯಾನರ್. ಎಕ್ಸ್ಟ್ರಾ ಪ್ರಾಸೆಸಿಂಗ್ ಅಂದರೆ ನಥಿಂಗ್ ಬಟ್ ಒಂದು ಡೈಲಾಗನ್ನ 2 ಸಲ ಹೇಳೋದು ಅನ್ನೆಸೆಸರಿ. ಅದನ್ನು ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ 2 ನಿಮಿಷ ಆಗೋ ಸೀನ್ 1 ನಿಮಿಷ ಆಗುತ್ತೆ. Okay, End so of the day. one is to avoid ರಿಪಿಟೇಟರ್ಸ್. ಆಮೇಲೆ ಕಾಸ್ಟ್ ಕಟ್ಟಿಂಗು ಬೇಸಿಕ್ಲಿ. cost. ಎಸ್, ಕಾಸ್ಟ್ ಕಟ್ಟಿಂಗ್ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ನಮಗೆ. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸುಮಾರು ಕಡೆ ಹೇಳಿದ್ದೀನಿ. ಕ್ಯಾರವಾನ್ಸ್ ಬಗ್ಗೆ ಬಂತು. ಕ್ಯಾರವಾನ್ಸ್ ಏನಾಗುತ್ತೆ, ನಮಗೆ ಯೂಶಲಿ ಎಲ್ಲ ಕಡೆ ಕ್ಯಾರವಾನ್ಸ್ ಯೂಸ್ ಮಾಡ್ತಾರೆ. ಕ್ಯಾರವಾನ್ಸ್ ಇಸ್ ಜಸ್ಟ್ ಎ ನೆಸೆಸರಿ, ನಾಟ್ ಎ ಲಕ್ಸುರಿ. ಎವ್ರಿಬಡಿ. ಸಾರಿ ಟು ಇಂಟರಪ್ಟ್, ಬಿಫೋರ್ ವಿ ಗೋ ಟು ಕ್ಯಾರವನ್ಸ್ ಮಾತಾಡೋಣ. ಎಸ್, ಅಂದ್ರೆ ಇದನ್ನ ನಾನು 6 Sigma ಗೊತ್ತಿಲ್ದಲೇನೋ ಮಾಡ್ತೀವಿ. ಹಾ. ಸೊ ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. 6 Sigma ಗೊತ್ತಿದ್ದು ನಾನು ಏನು ಮಾಡ್ಬೋದು ಅಂತ. ಹಾ. ಅಂದ್ರೆ ಕಾಸ್ಟ್ ರಿಡಕ್ಷನ್ ಮಾಡೇ ಮಾಡ್ತೀವಿ, ಹೌದು. ರಿವಿಸಿಟ್ ಮಾಡೇ ಮಾಡ್ತೀವಿ, ಅನ್ವಾಂಟೆಡ್ ರಿಪಿಟೇಟಿವ್ ಡೈಲಾಗ್ಸ್ ತೆಗಿತೀವಿ. ಹ್ಮ್. ಸೊ ವಾಟ್ ಎಕ್ಸ್ಟ್ರಾ ಐ ಡೂಯಿಂಗ್ ಯೂಸಿಂಗ್? ಎಕ್ಸ್ಟ್ರಾ ಏನು ಮಾಡ್ತೀವಿ ನಾವು, ಏನು ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಡಿಫೈನ್ ಫೇಸಲ್ಲಿ ಒಂದು ಬರುತ್ತೆ. ಡಿಫೈನ್ ಫೇಸು, ಮೆಜರ್ ಫೇಸ್, ಅನಲೈಸ್ ಫೇಸ್ ಅಂದರೆ ಸುಮ್ಮ ಪ್ರಾಸೆಸ್ ಇಂಪ್ರೂವ್ಮೆಂಟ್ ಬರುತ್ತೆ. ಅದನ್ನು ಒಂದು ಮಾಡ್ತೀವಿ. ಕಾಪೀಸ್ ಅಂತ ಮಾಡ್ತೀವಿ, COPIS ಅಂತ ಮಾಡ್ತೀವಿ. ಅವು ಸೈಪಾಕ್, ವಿ ಕಾಲ್ ಇಟ್ ಸೈಪಾಕ್, ಸಪ್ಲೈಯರ್ ಇನ್ಪುಟ್ ಪ್ರಾಸೆಸ್ ಔಟ್ಪುಟ್ ಕಸ್ಟಮರ್ ಅಂತ. ಅಂದರೆ ಬೇಸಿಕ್ಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೂ ಇಸ್ ಮೈ ಸಪ್ಲೈಯರ್. ಅದೇ ನನ್ನ ಟಾರ್ಗೆಟ್ ಆಡಿಯನ್ಸ್. ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಟೀ ಮಾಡ್ತೀರಾ. ಸೊ ಹೂ ಇಸ್ ಎ ಸಪ್ಲೈಯರ್? ನಿಮ್ಗೆ ಇನ್ಪುಟ್ಟು ಕತೆ ಬೇಕು ಅಂದರೆ ಕರೆಕ್ಟಾಗಿರೋ ಕತೆ ಬೇಕು, ದಟ್ಸ್ ಇನ್ಪುಟ್. ರೈಟರ್ಸ್. ಎಕ್ಸಾಕ್ಟ್ಲಿ. ಸೊ ಹೂ ಇಸ್ ಅ ಸಪ್ಲೈಯರ್? ಗುಡ್ ರೈಟರ್ಸ್ ಫಾರ್ ಮಿ. ಅದೇ ಇನ್ಪುಟೇ ಸರಿ ಇಲ್ಲ, ಔಟ್ಪುಟ್ ಚೆನ್ನಾಗಿ ಬರಲ್ಲ ನನಗೆ. ಸೊ ಮತ್ತೆ ಪ್ರಾಸೆಸ್ಸು ಅಗೇನ್ ಸರ್ ಹೇಳ್ದಂಗೆ ಇಂಟ್ರಸ್ಪೆಕ್ಟ್ ಮಾಡ್ಕೊಂಡು ಎಷ್ಟೆಷ್ಟು ನಾವು ಅದನ್ನು ಕಟ್ ಮಾಡಿಕೊಂಡು ಸೀನ್ ಬ್ರೇಕ್ ಡೌನ್ ಮಾಡ್ಕೊಂಡು ಮಾಡಿದ್ರೆ ದಟ್ಸ್ ಪ್ರಾಸೆಸ್. ಅಂಡ್ CIPOS, OS ಔಟ್ಪುಟ್. ವಾಟ್ ಈಸ್ ಇಟ್ ಔಟ್ಪುಟ್ ಯು ವಾಂಟ್ ಟು ಗಿವ್ ಇಟ್? ಅಂದರೆ ಫೈನಲ್ ಔಟ್ಪುಟ್ ಏನು ಬೇಕು ನಿಮಗೆ. ಲಾಸ್ಟ್ ಈಸ್ ಕಸ್ಟಮರ್. ಇನ್ಪುಟ್ ಸಪ್ಲೈಯರಿಂದ ಬಂದು ಕಸ್ಟಮರ್ ಹೋಗುತ್ತೆ. ಹೂ ಇಸ್ ಅ ಕಸ್ಟಮರ್? ಆ್ಯಸ್ ಸಂಬಡಿ ಟೋಲ್ಡ್, ವಿ ನೀಡ್ ಟು ಐಡೆಂಟಿಫೈ ಹೂ ಇಸ್ ಅ ಕಸ್ಟಮರ್. ಎಷ್ಟೋ ಜನ ಮಾಡಿಬಿಟ್ಟು ಆಮೇಲೆ ಗೊತ್ತಾಗೋದು ಯಾರಿಗೆ ಮಾಡಬೇಕಿದು. ಈಗ ನಮ್ಮ ಪಿಕ್ಚರ್, ಎಸ್, ಈಗ ನಮ್ಮ ಪಿಕ್ಚರು ನಾವು ಏನು ಮಾಡಿದ್ವಿ, ಐ ವಾಸ್ ವೆರಿ ಕ್ಲಿಯರ್, ದಿಸ್ ವಿಲ್ ನಾಟ್ ವರ್ಕ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್. ಬಿಕಾಸ್ ನನ್ನ ಕತೆ ಇರೋ ಡೈವರ್ಸ್ ಬಗ್ಗೆ. ಫ್ಯಾಮಿಲಿ ಆಡಿಯನ್ಸು ಮೊದಲನೇ ವಾರ 2 ವಾರ ಬರೋದಿಲ್ಲ ಥಿಯೇಟ್ರಿಗೆ. ಅವ್ರು ಬರೋದೇ 3 ವಾರ 4 ವಾರ ಆದಮೇಲೆ. ಅಮೆಝಾನ್ ಪ್ರೈಮಲ್ಲಿ 6 ತಿಂಗಳಾದಮೇಲೆ ಯಾರೋ ಹೇಳಿದ್ರು ಫಿಲ್ಮ್ ನೋಡಿ ಡೈವರ್ಸ್ ಕಪ್ಪಲು ಕ್ಯಾನ್ಸಲ್ ಮಾಡ್ಕೊಂಡ್ರು ಡಿವೋರ್ಸ್ ಅಂತ. ಇದು ಸ್ಟೂಡೆಂಟ್ಸ್ ಯಾರು ಬರೋಲ್ಲ, ಹೇಳಲ್ಲ. ಸ್ಟೂಡೆಂಟ್ಸ್ಗೆ ಇದೊಂದು ಸಣ್ಣ ವಿಷಯಕ್ಕೆ ಯಾಕೆ ಜಗಳ ಆಗುತ್ತೆ. ಬಟ್ ಒಬ್ಬರು ಲಾಯರ್ ಫೋನ್ ಮಾಡಿಬಿಟ್ಟು ನನ್ನ ಕ್ಲೈಂಟ್ ಡಿವೋರ್ಸ್ ಕ್ಯಾನ್ಸಲ್ ಮಾಡ್ಕೊಂಡ್ರು ಅಂತ, ದಟ್ ಮೀನ್ಸ್ ದ ಮೆಸೇಜ್ ಇಸ್ ಗಾನ್ ದೇರ್. ಸೊ ಐ ನೀಡ್ ಟು ಐಡೆಂಟಿಫೈ ಹೂ ಇಸ್ ಮೈ ಕಸ್ಟಮರ್. ಸೊ ಈ ಸೈಪಾಕ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ಫಾರ್ ಎನಿ ಫಿಲ್ಮ್ ಮೇಕರ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ನಂಗೆ ಯಾರು ಇನ್ಪುಟ್ ಕೊಡ್ತಾರೆ. ಈಗ ನಾನು ರೈಟರ್ಸ್ ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಕೆಲವು ರೈಟರ್ಸು ದೇ ಆರ್ ಬ್ಲೆಂಡ್ ಟು ಮೇಕ್ ಕಮರ್ಷಿಯಲ್ ಥಾಟ್ಸ್. ಫೈಟಿಂಗ್ಗೆ ಆ್ಯಡ್ ಮಾಡಬೇಕು, ಅದು ಬೇಕೋ, ಇಲ್ಲ ಅಂದರೆ ಆಗಲ್ಲ. ಆ ಥಾಟ್ ಪ್ರಾಸೆಸ್ ಅವ್ರದ್ದೊಂಥರ. ಈ ಕೆಲವು ರೈಟರ್ಸ್ ನೋಡಿದ್ದೀನಿ, ಒಂಥರ ಗಾದೆನೇ ಎವ್ರಿ ಡೈಲಾಗಿಗೆ ಒಂದು ತಾತ್ಪರ್ಯ ಇರುತ್ತೆ. ಅದು ನಾಟ್ ರಿಕ್ವೈರ್ಡ್ ಕೆಲವು ಸಲ ನನ್ನ ಪ್ರಕಾರ. ಅವ್ರು ಬರೀತಾರೆ ಅಂದ್ಬಿಟ್ಟು ಅವ್ರು ಬರ್ಸ್ಕೊಂಡ್ಬಿಟ್ಟು ಡೈಲಾಗ್ ಹೇಳ್ಸೋದು ಉಪಯೋಗ ಇಲ್ಲ. ಅದು ಎಷ್ಟು ಬೇಕು ಕತೆಗೆ ಬೇಕಾ. ಈಗ ಫಾರ್ ಎಕ್ಸಾಂಪಲ್ ಅದೇ ಬರ್ಕೊಂಡೆ ಇಲ್ಲಿ, ಈಗ ಭಾಗ್ಯದಲಕ್ಷ್ಮಿ ಬಾರಮ್ಮ ಮತ್ತು ಎದುರು ಬಣ್ಣ ಗಂಡ, ಓಕೆ 6 Sigma ಬಗ್ಗೆ ಹೇಳ್ತೀರಲ್ಲ. ಕರೆಕ್ಟ್. ಹಾಂ. ಸೊ ಅಲ್ಲಿ ನಾವೇನು ಮಾಡ್ತೀವಿ, ಆ ಪ್ರಾಸೆಸ್ ಲೈನ್ ಅಂತ ಏನಿರುತ್ತೆ ಅದನ್ನು ಡಿವೇಟ್ ಎಲ್ಲೂ ಮಾಡಲ್ಲ ನಾವು. ದೇರ್ ಇಸ್ ನೋ ಡಿವಿಯೇಷನ್ಸ್ ದೇರ್.
ಯೂಶಲಿ ನಾವೇನು ಮಾಡ್ತೀವಿ, ಕತೆ ಒಂದು ಏನೋ ಅಂದ್ಕೊಂಡಿರ್ತೀವಿ, ಅದೆಲ್ಲೋ ಹೊರಟಿರುತ್ತೆ, ಎಲ್ಲೆಲ್ಲೋ ಗ್ರಾಫ್ ಎಲ್ಲೋ ಟಮಾಟೋ ಆ ಗ್ರಾಫ್ ಹೋಗಬಾರ್ದು ಅಂತ ಸಿಂಪಲ್ ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ ಬರ್ಮ ರಾಜ್ಕುಮಾರ್ ಅಲ್ಲಿಗೋದು ಕನ್ನಡ ಸರ್ ಹೇಳ್ದಂಗೆ ಎಂಡ್ ಟು ಎಂಡ್ ನೋಡಿದಾಗ ನಿಮ್ಮ ಕಾಮಿಡಿ ಎಲ್ಲೂ ಡ್ರಾಪ್ ಆಗಲ್ಲ ನಿಮಗೆ. ಲಾಸ್ಟಲ್ಲೂ ಆ ಸಿಂಹ ಬಂದು ಗ್ರಾಫ್ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕ್ಲೈಮ್ಯಾಕ್ಸ್. ಹೋಗ್ತಾ 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 ಹಿಂಗೆ ಹೋಗುತ್ತೆ ಅದು ಗ್ರಾಫ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ಎ ಬ್ಯೂಟಿಫುಲ್ ಗ್ರಾಫ್. ಇದೆಲ್ಲ ನಾನು ತುಂಬ ಎಕ್ಸ್ಪೀರಿಯನ್ಸ್ ನಾನು ನೋಡಿದ್ದೀನಿ ನಾನು. ಯಾಕಂದರೆ ಆ ಗ್ರಾಫ್ ಎವ್ರಿ 10 ಮಿನಿಟ್ಸು 7 ಮಿನಿಟ್ಸ್ ಯು ಹ್ಯಾವ್ ಗ್ರಾಫ್ ಹ್ಯಾವ್ ಟು ಕೀಪ್ ಫ್ಲಕ್ಚುಯೇಟಿಂಗ್ ಅಂತ ಹೇಳ್ತಾರೆ. ಕೆಲವು ಫೇಲ್ ಆಗ್ತಿರುತ್ತೆ, ಸಡನ್ನಾಗಿ ಟ್ರಿಪ್ ಆಗುತ್ತೆ, ಸಡನ್ನಾಗಿ ಇದಾಗುತ್ತೆ, ಎಲ್ಲೋ ಇಮೋಷನ್ ಏನೋ ಆ ಗ್ರಾಫ್ ಎಲ್ಲಿ ಮಿಸ್ ಆಗಬಾರ್ದು ಅಂದರೆ ಈ ಥರ ಭಾಗ್ಯಲಕ್ಷ್ಮಿ ಮಾರಮ್ಮ, ಎದುರು ಮನೆ ಗಂಡ ಪಕ್ಕದ ಮನೆ ಹೆಂಡತಿ, ಶಶಿಕುಮಾರ್ ಬಂದಿತ್ತು ಒಂದು, ಮತ್ತು ಗೌರಿ ಗಣೇಶನ ಮದುವೆ, ಕಾಮಿಡಿ ಸಿನಿಮಾ ಅಂದರೆ ಕಾಮಿಡಿ ಅಲ್ಲೆಲ್ಲೂ ಈ ಗ್ರಾಫಿಂಗ್ ಇದನ್ನ ಫಾರ್ ರಿಜಿಸ್ಟ್ರೇಷನ್ ಮಾಡಿದ್ವಿ. ಅಪ್ಲೈ ಮಾಡಿದ್ವಿ. ಆದ್ರೂ ಏನಾಯ್ತು, ಸೆಕೆಂಡ್ ಹಾಫಲ್ಲಿ ನಮ್ಮ ಕಾಮಿಡಿ, ಫಸ್ಟ್ ಹಾಫಲ್ಲಿ ಫುಲ್ ಕಾಮಿಡಿ ಹೋದ್ವಿ ನಾವು, ಸೆಕೆಂಡ್ ಹಾಫಲ್ಲಿ ಎಮೋಷನಲ್ ಹೋಯ್ತು. ಸೊ ಇಂಪ್ಲಿಮೆಂಟ್ ಮಾಡ್ತೀವಿ, ಬಟ್ ಏನಾಗುತ್ತೆ ಕೆಲವು ಸಲ ಇನ್ಪುಟ್ ಇಂದ ಮತ್ತು ಪ್ರಾಸೆಸಿಂಗಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಎಡುತ್ತೀವಿ. ಸೊ ಅಲ್ಲಿ ನಾವು ಹುಷಾರಾಗಿರ್ಬೇಕು. ಕಾಮಿಡಿ ಸಿನಿಮಾ ಅಂತ ಹೇಳ್ತೀವಿ, ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಅಂತ ಹೇಳ್ತೀವಿ ನಾವು. ಸೊ ರೊಮ್ಯಾನ್ಸ್ ಇರಬೇಕು, ಕಾಮಿಡಿ ಇರಬೇಕು, ಇಲ್ಲ ಬರೀ ಕಾಮಿಡಿ ಇರಬೇಕು, ಇಲ್ಲ ಸೈಫೈ ಅಂತ ಹೇಳಿ ಫುಲ್ ಇವ್ರದ್ದು ಕರೆಕ್ಟ್ ಆಗಿದೆ ಗ್ರಾಫ್, ಅಂದರೆ ಫುಲ್ ಎಂಟು ಆ್ಯಂಡ್ ಸೈಫೈ. ಇವೆಲ್ಲೂ ಸುಮ್ಮನೆ ಒಂದು ಕಡೆ ಎಮೋಷನ್ ಬಂತು, ಆಮೇಲೆ ನೋಡೋಕ್ಕೆ ಆ್ಯಕ್ಚುಲಿ ಕಾನ್ಸಂಟ್ರೇಟ್ ಮಾಡ್ಕೋದ್ರೆ ಲಾಸ್ಟಲ್ಲಿ ದೇ ಸ್ಪೀಕ್ ಅಬೌಟ್ ಓನ್ಲಿ ಅಬೌಟ್ ಇದು ಕರೆಕ್ಟಾ? ಇಲ್ಲ ಅದೇ ನಾನು ತಪ್ಪು ಮಾಡಿದ್ದಲ್ಲೇ ಸೈಫೈ ಅಂತ ಹೇಳ್ಬಿಟ್ಟೆ ಲಾಸ್ಟ್. ನಾವು ಮೈ ಫಿಲ್ಮ್ ವಾಸ್ ಆ್ಯಕ್ಚುಲಿ ಫ್ಯಾಮಿಲಿ ಡ್ರಾಮಾ ನೋಡೋಕೆ. ಎಸ್, ಇಟ್ಸ್ ಪ್ಯೂರ್ಲಿ ಅಬೌಟ್ ಫ್ಯಾಮಿಲಿ ವ್ಯಾಲ್ಯೂಸ್ ಅಲ್ವಾ. ಸೊ ಎಲ್ಲೋ ನಾವು ಕೋವಿಡ್ ಇಂದ ಆಚೆ ಬಂದಮೇಲೆ ವಿ ಆರ್ ಆಲ್ ಎನಾಮರ್ಡ್ ಬೈ ಬಿಗ್ ಫಿಲ್ಮ್ಸ್. ಸೊ ಹೌ ಡು ವಿ ಎಲ್ಲಿ ಹೆಂಗೆ ಕಂಪೀಟ್ ಮಾಡೋದು ಅನ್ನೋದಕ್ಕಿಂತ ದಟ್ಸ್ ಎ ರೀಸನ್ ವಿ ಕಾಯಿಂಡ್ ಫ್ಯಾಂಟಸಿ. ಅಫ್ಕೋರ್ಸ್ ಫ್ಯಾಂಟಸಿ ವಾಸ್ ದೇರ್, ಬಟ್ ಸೈಫೈ ಇದರಲ್ಲಿ ಟೈಮ್ ಲೂಪ್ ಇರೋದ್ರಿಂದ ಸೈನ್ಸ್ ಫಿಕ್ಷನ್ ಅಂತ ಹೇಳ್ಬೋದು ಅಂತ ಯಾರೊಬ್ಬರು ಇನ್ಪುಟ್ ಕೊಟ್ಟು. ಹೌದು. ಓಕೆ. ಸೊ ನಾವು ಯೋಚನೆ ಮಾಡಿದರೆ ದ ಫಿಲ್ಮ್ ಇಸ್ ನಾಟ್ ಸೈಫೈ ಆರ್ ಫ್ಯಾಂಟಸಿ. ಇಟ್ಸ್ ಪ್ಯೂರ್ಲಿ ಅಬೌಟ್ ಅ ಗೈ ಫೈಂಡಿಂಗ್ ವಾಟ್ ಈಸ್ ಪರ್ಪಸ್ ಆಫ್ ಲೈಫ್, ಯುನೋ. And my interpretation was that. Correct. At the end, what will you take Because away? Six Sigma will help you to proactively plan your day. Instead of having extra shots, ಎಷ್ಟು ಬೇಕೋ ಅಷ್ಟೇ ಮಾಡಬೇಕು ಒಂದಷ್ಟೇ. Before we move on to the next topic, before you add on, Yogesh sir will set the momentum for the next half of the discussion now. He will throw in some topics and he will his comments on whatever is happening so far. As just audience ಸರಿ, ಎಲ್ರೂ ಆಡಿಯನ್ ಇಲ್ಲಿ ಎಲ್ಲ ದಿಗ್ಗಜರು ಎಲ್ಲ ಸಿನಿಮಾನು ಅಮೆಝಾನ್ ಅಲ್ಲಿ ರಿಲೀಸ್ ಆಗಿದೆ. ನಾವು ಇನ್ನೂ ಸಿನಿಮಾ ಮಾಡಿಲ್ಲ, ಬಟ್ ಐ ಆಮ್ ರೈಟರ್, ಸ್ಕ್ರೀನ್ ರೈಟರ್, ಡೈಲಾಗ್ ರೈಟರ್, ಅಸೋಸಿಯೇಟ್ ಡೈರೆಕ್ಟರ್ ಸಿನಿಮಾ ವರ್ಕ್ ಮಾಡಿದ್ದೀನಿ. ಐ ಹ್ಯಾವ್ ಡನ್ ಅ ಶಾರ್ಟ್ ಫಿಲ್ಮ್. ಸೊ ಟು ಲರ್ನ್ ಫಿಲ್ಮ್ ಮೇಕಿಂಗ್ ಐ ವಾಸ್ ನಾಟ್ ಅಫೋರ್ಡಬಲ್ ಫಾರ್ ಫಿಲ್ಮ್ ಸ್ಕೂಲ್ಸ್ ಆನ್ ದಟ್ ಟೈಮ್. ಸೊ ಮನೇಲಿ ಸಪೋರ್ಟ್ ಇಲ್ಲ ಅಂತ. ಸೊ ಐ ವರ್ಕ್ಡ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್, ಬೀಯಿಂಗ್ ಅ ಕ್ಯಾಮ್ರಾ ಮ್ಯಾನ್, ಆಸ್ ಎ ಸೆಡ್. ನನಗೆ ಇಂಟ್ರೆಸ್ಟ್ ಬೇರೆ ಇದ್ರು ಟು ಲರ್ನ್ ಫಿಲ್ಮ್ ಮೇಕಿಂಗ್ ಐ ವರ್ಕ್ಡ್ ಅಕ್ರಾಸ್ ರೈಟರ್, ಅಸಿಸ್ಟೆಂಟ್ ಡೈರೆಕ್ಟರ್ಗೆಲ್ಲ ವರ್ಕ್ ಮಾಡೋದು. ವೆನ್ ನನಗೆ ಅರ್ಥ ಆಗಿದ್ದು ಆ ಟೈಮಲ್ಲಿ ಒಂದು ಪ್ಯಾಟ್ರನ್ ಫಾಲೋ ಮಾಡ್ತಾ ಇದ್ವಿ, ವಾಟ್ ವಿ ಲೈಕ್ ಅದನ್ನೇ ಪ್ಯಾಟ್ರನ್. ನಾವು ರೌಡಿಸಮ್ ಇರಬೇಕು, ಈ ಥರ ಮಾಸ್ ಇರಬೇಕು, ತೆಲುಗು ಸಿನಿಮಾ ಥರ ಕ್ವಾಲಿಟಿ ತರಬೇಕು, ತಮಿಳ್ ಸಿನಿಮಾ ಥರ ಈಗ ಬರಬೇಕು ಅಂತ. ಬಿಕಾಸ್ ವಿ ಆರ್ ಬ್ಯಾಂಗ್ಳೂರಿಯನ್ಸ್, ವಿ ವಾಚ್ ಆಲ್ ದ ಲ್ಯಾಂಗ್ವೇಜಸ್ ಆ್ಯಂಡ್ ನೋಡಿ ಇಷ್ಟಪಡ್ತೀವಿ. ಕಂಟೆಂಟ್ ಇದ್ರೆ ಸಾಕು. ವಿ ನೆವರ್ ಥಾಟ್ ಇಟ್ ಇಸ್ ತೆಲುಗು ತಮಿಳ್. ಆಮೇಲೆ ಕೆಳಗಡೆ ಗೊತ್ತಾಗೋದು, ಓ ತಮಿಳ್ ಅದು, ಓ ತೆಲುಗುನ ಅದು ಅಂತ. ಸೊ ವಿ ವಾಚ್ ಆಲ್ ದ ಮೂವೀಸ್. ಆ ಟೈಮಲ್ಲಿ ಪ್ರದೀಪ್ ಸರ್ ಟಾಪಿಕ್ ಒಂದು ತೊಗೊಳ್ತೀನಿ. ಸೊ ಯು ಸ್ಟಾರ್ಟೆಡ್ ಲೈಕ್ ಗೋಧಿ ಬಣ್ಣ ಸಾಧಾರಣವಾಗಿ ಮೈಂಡ್ಗೆ ಫಸ್ಟು ಒಂದೊಂದು ಅರ್ಜಿ ಇರುತ್ತಲ್ಲ, ಬೀಗ ಫಿಲ್ಮ್ ಮೇಕರ್, ನಾನು ಹೇಳ್ತೀನಿ, ಕತೆ ಹೇಳ್ತೀನಿ ಅಂತ. ಆ ಟೈಮಲ್ಲಿ ಈ ಟೈಟ್ಲ್ ಬಂದಾಗ ಏನು ಹಿಂಗಿದೆ, ಹೇಮಂತ್ ಸರ್ ಇಸ್ ಆಲ್ಸೋ ಗುಡ್ ಫ್ರೆಂಡ್, ಎಲ್ಲ ಟೀಮ್ ಫ್ರೆಂಡ್, ಏನು ಈ ಥರ ಇಟ್ಟಿದ್ದಾರೆ ಟೈಟ್ಲು, ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಡೈಲಮಲ್ಲಿದ್ದೆ. ಮೂವಿ ಫಸ್ಟ್ ಶೋ ಬಿಕಾಸ್ ದ ಫ್ರೆಂಡ್ಸ್, ಐ ನೋ ದೆಮ್. ಸೊ ಹೋಗಿ ನೋಡಿದಾಗ ನಾನೊಂದಷ್ಟು ಸ್ಕ್ರಿಪ್ಟ್ ಬರೆದಿದ್ದು ಕಿತ್ತು ಬಿಸಾಕ್ಬಿಟ್ಟೆ. ಆ ಟೈಮಲ್ಲಿ ಆ ಪ್ಯಾಟ್ರನ್ ವರ್ಕ್ ಆಗಲ್ಲ, ಗೋಧಿ ಬಣ್ಣ ವರ್ಕ್ ಆಗಲ್ಲ ಅಂತ ಸುಮಾರು ಜನ ಆ ಟೈಮಲ್ಲೇನೆ. ಯಾಕಂದರೆ ಇವಾಗ ಭಾಗ್ಯದ ಲಕ್ಷ್ಮೀ ಬರಮ್ಮ ಇಲ್ಲೇ ಇದೀವಿ ನಾವು, ಇನ್ನೂ ಹಳೇ ಟಾಪಿಕಲ್ಲಿ ಇದೀವಲ್ಲ, ಅದು ಹೋಗ್ಬಿಡ್ತು ಆ ಟೈಮ್ಗೆ. ಆದ್ರೂ ಅದು ವರ್ಕ್ ಆಯಿತು. ಜನಗಳಿಗೆ ಹೇಳ್ತು, ಇಟ್ ಈಸ್ ನಾಟ್ ಅ ಆರ್ಟ್ ಸಿನಿಮಾ, ಇಟ್ ಈಸ್ ಅ ಕಮರ್ಷಿಯಲ್ ಸಿನಿಮಾ. ಇಟ್ಸ್ ಸರ್ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ನನಗೂ ಅದರಲ್ಲೊಂದು 2-3 ಸೀನ್ ಇಷ್ಟ ಆಯಿತು. ಒಂದು ಇನ್ಸ್ಪೆಕ್ಷನ್ ನೋಡಿದೆ, ಕನಸು ಸೀನ್ ಹೆಂಗೋ ಇಡ್ಬೋದು, ಏನೇನೋ. ಸೊ ಎಲ್ಲ ವಿಷಯಗಳು ಇತ್ತು, ಕಾಮಿಡಿ ಇತ್ತು, ಸ್ಟೋರಿ ಕ್ವಾಲಿಟಿ, BGM. ಸೊ ಜನ ಮೈನ್ ನಮ್ಮ ಪರ್ಸ್ಪೆಕ್ಟಿವ್ ಎಲ್ಲ ಸೆಕೆಂಡ್ರಿ. ಪಬ್ಲಿಕ್ ಹಿಂಗೆ ತಿರುಗಿ ನೋಡ್ದ ಮೂವಿ ಕ್ಲಾಸ್. ಆ ಟೈಟ್ಲಿಗೆ ವೆಂಕೋಬ್ರಾವು, ಅನಂತ್ ನಾಗು, ಪುಷ್ಪ, ಸೊ ಆಲ್ ದಿಸ್ ಹ್ಯಾಶ್ಟ್ಯಾಗ್ಸ್ ಪಾಪ್ಡ್ ಅಪ್. ಸೊ ನಾವೇನೇನು ತಿಳ್ಕೊಂಡಿದ್ವೋ, ಸೊ ಇಟ್ ಈಸ್ ನಾಟ್ ಲೈಕ್ ದಟ್. ಕಂಟೆಂಟ್ ಹಿಂಗಿರಬೇಕು. ಇಟ್ಸ್ ಎಜುಕೇಟೆಡ್ ಮೀ.
ಇನ್ ದಟ್ ಕೇಸ್ ಐ ವಾಸ್ ಸ್ಟಾರ್ಟೆಡ್ ರೈಟಿಂಗ್ ಸಮಥಿಂಗ್ ಲೈಕ್ ದಟ್. ಈ ಥರ ಇರಬೇಕು, ಕ್ಲಾಸ್ ಆಗಿರಬೇಕು. ಟು ಲರ್ನ್ ಫಿಲ್ಮ್ ಮೇಕಿಂಗ್ ಐ ಹವ್ ಸೀನ್ ಆಲ್ ದಿಸ್ ಅಂತ ಹೇಳಿದಲ್ಲ ಸರ್, ಹೇಳಿದ್ರು ಒಂದು ಅಬೌಟ್ ಈಗನ ಇದೇ ಥರ ಕ್ವಶನ್ ನನಗೆ ಬಂತು, ಹೆಂಗೆ ಹೇಳಿ ಒಪ್ಸಿರ್ಬೋದು ಅಂತ. ಸೊ ಬಿಕಾಸ್ ಅದು ರಾಜಮೌಳಿ ಅವ್ರು ಹೇಳಿದ್ಮೇಲೆ ಆಗೋಯ್ತು. ನಾವು ಇಲ್ಲ ಹೆಂಗೆ ಹೇಳಿ ಒಪ್ಪಿದ್ದು, ಕಾಕ್ರೋಚ್ ಅಂತ ಒಂದು ಮೂವಿ ಶಾರ್ಟ್ ಫಿಲ್ಮ್ ಬಂತಂತೆ. ಸೊ ಇಲ್ಲ ಜನಗಳು ಮಾತಾಡ್ತಾ ಇರೋದನ್ನ ನೋಡೇ ನಾನು ಎಜುಕೇಟ್ ಆಗ್ತಾ ಇದ್ದೆ. ಓಕೆ, ನೋಡಿದೆ. ಇಟ್ ಇಸ್ ಅನ್ ಆ್ಯನಿಮೇಷನ್ ಸ್ಕ್ರಿಪ್ಟ್ ಶಾರ್ಟ್ ಫಿಲಮ್. ಓಕೆ, ಸೊ ಕಾಕ್ರೋಚ್ ಅಂತ ಒಂದು ಆ್ಯನಿಮೇಷನ್ ಶಾರ್ಟ್ ಫಿಲ್ಮ್ ನೋಡಿದೆ ನಾನು. ಸೊ ಅದನ್ನು ನೋಡಿದೆ. ಸೊ ಇಫ್ ಐ ಆಮ್ ಅ ಫಿಲ್ಮ್ ಮೇಕರ್ ಗೋಯಿಂಗ್ ಟು ದ ಪ್ರೊಡ್ಯೂಸರ್, ಸರ್ ಕತೆ ಟೈಟಲ್ ಕಾರ್ಡಲ್ಲಿ ಅಪ್ಪ ಒಂದು ಕತೆ ಹೇಳಪ್ಪ. ಸೊ ಒಂದು ಊರಲ್ಲಿ ಒಂದು ರಾಜ, ಸಾಕು ಬೇರೆ ಏನಾದರೂ ಕತೆ ಹೇಳೋ, ಏನು ಡಿಫ್ರೆಂಟ್ ಹೇಳ್ಬೇಕಾ, ಪ್ಯಾಟ್ರನ್ ಬ್ರೇಕ್ ಮಾಡಬೇಕಾ, ಬಿಗ್ ಸ್ಕೇಲಲ್ಲಿ ಹೇಳ್ಬೇಕಾ, ಒಂದು ನೊಣ ಕತೆ ಹೇಳ್ತೀನಿ, ಒಂದು ಊರಲ್ಲಿ ಒಂದು ನೊಣ ಇರುತ್ತೆ ಅಂತ. ಓಕೆ ಅಂತ ಅವ್ರಿಗೊಂದು ಕ್ವಶನ್ ಬಂದಾಗ, ಸಿ ದಿ ಮೂವೀಸ್, ದಿಸ್ ಇಸ್ ಅ ಟೆಕ್ನಿಕಾಲಿಟಿ, ದಿಸ್ ಇಸ್ ಅ VFX, ಈ ಥರ ನಾವು ಈ ಸ್ಕೇಲಲ್ಲಿ ತೋರ್ಸೋಕೆ ಹೋಗ್ತೀವಿ. ಸ್ಟೋರಿ ಇಷ್ಟೇ, ರಿವೆಂಜ್ ಆಗಿ ಏನೋ ಒಂದು ಪ್ರಾಣಿ ಆಗೋ ಬದಲು ನೊಣ ಆಗ್ತಾನೆ, ಬಟ್ ನೊಣ ಕೈಲಿ ಏನೇನು ಮಾಡಿಸ್ಬೋದು, ದಿಸ್ ಇಸ್ ಆರ್ ಟೆಕ್ನಿಕಲ್ ಟೀಮ್ ಪ್ರಿಪೇರ್ಡ್, ದಿಸ್ ಇಸ್ ಅ ಪ್ರೆಸೆಂಟೇಷನ್ ಆ್ಯಂಡ್ ದಿಸ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಈಸಿ. ಓಕೆ ಅಂದ್ಕೊಂಡ್ರೆ ಕಷ್ಟ, ಇಲ್ಲ ಅಂದರೆ ಜಸ್ಟ್ ಈಸಿ ಅನಿಸ್ತು. ಸೊ ಆಮೇಲೆ ನನ್ನ ಜಾನರ್ ಇದು ಅನ್ನೋದನ್ನು ಬಿಟ್ಟೆ, ಬಿಕಾಸ್ ಐ ಲೈಕ್ ಟು ಬಿ ಇನ್ ದ ಗ್ರೂಪ್. ಐ ಲೈಕ್ ಪ್ರದೀಪ್ ಸರ್ ಮೂವಿ, ಲೈಕ್ ಹೇಮಂತ್ ಸರ್ ಮೂವಿ, ಎಲ್ಲರದ್ದು ಒಬ್ಬೊಬ್ರದ್ದು ಒಂದೊಂದು ಜಾನರ್ ಇರ್ಬೋದು. ಬಟ್ ಟು ಹ್ಯಾಂಗ್ ಔಟ್ ವಿತ್ ಮೈ ಫ್ರೆಂಡ್ಸ್ ಐ ಶುಡ್ ಲವ್ ಆಲ್ ದ ಜಾನರ್ ಅನ್ಸ್ಬಿಟ್ಟು. ಅವ್ರ ಕಡೆ ಕೇಳಿದಾಗ ಕರೆಕ್ಟ್ ಅನ್ಸದೆ, ಇಷ್ಟೊಂದೆಲ್ಲ ಇದೆಯಾ ಸೈಫೈ ಆಗಲಿ, ಈ ಥರ ಇಷ್ಟೊಂದು ವಿಷಯ, ಲೂಪ್ ಅಂದರೆ ಗೊತ್ತಿಲ್ಲ, ನಾನು ನೋಡೇ ಇಲ್ಲ ಈ ಸಿನಿಮಾಗಳೆಲ್ಲ, ಹಾಲಿವುಡ್ ಮೂವಿ ನೋಡಿಲ್ವ ನೀವು? ಇಲ್ಲ ನೋಡಿಲ್ಲ. ಸೊ ತಿಳ್ಕೊಂಡೆ ಇವ್ರ ಪರ್ಸ್ಪೆಕ್ಟಿವಲ್ಲಿ ಮೇಡ್ ಇನ್ ಬ್ಯಾಂಗ್ಳೂರು ನೋಡಿದಾಗ ಐ ಲವ್ಡ್ ಇಟ್. ನಾನೇನು ನೋಡ್ತಾ ಇದ್ದೆ ಅಂದರೆ ಫಸ್ಟು ಟಿಂಟು, BGF ಕ್ವಾಲಿಟಿ ಬಂತು, ನಮ್ಮ ಕನ್ನಡ ಸಿನಿಮಾ ನೀಟಿದೆ ಅಂತ. ಬಟ್ ಹೋಗ್ತಾ ವಿ ಕೇಮ್ ಟು ನೋ. ಸೊ ಟು ಆ್ಯಡ್ ಆನ್ ನಂದ ಸರ್ ಹೇಳಿದ್ರು, ಬರೀ ಕತೆ ಇದ್ದರೆ ಸಾಲದು, ಇಲ್ಲ ಬರೀ ಫಿಲ್ಮ್ ಮೇಕಿಂಗ್ ಟೀಮ್ ಚೆನ್ನಾಗಿದ್ರು ಸಾಲದು, ಎಲ್ಲ ಸೇರಬೇಕು. ಎಲ್ಲ ಸೇರಿದ್ರೆ ಇಟ್ಸ್ ಅ ಗುಡ್ ಕ್ರಾಫ್ಟ್. ಬಟ್ ಟು ಕಂಪ್ಲೇನ್ ಅಬೌಟ್ ಅದರ್ ಮೂವೀಸ್, ಬೇರೆಯವ್ರ ಸಿನಿಮಾಗಳ ಬಗ್ಗೆ ಮಾತಾಡೋ ಅರ್ಹತೆಗಳೇ ನಮಗಿಲ್ಲ ಅನ್ಸ್ಬಿಡ್ತು, ಆ್ಯಸ್ ಪ್ರದೀಪ್ ಸರ್ ಸರ್. ಬಿಕಾಸ್ ಅದು ಅವ್ರ ಮಗು, ಅವ್ನು ಉಡ್ಸ್ಬಿಟ್ಟಿಯಾನೆ, ಕಿವಿ ಒಂಚೂರು ಮೇಲಿರ್ಬೋದು, ಮೂಗೊಂಚೂರು ಸೈಡ್ ಇರ್ಬೋದು, ಈ ಲವ್ಸ್ ಇಟ್. ಬಟ್ ಯಾರು ಮಾತು ಕೇಳ್ತಾರೆ ಅಂದರೆ ಗೆದ್ದಿರೋರು ಮಾತು ಕೇಳ್ತಾರೆ. ಸೊ ಏನಕ್ಕೆ ಗೆದ್ದಿತ್ತು? ವಿ ಶುಡಂಟ್ ಏಡ್, ನನಗೆ ಇಷ್ಟನೇ ಇಲ್ಲ ಆ ಸೀನು, ಬಟ್ ಗೆದ್ದಿದೆ ಗುರು, ಇಷ್ಟಪಡೋರು ಇದ್ದಾರೆ, ನೋಡ್ತಾರೆ. ಸೊ ದಿಸ್ ಇಸ್ ವಾಟ್ ಯು ಗೈಸ್ ಆಲ್ ಥಾಟ್. ಸೊ ಏನೇನು ಮಾಡಬೇಕು ಅಂತ ಆಸ್ ಅ ಸ್ಟೂಡೆಂಟ್ ಲರ್ನಿಂಗ್ ಥಿಂಗ್ಸ್. ಸೊ ನೆಕ್ಸ್ಟ್ ಏನು ಲರ್ನ್ ಮಾಡಬೇಕು ಅದು ಸೆಕೆಂಡ್. ಸೊ ಅದೇ ಇಲ್ಲಿ ಕ್ವಶನ್ನು ಹಾಗೂ ಆನ್ಸರ್ ಎರಡೂ ಅವ್ರವ್ರ ಹತ್ರನೇ ಸಿಕ್ತು ನಮಗೆ. ಅರ್ಥ ಆಗಿದೆ ಇಷ್ಟ. ನವೀನ್ ಸರ್ ಸಿನಿಮಾ ಬಗ್ಗೆ ಎಷ್ಟೇ ಮಾತಾಡಿದ್ರು, ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು, ಅವ್ರ ಸಿನಿಮಾಲು ಏನೇನಾಯ್ತು ಅಂತಲೂ ಹೇಳಿದ್ರು. ಸೊ ದಟ್ ಈಸ್ ಮನಸ್ಸಾಕ್ಷಿ ಭಾಳ ಇಂಪಾರ್ಟೆಂಟ್. ಸೊ ನಾವು ಒಂದು 5 ನಿಮಿಷ ಜಡ್ಜ್ ಮಾಡೋದು, 2 ವರ್ಷದ ಸಿನಿಮಾ 2 ಅವರ್ ತೋರಿಸಿದೆ, 2 ನಿಮಿಷ ಚೆನ್ನಾಗಿಲ್ಲ ಅಂತ. ಬಟ್ ಅದನ್ನ ಹೇಳ್ತಾ ಇದೆಯಾ, ನಿನ್ನ ಜರ್ನಿ ಹೇಳೋದು ನಂದು ಅಷ್ಟೇ. ಸೊ ವಿ ಆರ್ ಆಲ್ ಸೇಮ್. ಬಟ್ 250 ಸಿನಿಮಾ 300 ಸಿನಿಮಾ ಇದೆ, ಅದಷ್ಟು ಜನಕ್ಕೂ ನಾವು ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಗೆದ್ದಿರೋ ಸಿನಿಮಾ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ವಿ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ಆ್ಯಸ್ ಹೇಮಂತ್ ಸರ್ ಸೆಡ್, ಇವಾಗ ನೆಕ್ಸ್ಟ್ ಟಾಪಿಗೆ ಹೋಗೋದಕ್ಕೆ ಏನೇನು ನಮ್ಮ ಮಿಸ್ಟೇಕ್ಸ್ನೆಲ್ಲ ನಾವು ಅದನ್ನು ಮನಸ್ಸಾಕ್ಷಿ ಅನ್ನೋ ಪಾಯಿಂಟ್ ಇಟ್ಕೊಂಡು ಕರೆಕ್ಷನ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೆ. ದಟ್ ಈಸ್ ಬೇಸಿಕ್ ಥಿಂಗ್. ಅಲ್ಲ, ಖಂಡಿತವಾಗ್ಲೂ ಹೌದು. ಇದರಲ್ಲಿ ಒಂದು ನಾವು ಇನ್ನೊಂದು ಸ್ವಲ್ಪ ಒಂಚೂರು ಕೂಲಂಕುಷವಾಗಿ ಯೋಚನೆ ಮಾಡೋದು ನೋಡಿದ್ರೆ, ಕ್ರಿಯೇಟಿವಿಟಿನಲ್ಲಿ ನಾವು ಯಾವತ್ತೂ ಯಾವುದನ್ನು ಸರಿ ತಪ್ಪು ಮಿಸ್ಟೇಕು ಕರೆಕ್ಟು ಅಂತ ನಾವು ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಯಾವುದೋ ಒಂದು ಸಿನಿಮಾಗಾಗಿರೋ ತಪ್ಪು ಕ್ರಿಯೇಟಿವ್ ಆಸ್ಪೆಕ್ಟಲ್ಲಿ ನಾನು ಹೇಳ್ತಿರೋದು, ಇನ್ನೊಂದು ಸಿನಿಮಾಗೆ ವರ್ಕ್ ಆಗಿರುತ್ತೆ. ಅದೇ ಅದರ ನಿರ್ಮಾಣದ ಹಂತದಲ್ಲಿ, ಅಂದರೆ ಪ್ರೊಡಕ್ಷನ್ ಪಾಯಿಂಟಲ್ಲಿ ಇದ್ದಾಗ ನಾವು ಅದನ್ನ ಏನು ಬೇಕಾದರೂ ಮಾಡ್ಕೋಬೋದು. ಕ್ರಿಯೇಟಿವ್ ಆಸ್ಪೆಕ್ಟಲ್ಲಿ ದೆರ್ ಇಸ್ ನಥಿಂಗ್ ರೈಟ್ ಆರ್ ರಾಂಗ್, ವಾಟ್ ವರ್ಕ್ಸ್ ಇಸ್ ದ ಥಿಂಗ್. ಆಮೇಲೆ ಇನ್ನೊಂದು ಇಲ್ಲಿ ಕ್ಯಾಚ್ ಪಾಯಿಂಟ್ ಏನು ಇರೋದು ಅಂತಂದರೆ, ಏನು ವರ್ಕ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಯಾರಾದರೂ ಅದು ಕಾನ್ಫಿಡೆಂಟಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ರೆ ಅವ್ನು ದೇವರು. ಅವ್ರು ಸುಮ್ಮನೆ ಕನ್ಸಲ್ಟೆನ್ಸಿ ಓಪನ್ ಮಾಡಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಗಿದ ಸ್ಕ್ರಿಪ್ಟ್ ಕನ್ಸಲ್ಟೆನ್ಸಿ. ಸೊ ವಿ ಶುಡ್ ನೆವರ್ ಹ್ಯಾವ್ ದಟ್ ಪರ್ಸ್ಪೆಕ್ಟಿವ್ ಆಫ್ ಇದು ವರ್ಕ್ ಆಗುತ್ತೆ ಇದು ವರ್ಕ್ ಆಗಲ್ಲ. ನೋ, ಆಸ್ ಅ ಪ್ರಾಮಾಣಿಕವಾಗಿ ನಾನೊಬ್ಬ ಪ್ರೇಕ್ಷಕನಾಗಿ ಅಷ್ಟೇ ಇಂಪಾರ್ಟೆಂಟ್. ಅಂದರೆ ಡೈರೆಕ್ಟರ್ಸ್ ಕನ್ವಿಕ್ಷನ್ ಅಷ್ಟೇ ಅಲ್ಲಿ. See, that's why you should stop. When yesterday I was watching some podcast or somewhere, stop making movies for the audience. Anta. Because
you're latching onto the previous reaction. One film that is hit. ಆ ರಿಯಾಕ್ಷನ್ ಇಟ್ಕೊಂಡು ನೀನು ಓಕೆ ಇದೇ ಬೇಕಾಗಿರೋದು ಅವ್ರಿಗೆ. not be the base for your next film. Yeah, you have to write from your own Your own conviction, your own belief. ಈಗ ನಮಗೆ ನಮ್ಮ ಪಿಕ್ಚರೇ ಮತ್ತೆ ಬರ್ತೀನಿ. ನಾವು ಒಂದು ಅಂಡರ್ ವಾಟರ್ ಸಾಂಗ್ ಮಾಡಿದ್ವಿ. ನಾವು ಮಾಡಿದಾಗ ಏನೇನೋ ಆಗ್ಬಿಡುತ್ತೆ ಅಂದ್ಕೊಂಡ್ವಿ ನಾವು, ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ. ವಿ ಯೂಸ್ ಡೇ ಮೊಕೋಬೋಟ್. ಮೊದಲನೇ ಸಲ ಕನ್ನಡ ಸಿನಿಮಾದಲ್ಲಿ ಮೊಕೋಬೋಟ್ ತರಿಸಿದ್ವಿ ನಾವು. ಅಂಡರ್ ವಾಟರ್ ಸಾಂಗ್ ಮಾಡಿದ್ವಿ. ಫ್ರಮ್ ಚೆನ್ನೈ, ಚೆನ್ನೈಯಿಂದ ತರಿಸಿದ್ವಿ. ಅಂಡ್ ಮೊದಲನೇ ಸಲ ಕನ್ನಡ ಇಂಡಸ್ಟ್ರಿಲಿ ಸಾಂಗ್ಗೋಸ್ಕರ ಮೊಕೋಬೋಟ್ ಯೂಸ್ ಮಾಡಿದ್ವಿ. ಮೊಕೋಬೋಟ್ ಮೋಷನ್ ಕಂಟ್ರೋಲ್ ಬೋಟ್. ಅವ್ರದ್ದು. ಆಮೇಲೆ ಅವರೇ ಟೀಮ್ ಬಂದಿದ್ರು ಅಲ್ಲಿ. ಆಮೇಲೆ ಅಂಡರ್ ವಾಟರ್ ಸೀನಲ್ಲಿ ಪೃಥ್ವಿ ಮತ್ತೆ ಮಿಲನ ಅವರು ಇಬ್ರು 8 hours ಅಂಡರ್ ವಾಟರ್ ಅಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ, ವಿಚ್ ಇಸ್ ಸಮಥಿಂಗ್ ನ್ಯೂ. ಬಿಕಾಸ್ ಇಬ್ರು ಆಕ್ಚುಲಿ ಸ್ವಿಮ್ಮರ್ಸ್. ವಿ ಥಾಟ್ ವಿಲ್ ಯುಟಿಲೈಸ್ ದೇರ್ ಪ್ಲಸ್ ಪಾಯಿಂಟ್ಸ್. ಸ್ಕಿಲ್ಸ್ ಅದನ್ನೇ ತಾನೇ ನಾವು ಆಸ್ ಅ ಡೈರೆಕ್ಟರ್ ವಿ ಹ್ಯಾವ್ ಟು ಟೇಕ್ ಇಟ್. ಅದನ್ನು ಮಾಡಿ ಅಂಡರ್ ವಾಟರ್ ಮಾಡಿ, ಆಮೇಲೆ ವಾಸುಕಿ ವೈಭವಕ್ಕೆಲ್ಲ ಹಾಡಿಸಿ, ವಿ ಸ್ಪೆಂಡ್ ಎ ಗುಡ್ ಅಮೌಂಟ್ ಆಫ್ ಮನಿ. ಸ್ಲೋ ಮೋಷನ್ ಎಲ್ಲ ಸಕಾಲ ಮಾಡಿಸಿ ಸೂಪರ್ ಆಗಿ ಇವೆಂಟ್ ಮಾಡಿ ಎಲ್ಲ ಆಯಿತು. 50 ಸಾವಿರ ಮೇಲೆ ಓಡಿಲ್ಲ ಹಾಡು. ಸೊ what is the problem in that? What is the problem in that? ನನ್ಗೆ ಇನ್ನೂ ಸ್ಟಿಲ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿಲ್ಲ. ಮೋಸ್ಟ್ಲಿ ನಾಳೆ 10 ವರ್ಷ ಆದ್ಮೇಲೆ ಈ ಹೂವಿನ ಬಾಣದಂತೆ ತರ ಆಯ್ತು ಅಂದ್ರೆ ಮತ್ತೆ ನೋಡ್ಬೋದು. ಇಲ್ಲ ಸೀರಿಯಸ್ಲಿ ಗೊತ್ತಿಲ್ಲ. ಆನೆಸ್ಟ್ ನಾನು ಸ್ಟಿಲ್ ಎಲ್ಲರ ನನ್ನ ಟೀಮ್ ಅದೇ ನಂಗೆ ಇನ್ನೂ ಆನ್ಸರ್ ಗೊತ್ತಿಲ್ಲ. ಇನ್ನೊಂದೇನಂದ್ರೆ ಲೈಕ್ ವೈ ಆಸ್ ಕ್ವಶನ್ ಅಂದ್ರೆ ಈ ತರ ಕ್ವಶನ್ಸ್ ನಾನು ಸುಮಾರು ಕೇಳ್ಕೊಂಡಿದ್ದೀನಿ. ನಾನು ಇದನ್ನ ಅಂದ್ರೆ ಎಲ್ಲಾರು ನಾನು ಮಾಡಿದ್ದು ನನಗೋಸ್ಕರ ಅಂದ್ರೆ ನಾನು ಈ ಟೆಕ್ನಿಕಾಲಿಟಿಯಲ್ಲಿ ಮಾಡಿದ್ದೀನಿ, ಈ ಟೆಕ್ನಿಷಿಯನ್ಸ್ ಕರ್ಕೊಂಡು ಮಾಡಿದೆ. ಬಟ್ ಸಿನಿಮಾಲ್ ಅದು ಆ ಕತೆ ಪೂರ್ವಕವಾಗಿತ್ತ. ಅದಿದೆ. ಅಂದ್ರೆ ಇಟ್ಸ್ ಎ ಲವ್ ಪ್ರಪೋಸಲ್ ಸಾಂಗ್ ವೇರ್ ಬೋತ್ ಆಫ್ ದೆಮ್ ಪ್ರಪೋಸ್ ಈಚ್ ಅದರ್. ಆ ಪ್ರಪೋಸಲ್ ಅಕ್ಸೆಪ್ಟ್ ಆದಾಗ ಇಟ್ಸ್ ಇಮ್ಯಾಜಿನೇಟಿವ್ ಸಾಂಗ್ ಆಕ್ಚುಲಿ. ಆ ಇಮ್ಯಾಜಿನೇಟಿವ್ ಸಾಂಗ್ ಮತ್ತೆ ಮರದಿಂದ ಸುತ್ತೋ ಬದಲು ಇಲ್ಲ ಬೈಕಿಂದ ಸುತ್ತೋ ಬದಲು ಹೊಸ ಥರದ್ದು ಏನೋ ಮಾಡೋಣ. ಬಿಕಾಸ್ ಎಂಡ್ ಆಫ್ ದ ಡೇ ಎವ್ರಿಬಡಿ ಸೇಸ್ ಹೊಸದು ಹೆಂಗೆ ಕೊಡ್ತೀರಾ ನಾವು ಏನು ಕೊಡ್ತೀವಿ ಓಡಿಸ್ಕೊಳ್ತೀವಿ ನಾವು. So I've been very honest. The problem is, ನಾನು ಹೇಳ್ತೀನಿ ಹೊಸ ಫಿಲ್ಮ್ ಮೇಕರ್ಸ್ ಅಲ್ಲಿ ಅದೇ ಲೈಕ್ ಇನ್ಕ್ಲೂಡಿಂಗ್ ಆಲ್ ಆಫ್ ಅಸ್ ವೆನ್ ವಿ ಆರ್ ಆಲ್ ನ್ಯೂ ಫಸ್ಟ್ ಫಿಲ್ಮ್ ಮೇಕರ್ಸ್ ಫಿಲ್ಮ್ ಮಾಡಿ ಫಸ್ಟ್ ಫಿಲ್ಮ್ಸ್ ಅಲ್ಲಿ ವಿ ಆಲ್ವೇಸ್ ಹ್ಯಾವ್ ದಿಸ್ ಪ್ರಾಬ್ಲಮ್ ಆಫ್ ಓವರ್ ಕಾಂಪನ್ಸೇಟಿಂಗ್ ವಿತ್ ಐಡಿಯಾಸ್. ಎವ್ರಿ ಸೀನ್ ಅಲ್ಲಿ ಒಂದು ಐಡಿಯಾ ಹೇಳಬೇಕು, ಒಂದು ಹೊಸ ಥೀಮ್ ಹೇಳಬೇಕು, ಹೊಸದಾಗೇನೋ ಹೇಳಬೇಕು. ವಿ ಆರ್ ಪೀಪಲ್ ಹ್ಯಾವ್ ಆಲ್ರೆಡಿ ಲ್ಯಾಚ್ಡ್ ಆನ್ ಟು ಯುವರ್ ಸ್ಟೋರಿ. ಹೌದು, ದೇ ವಾಂಟ್ ಟು ಮೂವ್ ಫಾರ್ವರ್ಡ್ ವಿತ್ ದ್ಯಾಟ್. ಬಟ್ ನಾನು ಇದರಲ್ಲಿ ಏನೋ ಹೊಸದಾಗಿ ಹೇಳಬೇಕು ಅಂತ ವಿ ಸ್ಟಾರ್ಟ್ ಟು ಡೈಗ್ರೆಸ್ ಇನ್ ನಮ್ಗೆ ಗೊತ್ತಿಲ್ಲದೆ ಹಾಡಲ್ಲಿ ಹೊಸತನ ಕೊಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಪೂರ್ವವಾಗಿ ಪ್ರೊಡ್ಯೂಸರ್ ಆಲ್ಸೋ ಅವರು ಹೊಸಬ್ರೆ. ಈ ಸೆಟ್ ವಿಲ್ ಡೂ ಇಟ್ ಬಿಕಾಸ್ ಎಂಡ್ ಆಫ್ ದ ಡೇ ಅವ್ರಿಗೂ ಒಂದು ಹೊಸತನ ಬೇಕಾಗಿತ್ತು, ಚೆನ್ನಾಗಿರೋ ಮಾಡೋಣ ಅಂದ್ಬಿಟ್ಟು ಅವ್ರು ಪ್ರೋತ್ಸಾಹ ಮಾಡೋದು. ಬಟ್ ಎಂಡ್ ಆಫ್ ದ ಡೇ ಇಟ್ ಟ್ಯಾಂಕ್ಡ್, ಎಸ್ಪೆಷಲಿ ಇನ್ ದ ಸಾಂಗ್ ಪಾರ್ಟ್. 50 ಸಾವಿರ ಮೇಲೆ ಓಡಿಲ್ಲ ಹಾಡು. ಸೊ ಇದನ್ನ ಇನ್ನೊಂದು ರೀತಿನೂ ಯೋಚನೆ ಮಾಡ್ಬೋದು ಸರ್. ಏನು ಒಂದು ನೀವು ಹೊಸದನ್ನಾಗಿ ಏನಾದರೂ ಒಂದು ಕೊಡಬೇಕು ಅಂತ ಒಂದು ಪ್ರಯತ್ನ ಪಟ್ರಲ್ಲ, ದಟ್ ಇಟ್ ಸೆಲ್ಫ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್. ಅದು ಓಡ್ಲಿಲ್ವೋ ಅದು ಸೆಕೆಂಡ್ರಿ ಸರ್, ಅದು ಬೇಡ. ನಿಮಗೆ ಆ ಟೈಮ್ನಲ್ಲಿ ನಿಮ್ಗೆ ಏನೊಂದು ಐಡಿಯಾ ಬಂತು, ಹೊಸದಾಗಿ ಈ ರೀತಿ ಮಾಡೋಣ, ಇದು ಹೊಸದಾಗಿರುತ್ತೆ ಈ ರೀತಿ ಮಾಡಿದ್ರೆ ಅಂತ ಅನಿಸಿ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡಿದಿರಲ್ಲ, ದಟ್ ಈಸ್ ರಿಯಲಿ ಅಪ್ರಿಷಿಯಬಲ್. ಸೊ ಅದಕ್ಕೆ ನೀವು ಸ್ವಲ್ಪ ಏನೋ ಪಾಸಿಟಿವ್ ಆಗಿ ತಗೊಳ್ಳಿ ಅದನ್ನು ಆ ರೀತಿನಲ್ಲಿ. ಮೇ ಬಿ ಇಟ್ ಡಿಂಟ್ ವರ್ಕ್, ದಟ್ಸ್ ಓಕೆ ಬಟ್ ಇಟ್ ವಾಸ್ ಒರಿಜಿನಲ್ ಅಷ್ಟೇ. ಮೇ ಬಿ ನೆಕ್ಸ್ಟ್ ಟೈಮ್ ನೀವು ಇನ್ನೊಂದು ಪ್ರಯತ್ನ ಪಟ್ಟಾಗ ಸೊ ಅವಾಗ ಇನ್ನೊಂದು ವರ್ಕ್ ಆಗ್ಬೋದು. ಆನ್ ದಟ್ ಪಾಯಿಂಟ್, ಉಳಿದವರು ಕಂಡಂತೆ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ಥಿಯೇಟ್ರಿಗೆ ಹೋದೆ ಬಿಕಾಸ್ ಆಫ್ ದ ಟ್ರೈಲರ್. ಟ್ರೈಲರ್ ತುಂಬ ಕರೀತು ಥಿಯೇಟ್ರಿಗೆ. ಐ ಡೋಂಟ್ ನೋ ದ ಟೀಮ್ ಮಚ್. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನೋಡಿದ್ದೆ ಅಂತ ಹೋಗಿ ನೋಡಲೇಬೇಕು ಅನ್ನೋ ಅಂತ ಇಲ್ಲ, ಬೀಯಿಂಗ್ ಅನ್ ಆಡಿಯನ್ಸ್. ಬಟ್ ಟ್ರೈಲರ್ ಇಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್, ಹೋಗಿ ನೋಡಿದೆ, ಭಾಳ ಇಷ್ಟ ಆಯಿತು. ಬಟ್ ಎಲ್ಲ ಏನು ನಿದ್ದೆ ಬರ್ತಾ ಇತ್ತು, ನಂಗೆ ಇಷ್ಟ ಆಗಿಲ್ಲ. ಇಟ್ ವಾಸ್ ಅ ಫ್ಲಾಪ್. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ದ ಕಲ್ಟ್ ಟಾಪಿಕ್ ಸ್ಟಾರ್ಟೆಡ್. ಏನು ಆ ಟೈಮಲ್ಲಿ ಹೇಗೆ ಮಾಡಿ JB ಕೋ ಅಂತ ಒಂದು ಹಾಲಿವುಡ್ ರಿವ್ಯೂವರ್ ಇದ್ದಾರೆ. ಸೊ ಕನ್ನಡ ಸಿನಿಮಾ KGF ನಂತರ ಅವರು ಉಳಿದವ್ರ ಕಣ್ಣಂತೆ ಮುಂಚೆನೇ ಮಾಡಿದ್ದಾರೆ. ದೇ ಡಿಂಟ್ ನೋ ಅಬೌಟ್ ಕನ್ನಡ ಇಂಡಸ್ಟ್ರಿ. ಓಕೆ, ನಾವು ಶಾರುಖ್ ಖಾನ್ ಇಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದರ್ ಯೂಟ್ಯೂಬ್ ಚಾನಲ್. ಸೊ ಬರೋಕ್ಕೆ ಮುಂಚೆನೇ ಅವ್ರದ್ದೊಂದು ಪ್ರೊಮೋ ಬರುತ್ತೆ. ಸೊ ಅಷ್ಟು ಫೇಮಸ್ ಆದರೂ ಕನ್ನಡ ಸಿನಿಮಾನ ಈಗ ಅವ್ರ ಮನಸ್ಸಲ್ಲಿ ತೊಗೊಂಡು ಅವ್ರಿಗೆ ಇಷ್ಟ ಆಗಿ ಕಲ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಥಿಯೇಟ್ರಿಗೆ ಹೋಗಿ ನಾನು ನೋಡೋಕ್ಕಾಗಿಲ್ಲ, ಮಗ ಮನೇಲಿ ನೋಡಿದೆ. ಸೂಪರ್ ಸಿನಿಮಾ. ಸೊ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಕಲ್ಟ್ ವಿಲ್ ಬಿ ಸ್ಪೋಕನ್ ಸಮ್ ಟೈಮ್. ಇಷ್ಟ ಆಗೇ ಆಗುತ್ತೆ ಅಂತ. ಅನುರಾಗ್ ಕಶ್ಯಪ್ ಸರ್ದು ಇಂಟರ್ವ್ಯೂಲ್ಲೂ ಅದೇ ಹೇಳ್ತಾರೆ, ನನ್ನ ಸಿನಿಮಾ ಟಾರೆಂಟಲ್ಲೂ ನಾನೇ ಸಿಡಿಗಳು ಕೊಟ್ಟು ಪ್ಲೀಸ್ ವಾಚ್ ಅಂತ ಹೇಳಿ ಜನಕ್ಕೆ ಇಷ್ಟಪಡಿಸ್ತೆ. ಸೊ ಇವಾಗ ನನಗೆ ಒಂದು ಡಿಮ್ಯಾಂಡ್ ಶುರು ಆಯಿತು. ಸೊ ನಾವು ಮಾಡೋದು ಪ್ರಾಮಾಣಿಕವಾಗಿ ಮಾಡ್ತಾ ಇರಬೇಕು. ಇಷ್ಟ ಆಗೋದು ಯಾವಾಗ ನೀವು ಹೇಳ್ದಂಗೆ, ಬಟ್ ಹೂವಿನ ಬಾಡಂತೆ ಅಲ್ಲ.
So, sir, just one last yeah, point. Like Hemant sir ಹೇಳಿದ್ರಲ್ಲ, like we should do film for ourselves. That's a very valid point. ನಾನು ಪಿಚಿಂಗ್ ಫೇಸಲ್ಲಿದ್ದಾಗ ಮೇಲಿಂದ ಈ ಹೊಸ ಸಿನಿಮಾ ಪಿಚ್ ಮಾಡ್ತಿದ್ದೀವಿ. ಆ ಟೈಮಲ್ಲಿ ಒಬ್ಬರು ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ವಿ. ಸುರೇಶ್ ಸರ್ ಗೊತ್ತಿರ್ಬೋದು, ಗೋವಿಂದಾಯ ನಮಃ ಈ ಫಿಲಮೆಲ್ಲ ಮಾಡಿದ್ದಾರೆ, ಅಂದರೆ ತೋತಾಪುರಿ. ಅವರೊಂದು ಪಾಯಿಂಟ್ ಹೇಳಿದ್ರು, ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಪ್ರದೀಪ್, ನಿಮಗೋಸ್ಕರ ಸಿನಿಮಾ ಮಾಡೋದು ಓಕೆ, ಜನಕ್ಕೋಸ್ಕರ ಮಾಡೋಕ್ಕೆ ಬರ್ತಾ ಅವಾಗ ನೀವು ಫಿಲ್ಮ್ ಮೇಕರ್ ಅಂತ. ಒಳ್ಳೆ ಪಾಯಿಂಟ್ ಅಲ್ವಾ? ಈಗ ನನಗೆ ನಾನು ಓಕೆ ಪಾಸ್ತಾ ಮಾಡ್ಕೋದ್ಮೇಲೆ ಎಷ್ಟು ಜನ ತಿಂತಾರೆ ಅದನ್ನು, ಬಟ್ ಇಡ್ಲಿ ವಡೆ ಬೇಕು ಜನಕ್ಕೆ, ಅದು ಮಾಸ್ ಪಾಯಿಂಟು. ಚಟ್ನಿ, ಒಳ್ಳೆ ಚಟ್ನಿ ಬೇಕು, ನಾನು ತಿಂದೇ ಇರ್ಬೋದು ದಿನ, ಅಥವಾ ಒಳ್ಳೆ ಬಿರಿಯಾನಿ ಬೇಕು, ನನಗೆ ಮಾಡಕ್ಕೆ ಬರ್ತಾನೆ ಫಿಲ್ಮ್ ಮೇಕರ್, ಕರೆಕ್ಟ್ ಅಲ್ವಾ? ಸೊ ನಾವು ವಿ ಶುಡ್ ಆಲ್ಸೋ ಥಿಂಕ್ ಆಡಿಯನ್ಸ್ ಯಾರು, ಇವ್ರು ಹೇಳಿದ್ರಲ್ಲ 6 ಸಿಗ್ಮಾಲ್ ಒನ್ ಆಫ್ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಆಡಿಯನ್ಸ್ ಯಾರು, ಅವ್ರಿಗೆ ನಾವು ಕುಕ್ ಮಾಡೋಕ್ಕೆ ಬರುತ್ತಾ ಫಸ್ಟ್ ಆಫ್ ಆಲ್? ಕ್ಯಾನ್ ವಿ ಡೂ ಅ ಗುಡ್ ಸಿನಿಮಾದ ಎಲ್ಲೆಲ್ಲಿ ಫ್ಲೇವರ್ಸ್ ಎಲ್ಲ ಹಾಕಬೇಕು, ನಮ್ಮ ಫ್ಲೇವರ್ ಹಾಕೋಣ ಅದರಲ್ಲಿ. ಲೈಕ್ ಅದಕ್ಕೆಲ್ಲ ನಾವೆಲ್ಲ ಮಾಡೋದು, ನಮಗೂ ಆತ್ಮ ಅಂತಿರುತ್ತೆ, ವಿ ಶುಡ್ ಆಲ್ಸೋ ಬಿ ಹ್ಯಾಪಿ. ಸೊ ಬರೀ ಕೈ ಕಾಲಿಂದ ಮಾಡೋಕ್ಕಾಗಲ್ಲ ಸಿನಿಮಾ. ಸೊ ನಮ್ದು ಹಾಕೋಣ, ವಾಟ್ ಎವರ್ ಅವರ್ ಫ್ಲೇವರ್ಸ್ ಆರ್. ಎಂಜಾಯ್ ಮಾಡ್ಬೇಕು ನೀವು. ಎಸ್ ಪರ್ಫೆಕ್ಟ್, ಜನಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಕರೆಕ್ಟ್. ಬಟ್ ನಾವು ಡಯಟ್ ಅಲ್ಲಿ ಇರ್ಬೋದು, ನಾವು ಏಕಾದಶಿ ಇದ್ರು ಜನಕ್ಕೆ ಒಳ್ಳೆ ಹಬ್ಬ ಮಾಡಕ್ಕೆ. ಎಸ್, ನಾವು ಮಾಡಕ್ ದಟ್ ವೆನ್ ವಿ ಟೇಕ್ ದಟ್ ಎಮೋಷನ್ ಔಟ್ ಅಂಡ್ ಸ್ಟಾರ್ಟ್ ಥಿಂಕಿಂಗ್ ಜನಕ್ಕೆ ಇದು ಇಷ್ಟ ಆಗಬಹುದು ಅಂತ, ವಿತೌಟ್ ಗೋಯಿಂಗ್ ಟೂ ಡೀಪ್ ಇನ್ ಟು ಆಡಿಯನ್ಸಾಲಜಿ ಅಂಡ್ ಆಲ್ ದೋಸ್ ಥಿಂಗ್ಸ್. ಓಕೆ, ವೈಲ್ ರೈಟಿಂಗ್. ನನಗೆ ಗೊತ್ತಿರೋನ್ಗೆ ನಮ್ಮ ನೇಸೆಂಟ್, ನನ್ನ ಸಿನಿಮಾ ಫಸ್ಟ್ ಇನಿಷಿಯಲ್ ಸಿನಿಮಾ ನಮ್ಗೆ ಏನು ಇಂಟ್ರೊಡ್ಯೂಸ್ ಆದ್ವಿ, ಆ ಸಿನಿಮಾ ನಮ್ಗೆ ಯಾಕೆ ಇಷ್ಟ ಆಯ್ತು? ಇನಿಷಿಯಲ್ ಸಿನಿಮಾಸ್ ನಾ ಹೇಳ್ತಿರೋದು. ಫಸ್ಟ್ ಸಿನಿಮಾ ಇದು ನೋಡಿ, ಈ ಸಿನಿಮಾ ಗುರು ನನಗೂ ಒಂದು ಕತೆ ಇದೆ ಈ ಥರ ಹೇಳಕ್ಕೆ, ಈ ಸಿನಿಮಾ ನಾನು ನೋಡಬೇಕು, ಈ ಥರ ಮಾಡಬೇಕು ಅಂತ ಅನ್ಸುತ್ತಲ್ಲ. ಆ ಸಿನಿಮಾ ಯಾರ ಜೊತೆ ನೋಡಿದ್ವಿ ನಾವು? ಯೂಶಲಿ ಅದು ಕಾಲೇಜ್ ಹುಡುಗರ ಜೊತೆ ಇರುತ್ತೆ, ಇಲ್ಲ ಕ್ರಿಕೆಟ್ ಟೀಮ್ ಜೊತೆ ಇರುತ್ತೆ, ಯಾರೋ ಒಬ್ರು ಹುಡುಗರ ಜೊತೆ. ಅವ್ರಿಗೆಲ್ಲ ಇಂಪ್ರೆಸ್ ಮಾಡೋದು ಕಷ್ಟ. ಕ್ಯಾಸೆಟ್ ಆಗ್ತಾ ಇದೆ. ಹಾ. ಯಾವ ಸಿನಿಮಾ ಅದು? ಯಾವ್ದು ಅಲ್ವಾ? ರವಿ ಮಾಮ ಸಿಂಗ್. ಓಕೆ, ಯಾ ಆಕ್ಚುಲಿ ಇಫ್ ವಿ ಬಟ್ ಇಫ್ ವಿ ಮೇಕ್ ಇಟ್ ಫಾರ್ ದೆಮ್, ಇಟ್ಸ್ ವೆರಿ ಹಾರ್ಡ್ ಟು ಇಂಪ್ರೆಸ್ ಯುವರ್ ಕ್ಲೋಸ್ ಫ್ರೆಂಡ್ಸ್. ಅವ್ರಿಗೆ ಆಕ್ಚುಲಿ ಕ್ರಿಟಿಕ್ಸ್ ತರ ಎಕ್ಸಾಕ್ಟ್ಲಿ ಅಲ್ವಾ? ಅವ್ರನ್ನ ಇಂಪ್ರೆಸ್ ಮಾಡಿ, ಮಗ ನೀನು ಮಾಡಕ್ ಬರಲ್ಲ, ಫಸ್ಟ್ ಆಫ್ ಆಲ್ ಯು ಆರ್ ನಾಟ್ ಅ ಫಿಲ್ಮ್ ಮೇಕರ್. ದಟ್ ಈಸ್ ದ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಫಿಲ್ಮ್. ಯು ಆರ್ ನಾಟ್ ಅ ಫಿಲ್ಮ್ ಮೇಕರ್. ಫಸ್ಟ್ ನನಗೆ ಅನ್ಕೊಂಡ್ರೆ ನನಗೆ ಈ ಸಿನಿಮಾ ಮಾಡಕ್ ಬರೋದು ಗೊತ್ತು, ನಂಗೆ ಹೆಂಗ್ ಮಾಡಕ್ ಬರುತ್ತೆ ಅಂತ, ಯು ಆರ್ ನಾಟ್ ಅ ಫಿಲ್ಮ್ ಮೇಕರ್. ಬಿಕಾಸ್ ಐ ಫೀಲ್ ಫಿಲ್ಮ್ ಮೇಕ್ಸ್ ಯು, ಯು ಡೋಂಟ್ ಮೇಕ್ ಅ ಫಿಲ್ಮ್. ಅಲ್ವಾ? ಸೊ ಫಿಲ್ಮ್ ಮೇಕ್ಸ್ ಯು. ಸೊ ಇನ್ ದ ಪ್ರೊಸೆಸ್ ವಿ ಚೇಂಜ್. So what are we changing for? Like how we adapt to our family. Like ಹೆಂಡತಿ ಹೇಳ್ದಂಗೆ ಕೇಳ್ತೀವಿ, ಹಂಗೆ ಇರೋಕ್ಕಾಗಲ್ಲ, ಸ್ವಲ್ಪ ಚೇಂಜ್ ಆಗ್ತೀವಿ. ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತೀವಿ. ಸೊ ಸಿನಿಮಾ ಹೇಳ್ದಂಗೆ ನಾವು ಕೇಳ್ತೀವಿ, ಅವ್ರಿಗೆ ಏನು ಬೇಕೋ ಅದು ಮಾಡ್ತೀವಿ, ಕೊನೆಗೆ ವಿನ್ ಆಗ್ಬಿಡ್ತೀವಿ. ಸೊ ದಟ್ಸ್ ವಾಟ್ ಐ ಆಮ್. ಇವ್ರು ಗೆದ್ದಿರೋ ಸಿನಿಮಾಗಳ ಬಗ್ಗೆ ಮಾತಾಡಿದಾಗ ಏನ್ ವಾಟ್ ಐ ವಾಂಟ್ ಟು ಆಡ್ ಅಂದ್ರೆ, ವಿ ಶುಡ್ ನೆವರ್, ಆಸ್ ಫಿಲ್ಮ್ ಮೇಕರ್ಸ್ ಅಂಡ್ ಸ್ಟೋರಿ ಟೆಲ್ಲರ್ಸ್, ವಿ ಶುಡ್ ನೆವರ್ ಲೂಸ್ ದ ವಂಡರ್. ಓಕೆ, True. The day you lose the wonder and start bringing all kinds of analogy into cinema, absolutely. I think it'll lose No, its steam. actually I am with you. And ನಾನು ಅದೇ ಹೇಳ್ತಿರೋದು, ಲವ್ಗೋಸ್ಕರನೇ ಮಾಡಬೇಕು, ಬಟ್ ಫಾರ್ ದ ಲವ್ ಆಫ್ ಯಾರು. Yeah, that's what you have to. ಅಂದ್ರೆ ಯಾರ ಪ್ರೀತಿಗೆ, ನಮ್ಮ ಪ್ರೀತಿಗೆ, ಆಡಿಯನ್ಸ್ ಪ್ರೀತಿಗೆ. what you're talking about is palate ಅಲ್ವಾ? Yoga, now we are taking up a subject which is palatable to most of the people. ಅಂದ್ರೆ you know what, that's a very it's not very gray, it's very black and white. Yeah, ಇದು palatable to whom or not ಅಂತ ಗೊತ್ತಾಗುತ್ತೆ. So we should also enjoy that process. And also slowly change them. ಒಬ್ರು ಪಿಚ್ ಮಾಡೋ ಹೇಳಿದ್ರು, ಪ್ರದೀಪ್, ವಾಟ್ ಯು ಟ್ರೈಂಗ್ ಟು ಡೂ ವಿತ್ ಯೋರ್ ಫಿಲ್ಮ್, 4-5 ಥಿಂಗ್ಸ್ ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರು. ನನಗೆ ಅದು ಗೊತ್ತಿಲ್ಲ ಅವ್ರು ಹೇಳೋ ತನಕ. ವೆರಿ ಅಮೇಝಿಂಗ್ ಕ್ರಿಟಿಕ್ ಆ್ಯಂಡ್ ಈಸ್ ಅ ಬಿಗ್ ಪ್ರೊಡ್ಯೂಸರ್ ಆಲ್ಸೋ. ಓಕೆ, ಸೊ ಅವ್ರು ಹೇಳಿದ್ರು, ಯು ಹ್ಯಾವ್ ಟ್ರೈಡ್ ಅ ನ್ಯೂ ಹೀರೋ, ನಾಟ್ ಅ ಟಿಪಿಕಲ್ ಸ್ಟೋರಿ, ಆ್ಯಂಡ್ ಇಟ್ಸ್ ನಾಟ್ ದಟ್ ಇಟ್ಸ್ ಅ ಗ್ರೇಟ್ ಫಿಲ್ಮ್, ಬಟ್ ಯು ಟ್ರೈಡ್ ಯುವರ್ ಬೆಸ್ಟ್. ಬಟ್ ಸ್ಟಿಲ್, ಇಫ್ ಇಟ್ ವಾಸ್ ಅ ಹೀರೋ, ಇಟ್ ವಾಸ್ ಅ ಬಿಟ್ ಡಿಫ್ರೆಂಟ್. ಆ್ಯಂಡ್ ಇಷ್ಟುದ್ದ ಫಿಲ್ಮ್ ಮಾಡಿದ್ಯಾ, 3 ಗಂಟೆ ಕಾಲ ಫಿಲ್ಮ್ ಮಾಡಿದ್ಯಾ, ಈ ಜಾನರಲ್ಲಿ ಮಾಡಿದ್ಯಾ, ಈ ಆಡಿಯನ್ಸಿಗೆ ಮಾಡಿದ್ಯಾ, ವೈ ಆರ್ ಯು ಟ್ರೈಂಗ್ ಟು ಬಾಯ್ಲ್ ದಿ ಓಷನ್ ಮೈ ಫ್ರೆಂಡ್ ಅಂತ ಹೇಳಿದ್ರು. ಎಲ್ಲ ವಿ ಕೆನಾಟ್ ಬಿ 100% ನ್ಯೂ ಇನ್ ಆಲ್ ದ ಆಸ್ಪೆಕ್ಟ್ಸ್. I mean, That's what. always when film doesn't work ಅಲ್ವಾ, ಆವಾಗ people will come up with so many different theories to it. At that point of But time, if the same film had worked for you, nobody would have questioned the one last, correct, I totally agree, but I think that is the tipping point. Namaga, when we are vulnerable, how people treat us, and that is a time we should change.
ಅಂದ್ರೆ ನಾವು ಚೇಂಜ್ ಆಗಿಲ್ಲ ಅಂದ್ರೆ ಇಫ್ ವಿ ಥಿಂಕ್ ಇಲ್ಲ ಗುರು ನಾನು ಚೆನ್ನಾಗಿರೋ ಫಿಲ್ಮ್ ಮಾಡಿದ್ವಿ ಇವ್ನಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ಳೋದು ಬೇಡ. ಅದೊಂದು ಕ್ಲಾರಿಟಿ ಇರಬೇಕು. ಎಲ್ಲೋ ತಪ್ಪು ಮಾಡಿದೀವಿ ಅದನ್ನ ನಾವು ತಿದ್ಕೋಬೇಕು. ಈಗ ಸೊ 2 ಪಾಯಿಂಟ್ ಇಲ್ಲಿ ಹೇಳೋದು ಕರೆಕ್ಟ್ ಪಾಯಿಂಟ್. ಒಂದು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಆಸ್ ಎ ರೈಟರ್, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ವಿ ವಿಲ್ ನಾಟ್ ಸ್ಯಾಟಿಸ್ಫೈ ದ ಆಡಿಯನ್ಸ್. ಒಂದು. ಎರಡನೇದು, ನಮ್ಮ ಪ್ರೊಡ್ಯೂಸರು ಯು ಡೋಂಟ್ ಬಿಲೀವ್ ಅನೌನ್ಸ್ ಮಾಡೋಕ್ಕೆ ಮುಂಚೆ, ಅಂದರೆ ಪೃಥ್ವಿ ಎಂಬರ್ ಹೀರೋ ಅಂತ ಹೇಳೋಕ್ಕೆ ಮುಂಚೆನೇ he called all the team members, technical team members, and he told one statement that ಈ ಥರ ಹೊಸ ಸಿನಿಮಾ ಶುರು ಪಬ್ಲಿಕ್ ಅನೌನ್ಸ್ ಮಾಡ್ತಿದ್ದೀವಿ ಈಗ, ಲೆಟ್ us make thing one show. We had the music director, we had the DOP, we had the AD team, we had the executive producer of the film, everybody were there. He made one statement: cinema ಗೆದ್ರೆ let's celebrate, cinema ಸೋತ್ರೆ there should not be any blame game. That is the first thing he told before even making it to the press meet. ಇದು ಈ ಪಾಯಿಂಟ್ ವೆರಿ ಕ್ಲಿಯರ್ಲಿ ಹೇಳಿದ್ರು. ಆಮೇಲೆ ಎರಡನೇ ಪಾಯಿಂಟ್, ನಾವು ಲೆಟ್ಸ್ ಕಮ್ ಬ್ಯಾಕ್ ಆಫ್ಟರ್ 2-3 years. ಪಿಕ್ಚರ್ ರಿಲೀಸ್ ಆಗಿದೆ, ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಆಗಿ ವಿ ಆರ್ ಆಲ್ ಸಿಟ್ಟಿಂಗ್ ಇನ್ ಮಿಲನ ಅವರ ಕೆಳಗೆ ಮನೆ ಹತ್ರ ಲಾಂಚಲ್ಲಿ ನಾನು, ಪ್ರೊಡ್ಯೂಸರು ಮತ್ತು ಪೃಥ್ವಿ, ಮಿಲನ ಅವರು ಎಲ್ಲ ಕೂತಿದ್ದೀವಿ. ಆ್ಯಂಡ್ ವಿ ಗೆಟ್ ದ ಫಸ್ಟ್ ರಿಪೋರ್ಟ್ಸ್ ಆಫ್ ಲೀಡಿಂಗ್ ನ್ಯೂಸ್ ಪೇಪರ್ಸ್. ಅದರಲ್ಲಿ ಒಬ್ಬರು ರಿಪೋರ್ಟರ್ ಬರ್ತಿದ್ದಾರೆ, ಡೈರೆಕ್ಷನೇ ಬರಲ್ಲ ಅಂತ ಬರ್ತಿದ್ದಾರೆ. ಸೊ ಐ ವಾಸ್ ಟೇಕನ್ ಅಬ್ಯಾಕ್ ಬಿಕಾಸ್ ನನಗೆ ಇದೆಲ್ಲ ಹೊಸದು, ಪ್ರೆಸ್ ಮೀಟು ಇದೆಲ್ಲ ಕಂಪ್ಲೀಟ್ಲಿ ಹೊಸದು. ವೆರಿ ಐ ವಾಸ್ ಟೇಕನ್ ಅಬ್ಯಾಕ್. ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಒಂಥರ ಟೆನ್ಷನ್ ಆಗ್ಬಿಟ್ಟೆ ನಾನು. ಪಕ್ಕದಲ್ಲಿ ನೋಡಿದ್ರೆ ನಮ್ಮ ಪ್ರೊಡ್ಯೂಸರ್ ನಗ್ತಾ ಬಿದ್ದವ್ರೆ, ಸೂಪರ್ ಬರ್ದಿದ್ದಾರೆ ರಿವ್ಯೂ ನಿಂಗೆ. ಐ ವಾಸ್ ಲೈಕ್ ಪ್ರೊಡ್ಯೂಸರ್ ಶುಡ್ ಹ್ಯಾವ್ ಬೀನ್ ಶಾಕ್ಡ್. ಈಸ್ ಲಾಫಿಂಗ್. ಈ ಪಕ್ಕದಲ್ಲಿ ಮಿಲನ ಮೇಡಮ್ ನಗ್ತಿದ್ದಾರೆ. ನಾನು ಏನಂದ್ರೆ ಯಾಕೂ ಟೆನ್ಷನ್ ಆಗ್ತಿಲ್ವಲ್ಲ, ಇಲ್ಲ ನೋಡಿ ನಿಮ್ಮ ಮುಖ ಹಿಂಗಾಗೋಯ್ತು, ನಿಮ್ದು ಸಣ್ಣದಾಗೋಯ್ತಲ್ಲ ಅಂತ ಇಬ್ರು ಹೋಗ್ತಿದ್ದಾರೆ. ನಾನು ಕರೆಕ್ಟಾಗಿ ಹೇಳಿ ದೆನ್ ಮಿಲನ ಸೆಡ್, ನವೀನ್ ಸರ್ ಡೋಂಟ್ ವರಿ ಅಬೌಟ್ ಇಟ್. ಅಂದರೆ ಒಬ್ಬರು ನಿಮ್ಮ ಬಗ್ಗೆ ಬರ್ದಿದ್ದಾರೆ ಅಂದರೆ ಬಿ ಹ್ಯಾಪಿ ದಟ್ ಸಂಬಡಿ ಇಸ್ ರಿಟನ್ ಅಬೌಟ್ ಯು. ದಟ್ ಮೀನ್ಸ್ ಫಿಲಮ್ ಹಿಟ್ ಆಫ್ ಫ್ಲಾಪ್, ತಲೆ ಕಟ್ಕೋಬೇಡಿ ಅಬೌಟ್ ಇಟ್. ರಿವ್ಯೂಸ್ ಆರ್ ದೇರ್, ಜನ ನೋಡ್ತೀಯಾರಾ ಅಷ್ಟು, ಅದನ್ನು ನೋಡಿ ನೀವು ಅಷ್ಟೇ ಹೊರತು ತಲೆ ಕಟ್ಕೋಬೇಡಿ. ನೀವು ಕಥೆ ಇಷ್ಟಪಟ್ಟು ಮಾಡಿದ್ದೀರಾ. ಆಸ್ ಆ್ಯಕ್ಟರ್ಸ್ ವಿ ಲವ್ ದ ಫಿಲಮ್, ವಿ ಮೇಡ್ ಇಟ್. ಆಸ್ ಪ್ರೊಡ್ಯೂಸರ್ ಹಿ ಹ್ಯಾಸ್ ಲವ್ ದ ಮೂವಿ ಆ್ಯಂಡ್ ಹಿ ಹ್ಯಾಸ್ ಪ್ರೊಡ್ಯೂಸ್ಡ್ ಇಟ್. ಆಡಿಯನ್ಸ್ ಅದರಲ್ಲಿ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ. ಸೊ ಆ ಇಂಟ್ರಸ್ಪೆಕ್ಟಲ್ಲಿ ನಂಗೆ ಸ್ವಲ್ಪ ಸಮಾಧಾನ ಕೊಡ್ತಾ ಅವತ್ತು. ಸೊ ಎಂಡ್ ಆಫ್ ದ ಡೇ ಎಲ್ಲರೂ ಬ್ಲೇಮ್ ಗೇಮ್ ಮಾಡ್ಕೊಂಡು ಹೋಗ್ತಾರೆ. ನೀವು ಹೇಳ್ದಂಗೆ ಎಲ್ಲರೂ ಬ್ಲೇಮ್ ಗೇಮ್, ಅವು ಅಲ್ಲಿಂದ ತಪ್ಪಾಯಿತು, ನಿನ್ನ ಡೈರೆಕ್ಷನ್ ನೀನು ಸರಿ ಇಲ್ಲ, ಕಥೆ ಸರಿ ಬರ್ದಿಲ್ಲ, ನೀನು ಇಲ್ಲೇ ಪ್ರಾಬ್ಲಮ್ ಆಗಿದೆ, ನಿನ್ನಿಂದನೇ ಆಗಿದೆ. 3 ಹೀರೋ ಹಾಕೊಂಡ್ರಿ, ಡೈರೆಕ್ಟ್ರ್ ಹೊಸಬ್ರು, ಹೀರೋ ಹೊಸಬ್ರು, ಎಲ್ಲ ಹೊಸಬ್ರು ಮಾಡಿರೋದಾಗ ಯಾಕೆ? ಮತ್ತೆ ಒಬ್ಬ ಪ್ರೊಡ್ಯೂಸರು ಈ ಥರ ಸಪೋರ್ಟ್ ಕೊಟ್ಟಾಗ ಏನಾಗುತ್ತೆ, ನಮ್ಗೆ ಧೈರ್ಯ ಬರುತ್ತೆ, ಇಲ್ಲ ಗುರು ಚೆನ್ನಾಗಿ ಮಾಡೋಣ ಪಿಕ್ಚರ್ ಮಾಡಿದ್ರು. ನುಗ್ಗೋದು ಹೇಳಿದಾಗ ಬನ್ನಿ ಸರ್ ನಿಮಗೋಸ್ಕರ ಚೆನ್ನಾಗಿ ಮಾಡೋಣ. ಅದಕ್ಕೆ ನಾವೇನು ಇನೋವೇಟಿವ್ ಥಾಟ್ಸ್ ಬರುತ್ತೆ, ಹೊಸದಾಗಿ ಮಾಡೋಣ, ಬನ್ನಿ ಸರ್ ಹೊಸದಾಗಿ ಮಾಡೋಣ, ಅದು ಬೇಡ ಇದು ಬೇಡ ಅನ್ಕೊ ಬೈಕೊಂಡು ಬಂದರೆ ಏನೂ ಆಗಲ್ಲ. ಸೊ ಎಸ್, ಎಕ್ಸಾಕ್ಟ್ಲಿ, ಎಸ್, ಇಟ್ಸ್ ಎ ಟೀಮ್ ವರ್ಕ್ ಅಲ್ಲ. ದಟ್ಸ್ ಒನ್ ಮೈ ಪಾಯಿಂಟ್. At the same time, the blame lies with us. Let's take it. It becomes an ethical responsibility. So this is actually where cinema is a director's medium, because we can talk about hundreds of writers coming and pitching in the story time ಬರೆಯುವಾಗ, ಬಟ್ ಕೊನೆಗೆ ಡೈರೆಕ್ಟರ್ ಮೇಲೆ ಇದು ರೈಟರ್ಗೆ ಯಾರು ಬರೆಯಲ್ಲ, ರೈಟರ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ತಪ್ಪಲ್ಲ, ಅದು ನಾಟಕ ಅಲ್ಲ, ಅದು ಅಲ್ವಾ? ಎಸ್, ಅಥವಾ ರೈಟರ್ಸ್ ಮೀಡಿಯಂ ಆಲ್ಸೋ, ಇಟ್ಸ್ ಅ ಪ್ಲೇ ರೈಟ್. ಬಟ್ ಇಲ್ಲಿ ಬೇರೆ, ಇಲ್ಲಿ ವಿ ಹ್ಯಾವ್ ಟು take responsibility because there's so many departments involved. So let us understand that we're not ಆ ಥರ ಅಷ್ಟೇ. ದಟ್ಸ್ ಅದೇ ಕಲಿಕೆ. ಸೊ ಆ್ಯಡಿಂಗ್ ಆನ್ ಟು ಒಂದು ಪಾಯಿಂಟ್ ಆವಾಗಲೇ ಡಿಸ್ಕಸ್ ಮಾಡ್ತಿರೋವಾಗ ಏನಪ್ಪ ಅಂತಂದರೆ, ನಾವು ಸಿನಿಮಾ ನಮಗೋಸ್ಕರ ಮಾಡ್ತೀವ ಅಥವಾ ಆಡಿಯನ್ಸ್ಗೋಸ್ಕರ ಮಾಡ್ತೀವ ಅಂತ. ಇಲ್ಲಿ ಮೂಲಭೂತವಾಗಿ ಮೇಕರು ಫಸ್ಟು ಆಡಿಯನ್ಸ್ ಆಗಬೇಕು, ಪ್ರೇಕ್ಷಕ ಆಗಬೇಕು. ನಾನು ಪ್ರೇಕ್ಷಕ ಆದರೆ ನಾನು ಯಾವ ಥರ ಸಿನಿಮಾ ಇಷ್ಟಪಡ್ತೀನಿ ನೋಡೋದಕ್ಕೆ ಥಿಯೇಟ್ರಿಗೆ ಹೋಗಿ ಅಂತ. ಅಲ್ಲಿ ಹೋದಾಗ ಆಡಿಯನ್ಸ್ ಬೇರೆ, ನಾವು ಬೇರೆ, ಮೇಕರ್ ಬೇರೆ ಅಲ್ಲ. ಮೇಕರಲ್ಲಿ ಮೊದಲು ಒಬ್ಬ ಆಡಿಯನ್ಸ್ ಇರಬೇಕು. ಪ್ರೇಕ್ಷಕ ಇದ್ದಾಗ ಅವನನ್ನು ಡಿಫ್ರೆನ್ಷಿಯೇಟೇ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನಾನೇ ಪ್ರೇಕ್ಷಕ ಆಗೋರು, ನನಗೆ ನೀನು ಯಾವ ಥರ ಕತೆ ಹೇಳ್ತೀಯಾ ಅಂತ ಹೇಳ್ಕೊಂಡೋದಾಗ ನಮ್ಗೆ ಅವಾಗ ಬೇರೆ ರೀತಿ, ಅಂದರೆ ನಾವು ಇವ್ರಿಗೆ ಬೇರೆ ಥರ ಸಿನಿಮಾ ಮಾಡ್ತೀವಿ, ಈ ಥರ ಈ ಟ್ರೆಂಡ್ ಥರ ಫಾಲೋ ಮಾಡ್ತೀವಿ ಅನ್ನೋ ಅವಶ್ಯಕತೆನೇ ಇರಲ್ಲ. ಸೊ ದಿಸ್ ಇಸ್ ಒನ್ ಪಾಯಿಂಟ್ ಐ ವಾಂಟೆಡ್ ಟು ಆ್ಯಡ್. We'll talk about another important topic. ಅಂದರೆ ನೆಕ್ಸ್ಟ್ ಎಪಿಸೋಡ್ ಇಟ್ಕೊಳ್ಳೋಣ. 8 ಗಂಟೆ ಆಗೋಯ್ತು, ಇನ್ನೇನು ಹಾಕು ರುಬ್ತಾ ಇದೆಯಲ್ಲ, ಇದೊಂದು ಅರ್ಧ ಗಂಟೆ ಮುಗಿಸ್ಕೋ ಲೈಟ್ಗಳು ಒಂದು ಕನ್ಕ್ಲೂಡ್ ಮಾಡ್ಬಿಡೋಣ. ಇಲ್ಲ, ನಾವು ಸೆಕೆಂಡ್ ಆಫ್ ಅರ್ಧ ಗಂಟೆ ಅಷ್ಟೇ ರೋಲ್ ಮಾಡೋದು. ಏನು ಆ ಟೈಮ್ ನೋಡ್ತೀವಿ, ಹಾಫ್ ಆನ್ ಅವರ್ ಮಾತ್ರ ರೋಲ್ ಮಾಡ್ತಾರೆ. ಲೈಟ್ ಬಂದಿದ್ದೀವಿ ಅಷ್ಟೇ, ರೋಲಿಂಗ್ ಕಡಿಮೆನೇ ಆಗಿದೆ. ಸೊ
ಇದಿರ್ಲಿ ಅಲ್ಲಿ ಏ ರುಬ್ಬಣ ಏ ಇಲ್ಲ ರುಬ್ಬಣ ಎಡಿಟ್ ಮಾಡೋದು ಬೇಡ ಇದು ಸೊ ಇಟ್ಸ್ ಅಬೌಟ್ ಈ OTT ಡಿಪೆಂಡೆನ್ಸೀಸ್ ಅಂದರೆ ಆಫ್ ಲೇಟ್ ಆಮಿರ್ ಖಾನ್ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಡೈರೆಕ್ಟ್ ಯೂಟ್ಯೂಬ್ ರಿಲೀಸ್ ಅಂದರೆ ಎಲ್ಲೋ ಒಂದು ಕಡೆ ಅಫ್ಕೋರ್ಸ್ ಎಲ್ಲರೂ ಥಿಯೇಟ್ರಿಕಲಿ ಗೆಲ್ಲಬೇಕು ಅಂತಲೇ ಸಿನಿಮಾ ಮಾಡೋದು. ಸೊ ಅದು ಆ ಥಿಯೇಟ್ರಿಕಲ್ ರನ್ ಆದಮೇಲೆ ಅದು ಚೆನ್ನಾಗಿ ಆಗ್ತಲೇ ಇರಲಿ. ನೆಕ್ಸ್ಟ್ ವೆನ್ ಇಟ್ ಈಸ್ ಕಮಿಂಗ್ ಟು ದಿ OTT ಸೈಕಲ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎಷ್ಟೊಂದು ಫಿಲಮ್ಸ್ ಲೈಕ್ ಮೇಳಗನ್ ಇರ್ಬೋದು, ಗ್ರೇಟ್ ಇಂಡಿಯನ್ ಕಿಚನ್ ಇರ್ಬೋದು, ಅದೆಲ್ಲ ಒಂಥರ ನಮಗೆ ತಲುಪಿದ್ದೆ OTTs ಅಟ್ಲೀಸ್ಟ್ ನನಗೆ ಅದು ಥಿಯೇಟ್ರಲ್ಲಿದ್ದ ನನಗೆ ಗೊತ್ತೇ ಇರಲಿಲ್ಲ. ಸೊ ಎಲ್ಲೋ ಒಂದು OTT ವರ್ಲ್ಡ್ ಅಂತ ಬಂದಾಗ ದ ಪ್ಲೇಯರ್ ಸಜೆಸ್ಟ್ 1 or 2 ಲೈಕ್ ವಿ ಆಲ್ ನೋ ಲೀಡಿಂಗ್ ಪ್ಲಾಟ್ಫಾರ್ಮ್ಸ್ ಲೈಕ್ ನೆಟ್ಫ್ಲಿಕ್ಸ್ ಅದೆಲ್ಲ ಕನ್ನಡ ತೊಗೊಂತಿಲ್ಲ. ಆ್ಯಂಡ್ ಅಗೇನ್ ಅವ್ರು ತೊಗೊಂತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ಕೊಂಡು ದಿಸ್ ನೋ ಪಾಯಿಂಟ್, ವಿ ಹ್ಯಾವ್ ಟು ಮೇಕ್ ಗುಡ್ ಕಾಂಟೆಂಟ್, ದಟ್ಸ್ ವಿ ಆಲ್ ಅಗ್ರಿ ಅಪಾನ್ ದಟ್. ನಾವು ಸಿನಿಮಾ ಗುಡ್ ಸಿನಿಮಾ ನಾವು ಇದೆ, ಸಿನಿಮಾ ಮಾಡಕ್ ಬರ್ತಾ ಇಲ್ಲ. ಅದೇ ಅಂದ್ರೆ ಕ್ರಾಫ್ಟ್ ಮುಖ್ಯ, ರೈಟಿಂಗ್ ಮುಖ್ಯ. ಲೆಟ್ ಅಸ್ ಕಾಲ್ ಇಟ್ ಸಿನಿಮಾ. ಸಿನಿಮಾ ಕಂಟೆಂಟ್ ಅಂತಂದ್ರೆ ನೀವು ಕಂಟೆಂಟ್ ಇಸ್ ಅ ಪಾರ್ಟ್ ಆಫ್ ಸಿನಿಮಾ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಸಿನಿಮಾ ಆಸ್ ಅ ಹೋಲ್. ಗಾಟ್ ಇಟ್. ಸೊ ದ ಪ್ರಶ್ನೆ ಏನಂದ್ರೆ ದರ್ ಇಸ್ ಟೂ ಮಚ್ ಡಿಪೆಂಡೆನ್ಸಿ ಆನ್ 1 or 2 ಪ್ಲಾಟ್ಫಾರ್ಮ್ಸ್. ಅಂದರೆ ಎಲ್ಲರೂ ಅಮೆಝಾನ್ ಪ್ರೈಮ್ಗೆ ಹೋಗ್ತಾರೆ. ಅಮೆಝಾನು ಸಿನಿಮಾ ಅಂತ ಹಾಕೊಳಕ್ಕಾಗುತ್ತೆ. 300 ಕನ್ನಡ ಸಿನಿಮಾ ಬಂದರೆ ದೇ ಕಾಂಟ್ ಅಪ್ಲೋಡ್ ಆಗಲಿಲ್ಲ ಅಂದರೆ ಇವಾಗ ಆಫ್ಲೈಟ್ ಡೋರ್ಸ್ ಓಪನ್ ಮಾಡಿರೋದು ಸನ್ ನೆಕ್ಸ್ಟ್ ಅಂತ ಪ್ಲಾಟ್ಫಾರ್ಮ್ಸ್ ಲೈಕ್ ಮೈ ಫಿಲ್ಮ್ ಕೇಮ್ ಆನ್ ಸನ್ ನೆಕ್ಸ್ಟ್. ಇವರೆಲ್ಲರ ಸಿನಿಮಾನು ಅಮೆಝಾನಲ್ಲಿದೆ. ಸೊ ಅಮೆಝಾನ್ ಸನ್ ನೆಕ್ಸ್ಟ್ ಬಿಟ್ಟರೆ ದರ್ ಆರ್ ನೋ ಪ್ಲಾಟ್ಫಾರ್ಮ್ಸ್ ಅಟ್ ಆಲ್. ದರ್ ಇಸ್ ZEE5, ಬಟ್ ಅವ್ರು ತೊಗೊಂತಿರೋ ಕ್ವಾಂಟಿಟಿ ಆಫ್ ಫಿಲ್ಮ್ಸ್ ಕಂಪ್ಯಾರಿಟಿವ್ಲಿ ಲೆಸ್ ಇದೆ. ಆ್ಯಂಡ್ ಎಕ್ಸೆಪ್ಟ್ ಫಾರ್ 2 or 3 ಅಂದರೆ ಆಹಾ ಇಸ್ ಫಾರ್ ತೆಲುಗು. ಕನ್ನಡಕ್ಕೆ ಅಂತ ಬಂದರೆ ಫಸ್ಟ್ ಪ್ರಿಯಾರಿಟಿ ಇಸ್ ಪ್ರೈಮ್ ಆಗಲಿಲ್ಲ, ಇವಾಗ ಸನ್ ನೆಕ್ಸ್ಟ್ ಡೋರ್ಸ್ ಓಪನ್ ಮಾಡಿದೆ. ಪ್ಯಾರಲಲಿ ವಿ ಟ್ರೈ ಫಾರ್ ಜಿಯೋ ಹಾಟ್ಸ್ಟಾರ್ ಆ್ಯಂಡ್ ZEE5, ಬಟ್ ಜಿಯೋ ಹಾಟ್ಸ್ಟಾರ್ ಆ್ಯಂಡ್ ZEE5 ಬಲ್ಕಲ್ಲಿ ತೊಗೊತಾ ಇಲ್ಲ. ಆಸ್ ಪರ್ ಡೇಟಾ ಐದರ್ ಬಿಗ್ ಸ್ಟಾರ್ಸ್ ಇದ್ರೆ ಇಟ್ಸ್ ಈಸಿ ಟು ಗೆಟ್ ಇನ್ ದೇರ್, ಆರ್ there are very few films that they are picking up. It's not like they have not picked up at all, very few comparatively. So why not YouTube as a alternative business model? Can we do something there? Yes, and have Anybody? Yeah. ಈಗ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ನೋಡಿದ್ರೆ ಆಲ್ಮೋಸ್ಟ್ ಲೆಸ್ ದೆನ್ 1% ಪೀಪಲ್ ಹ್ಯಾವ್ ಓನ್ಲಿ ಸಬ್ಸ್ಕ್ರೈಬ್ಡ್ ಆನ್ ಅಮೆಝಾನ್ ಪ್ರೈಮ್. ಲೆಸ್ ದೆನ್ 1%. ಅಂದರೆ ಎಸ್ ಹೌದು, 1%, ಅದು ಲೆಸ್ ದೆನ್ 1%. ಸೊ ಆಲ್ಮೋಸ್ಟ್ 99% ಆಫ್ ದ ಪೀಪಲ್ ಆರ್ ಹ್ಯಾವಿಂಗ್ ಆಕ್ಸೆಸ್ ಟು ಯೂಟ್ಯೂಬ್ ಬಿಕಾಸ್ ಇಟ್ಸ್ ಫ್ರೀ ಆಫ್ ಕಾಸ್ಟ್. ಸಬ್ಸ್ಕ್ರಿಪ್ಷನ್ ಮಾಡಲ್ ಇಲ್ಲ ಅಲ್ಲಿ, ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಮಾಡಲ್. ಸೊ ಏನಾಗಿದೆ, ನಾವು ಇದನ್ನು ಫಾರ್ ಎಕ್ಸಾಂಪಲ್ಲು ನಾವು ಒಂದು ಹೋಟೆಲ್ ದೋಸೆ ಚೆನ್ನಾಗಿರೋ ದೋಸೆನ ಚೆನ್ನಾಗಿದೆ ಫೀಡ್ ಮಾಡ್ತಾ ಇದ್ರೆ ಅದು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಒಪ್ಕೊಬೇಕಾಗತ್ತೆ. ಹಾಗೆ ಅಮೆಝಾನ್ ಪ್ರೈಮು ಆಗಲಿ ನೆಟ್ಫ್ಲಿಕ್ಸ್ ಆಗಲಿ ಅದನ್ನು ಬ್ರ್ಯಾಂಡ್ ಮಾಡೋ ರೀತಿ ದ ವೇ ದೇ ಹ್ಯಾವ್ ಪೊಸಿಷನ್ ದೆಮ್ಸೆಲ್ಫ್. ದುಡ್ಡು ಕೊಟ್ಟರೆ ಅದು ಕ್ವಾಲಿಟಿ OTT, ದುಡ್ಡು ಕೊಟ್ಟಿಲ್ಲ ಅಂದರೆ ಇದು ಯೂಟ್ಯೂಬ್, ದುಡ್ಡು ಕೊಟ್ಟಿಲ್ಲ ಅಂದರೆ ಬಿಟ್ಟು OTT ಇದಲ್ಲೇನು ವ್ಯಾಲ್ಯೂ ಇಲ್ಲ ಅಂತ ತುಂಬ ಜನಕ್ಕೆ ಮೆಂಟಾಲಿಟಿ ಹಂಗೆ ಕೂತ್ಕೊಂಡ್ಬಿಟ್ಟಿದೆ. ಈಗ ಅದನ್ನು ಸೊಲ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಆಸ್ ಮೇಕರ್ಸ್ ವಿ ಹ್ಯಾವ್ ಟು ಬ್ರೇಕ್ ದಟ್ ಡೌನ್ ಸಮ್ವೇರ್. ಈ ಒಬ್ಬರು ಇಬ್ಬರು ಅಂತಲ್ಲ, ಇಟ್ಸ್ ಅ ಹೋಲಿಸ್ಟಿಕ್ ಅಪ್ರೋಚ್ ವಿ ಹ್ಯಾವ್ ಟು ಡೂ. ಯಾಕೆ ಅಂದರೆ ಈಗ ನನಗೆ ಎಷ್ಟೋ ಕನ್ನಡ ಸಿನಿಮಾಗಳು ನಮ್ಮದು ಪ್ಲಾಟ್ಫಾರ್ಮಲ್ಲಿ, ಸಿನ್ಸ್ ಐ ಹ್ಯಾವ್ ಮೈ ಓನ್ ಡ್ಯಾಶ್ ಬೋರ್ಡ್, ಕ್ರೆಡಿಟ್ ಗೋಸ್ ಟು ಪ್ರದೀಪ್ ಸರ್ ಬಿಕಾಸ್ ಹಿ ಹ್ಯಾಸ್ ಹೆಲ್ಪ್ ಮೀ ಟು ಸಿ ಹೆಂಗೆ ಆಗಬೇಕು, ಯಾವ ಥರ ಮಾಡಬೇಕು ಅಂತ ನೈಟ್ 12 ಗಂಟೆಗೆಲ್ಲ ತಲೆ ತಿಂತಿದ್ದೀನಿ ಅವ್ರಿಗೆ. ಆಯಿತಾ, ಎವ್ರಿ ಇಂಟರ್ವ್ಯೂ ಐ ಹ್ಯಾವ್ ಬೀನ್ ಟೆಲಿಂಗ್ ಯು ಅಬೌಟ್ ದಿಸ್ ಥಿಂಗ್. ಯಾಕೆ ಅಂದರೆ ನಮ್ಮದು ಪ್ಲ್ಯಾಟ್ಫಾರ್ಮ್ ಬಂದ ಮೇಲಿಂದ ಎಷ್ಟೋ ಫಿಲ್ಮ್ ಮೇಕರ್ಸ್ ಹ್ಯಾವ್ ಕಾಲ್ಡ್ ಮೀ ಆ್ಯಂಡ್ ಸೆಡ್ ನಮ್ಮದು ಹಾಕ್ಕೊಡಿ. ನಾನು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟೆಡ್ ಅಪ್ರೋಚಿಂಗ್ ಅಮೆಝಾನ್ ಪ್ರೈಮ್ ಎಲ್ಲ ಮಾಡಿದ್ರು. ಸ್ಟ್ಯಾಂಡರ್ಡ್ ರಿಪ್ಲೈ, ಕಾಪಿ ಪೇಸ್ಟ್ ರಿಪ್ಲೈ ಬರ್ತಿದೆ, ನಮ್ಮ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗ್ತಿಲ್ಲ ಅಂತ. ಬಟ್ ನೋ ಬಡಿ ಈಸ್ ಗಿವಿಂಗ್ ಟ್ರಾನ್ಸ್ಪರೆನ್ಸಿ ಅಸ್ ಟು ವಾಟ್ ಈಸ್ ಯುವರ್ ಸ್ಟ್ಯಾಂಡರ್ಡ್ ಆಫ್ ಸೆಲೆಕ್ಷನ್. ಕ್ಯಾನ್ ಯು ಗಿವ್ ಮಿ ಅ ಬೈಫಿಕೇಶನ್? ಅದಕ್ಕೆ 6 ಸಿಗ್ಮಾ ಬರಬೇಕು. 6 ಸಿಗ್ಮಾ ಅಟ್ಲೀಸ್ಟ್ ನಾವು ಏನು ಹೇಳ್ತೀವಿ, ಟೆಲ್ ಮಿ ವಾಟ್ ಈಸ್ ಇಟ್ಸ್ ಕಾಲ್ಡ್ ಇಸ್ ಆಪರೇಷನ್ ಡೆಫಿನೇಷನ್ ಹೇಳ್ತೀವಿ ನಾವು. ಈಗ ಟೈಮ್ ನೀವೇನು ಹೇಳ್ತೀರಾ, ನನಗೆ 20 ನಿಮಿಷ ಬರ್ತೀನಿ ಅಂತ ಹೇಳ್ತೀರಾ. 20 ನಿಮಿಷ ಬರೋದು ಮನೆಯಿಂದ ಹೊರಟ ಮೇಲ ಇಲ್ಲ ರೆಡಿ ಆಗಿದ್ದಾನ? ವಾಟ್ ಈಸ್ ಅ ಟೈಮ್ ಟೇಕನ್? ದಿಸ್ ಅ ಟೈಮ್ ಟೇಕನ್ ಇರುತ್ತಲ್ಲ. ನೀವು ಇದು ಹೊಟ್ಟೆ ಅನ್ನೋಕ್ಕೂ ಹೊಡ್ತಿದ್ದೀನಿ ಅನ್ನೋಕ್ಕೂ ವ್ಯತ್ಯಾಸ ಇರುತ್ತೆ. ಆ ಥರ ಟ್ರಾನ್ಸ್ಪರೆನ್ಸಿ ಅಟ್ಲೀಸ್ಟ್ ಕೊಟ್ಟರೆ ಅಮೆಝಾನ್ ಟೀಮ್ ಅವರು ಯಾರಾದರೂ ಒಬ್ಬರು, ನಾವು ಎಲ್ಲಿದ್ದೀವಿ, ನಾವು ಹೂ ಇಸ್ ದ ವಾಟ್ ಈಸ್ ಎಸ್ಕಲೇಷನ್ ಮೆಟ್ರಿಕ್ಸ್? ಇಫ್ ನೀನು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಎಸ್ಕಲೇಷನ್ ಮೆಟ್ರಿಕ್ಸ್ ಯಾರಿದ್ದಾರೆ ನೆಕ್ಸ್ಟು? ವೈ ಆರ್ ದರ್ ನಾಟ್ ಟೇಕಿಂಗ್ ಓನರ್ಶಿಪ್? ಬಿಕಾಸ್ ಎನಿವೇ ನಾವೇನು ಬಿಟ್ಟು ಕೊಡ್ತಿಲ್ಲ. ಈಗ ನಮ್ಗೆ 4 ರೂಪಾಯಿ ಕೊಡ್ತಿದ್ದಾರೆ, ಅವ್ರು ಎಷ್ಟು ಅಂತಿದ್ರೆ ನಮ್ಗೆ ಗೊತ್ತಿಲ್ಲ. ನೋ ಬಡಿ ಇಸ್ ಗಿವಿಂಗ್ ದ ಆನ್ಸರ್ ಟು ಅಸ್.
ಈಗ ಇಫ್ ಯು ಇವಾಗ ಹೊಸ ಮೇಲ್ ಬಂದಿದೆ, ₹2 ಆಗಿದೆ ಗೊತ್ತಾ? ಈಗ ಜನವರಿಯಿಂದ ₹2 ಆಗಿದೆ. 1,00,000 ವ್ಯೂಸ್ ಆಯಿತು ಅಂದರೆ ₹1 ಆಗುತ್ತೆ. ಇಫ್ ಇಟ್ ಕ್ರಾಸಸ್ 1,00,000 ಮೋರ್ ಆಯಿತು ಅಂದರೆ ₹1,00,000 ಆಗುತ್ತೆ ನಿಮಗೆ. ಕಮ್ಮಿ ಜಾಸ್ತಿ ಆಗಲ್ಲ, ₹1 ಆಗುತ್ತೆ. ದಟ್ ಮೀನ್ಸ್ ಇದೆಲ್ಲ ಹೆಂಗೆ ಹುಕ್ ಸ್ಟೈಲ್ ಇದೆಲ್ಲ ನಮಗೆ. ಸೊ ಅದಕ್ಕೆ ನಂಗೆ ಮೊನ್ನೆ 3 ಜನ ಪ್ರೊಡ್ಯೂಸರ್ ಫೋನ್ ಮಾಡಿದಾಗ ನಾನು ಓಪನ್ ಆಗಿ ಹೇಳಿದೆ, ಸರ್ ಅಮೆಝಾನಲ್ಲಿ ಹಾಕಕ್ಕೆ ಹೋಗಬೇಡಿ, ಇಲ್ಲ ಸರ್ ಬ್ರ್ಯಾಂಡು. ಸರ್ ಯೂಟ್ಯೂಬ್ನ ಬ್ರ್ಯಾಂಡ್ ಮಾಡ್ಕೊಳ್ಳಿ, ವೈ ಆರ್ ಯು ಬಿಹೈಂಡ್ ದೆಮ್? ನಿಮ್ಮ ಫಿಲಮ್ ನೀವು ಅದನ್ನು ಹಾಕಿ, ಯು ನೆವರ್ ನೋ ಹೌ ದ ರೆವೆನ್ಯೂ ಕಮಿಂಗ್, ಯು ನೆವರ್ ನೋ ಅಲ್ವಾ? ದುಡ್ಡು ಬಸ್ ಹಾಕಿ. ಇಲ್ಲ, ನಿಮ್ಮ ಸಿನಿಮಾನೇ ಬ್ರ್ಯಾಂಡು, ಅದನ್ನ ಯೂಟ್ಯೂಬ್ನ ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಥರ ಯೂಸ್ ಮಾಡಿಕೊಂಡು ಎಸ್ ಯು ಮಾರ್ಕೆಟ್ ಯುವರ್ ಫಿಲ್ಮ್. ಈಗ ಅದನ್ನ ಲಾಸ್ಟ್ ಟೈಮ್ ಸ್ಟಾಟಿಸ್ಟಿಕ್ಸ್ ಮಾಡಿದ್ದೆ. ಅಮೆಝಾನ್ ಹಾಕಿದ್ರು ಕೂಡ ಹಾ. ಯು ಕ್ಯಾನ್ ಪುಟ್ ಆನ್ ಯೂಟ್ಯೂಬ್. ಎಕ್ಸಾಕ್ಟ್, ನಾನು ಅದೇ ಮಾಡಿದ್ದೀನಿ. ಅಮೆಝಾನ್ ಹಾಕಿದ್ಮೇಲೆ ಈಗ ಅಮೆಝಾನಲ್ಲಿ ನಂದು ಆಲ್ಮೋಸ್ಟ್ 120 ಮಿಲಿಯನ್ ಯೂನಿಟ್ಸ್ ವ್ಯೂ ಆಗಿದೆ. ಅದಲ್ಲದೆ ಏನು ಮಾಡಿದ್ವಿ, ಯೂಟ್ಯೂಬ್ ನಾವು ಜೇಂಕರ್ ಆಡಿಯೋಗೆ ವಿ ಸೋಲ್ಡ್ ರೈಟ್ಸ್, ಓನ್ಲಿ ಕನ್ನಡ ಆಡಿಯನ್ಸ್ ರೈಟ್ಸ್ ಸೇಲ್ ಮಾಡಿಬಿಟ್ಟಿವಿ ನಾವು. ಅಲ್ಲೂ ಆಲ್ಮೋಸ್ಟ್ ಎಷ್ಟು 10 lakhs 11 lakhs ಏನೋ ಆಗಿದೆ ಅದು. ಇವಾಗಲೂ ಲಾಸ್ಟ್ 1 week 2 weeks ಬ್ಯಾಕ್ ಫಿಲಮ್ ತುಂಬ ಚೆನ್ನಾಗಿದೆ, ಟೈಟಲ್ ಡಬ್ಬ ಥರ ಇದೆ ನಾವು ಕಾಮೆಂಟ್ ಮಾಡಿ. ಅವು ಅಟ್ಲೀಸ್ಟ್ ನೋಡ್ತೇನಲ್ಲ ಗುರು, ಅವನು ಬೈತಾನೋ ಬಿಡ್ತಾನೋ, ನೋಡ್ತೀಯಣ್ಣ ಥ್ಯಾಂಕ್ಸ್ ಗುರು ಅಂತ ಹೇಳ್ತೀನಿ. ಸೊ ಇಲ್ಲಿ ಲಾಸ್ಟ್ 2024 380 ಫಿಲ್ಮ್ಸ್ ಬಂದಿದೆ ಕನ್ನಡದಲ್ಲಿ. 380 ಫಿಲ್ಮ್ಸ್ ಪ್ಲಸ್ ಆಗಿದೆ. ಅದರಲ್ಲಿ ಬರೀ 18-17 ಫಿಲ್ಮ್ ಮಾತ್ರ ಅಮೆಝಾನ್ ಪ್ರೈಮಲ್ಲಿದೆ, ವಿಚ್ ಇಸ್ ಲೆಸ್ ದೆನ್ 5%. ಲಾಸ್ಟ್ ಇಯರ್ 2025 300 ಆಲ್ಮೋಸ್ಟ್ 280 ಕಮ್ಮಿ ಆಗೋಯ್ತು ಪ್ರೊಡಕ್ಷನ್ಸ್ ಆ್ಯಕ್ಚುಲಿ. ಈಗ ಬರೀ 20-25 ಅದೇನು ಬ್ಲ್ಯಾಕ್ ಪುಷ್ ಮಾಡಿ ಅಂಡ್ ಒಂದ್ಸಲ ರಿಜೆಕ್ಟ್ ಆಯಿತು ಅಂದ್ರೆ ಮತ್ತೆ ತೊಗೊಳ್ಳಲ್ಲ ಅಮೆಝಾನ್, ಬಟ್ ಮತ್ತೆ ಪುಷ್ ಮಾಡ್ತಿದ್ದಾರೆ ಈಗ ಅದನ್ನು ಮಾಡ್ತಿದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ, ಬ್ಯಾಕ್ ಡೋರ್ ಎಂಟ್ರಿ ಅಂತ ಹೇಳ್ತಾರೆ, ಆಮೇಲೆ ಅವ್ರ ಹತ್ರ ಹೋದರೆ ಮಾತ್ರ ಅಲ್ಲಿಂದ ಆಗತ್ತೆ ಅಂತಾರೆ. ಸೊ ದ ಪಾಯಿಂಟ್ ಈಸ್ ನೋ ಬಟ್ ಇಸ್ ಟೆಲಿಂಗ್ ಹೂ ಇಸ್ ಯಾರದು ಆ 4 ಜನ ಅಂತ ಹೇಳ್ತಾರಲ್ಲ, ಆ 4 ಜನ ಯಾರು? ನೀವು ಅವ್ರನ್ನ ಪಾಡ್ಕಾಸ್ಟ್ ಕಳಿಸ್ಬೇಕು ನೆಕ್ಸ್ಟ್ ಟೈಮು. ಆ 4 ಜನ ಕರ್ಕೊಂಡ್ಬಂದು ಅಲ್ಲ ಹೇಳ್ತಿರೋದು ನಾನು. ಯಾಕೆ ಬೀನ್ ವೆರಿ ಆನೆಸ್ಟಿ. ಸರ್ ಒಬ್ಬ ಪ್ರೊಡ್ಯೂಸರ್ ನಿಜವಾಗ್ಲೂ ಕಣ್ಣಲ್ಲಿ ನೀರು ಹಾಕೊಂಡ ಸರ್. 2 ಕೋಟಿ ಖರ್ಚು ಮಾಡಿದ್ದೀನಿ ಪಿಕ್ಚರ್ ನಾನು ಅಮೆಝಾನಲ್ಲಿ ಇಲ್ಲ ಸರ್, ನಾನು ಏನು ಮಾಡಲಿ ನಾನು? ಸರ್ ಇವಾಗ ಇಟ್ಸ್ ನಾಟ್ ಅಮೆಝಾನ್ಸ್ ರೆಸ್ಪಾನ್ಸಿಬಿಲಿಟಿ Exactly. ಪ್ರೊಟೆಕ್ಟ್ ಯುವರ್ ಸಿನಿಮಾ. ಐ ನೋ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್ ದಟ್ ಬಿಸ್ನೆಸ್ ಅಲ್ವಾ? ಲೆಟ್ ಅಸ್, ನೀವು ನಮ್ಮ ಕನ್ನಡ ಫಿಲ್ಮ್ ಕ್ಲಬ್ ಇಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಏನು ಮಾಡಬೇಕು ಪಬ್ಲಿಕ್ಗಾಗಲಿ ಮತ್ತು ಫಿಲ್ಮ್ ಮೇಕರ್ಸ್ಗಾಗಲಿ. ಆ ಫಸ್ಟು ಪ್ರೊಡ್ಯೂಸರ್ಗೆ ಹೇಳ್ತಿರೋ ಗೊತ್ತಾ, ಸರ್ ಅಮೆಝಾನಲ್ಲಿ ಬರೋ ಇಷ್ಟು ಬಂದ್ಬಿಡುತ್ತೆ ಸರ್, ಟಿ ವಿಲಿ ಇಷ್ಟು ಬಂದ್ಬಿಡುತ್ತೆ ಸರ್, ಅದು ಹೇಳೋದು ಸ್ಟಾಪ್ ಮಾಡಿ ಫಸ್ಟ್ ನೆಕ್ಸ್ಟ್ ಫಿಲ್ಮ್ ಮಾಡೋದು. ಅದು ಮಾಡೋದು ತಪ್ಪಿದ್ರೆ ಕರೆಕ್ಟಾಗಿರ್ತಾರೆ. ಬರಬಹುದು ಅಂತ ಹೇಳಿ ಹೊರತು ಬರುತ್ತೆ ಅಂತ ಹೇಳಿ ಅದು ಹಿಂಗೆ ಮಾಡೋದು ಎಲ್ಲರೂ. ಅವ್ರು ಏನು ಮಾಡ್ತಾರೆ, ಸರ್ ನನಗೆ ಪ್ರೊಡ್ಯೂಸರ್ ಹೇಳಿದ್ರು ಸರ್, ಡೈರೆಕ್ಟರ್ ಏಮಾಸ್ಬಿಟ್ಟ ಸರ್ ನನಗೆ ಅಂತ ಹೇಳ್ತಾರೆ. ಪಾಪ ಅವ್ನಿಗೆ ಹೆಂಗೆ ಗೊತ್ತಿರುತ್ತೆ ಅಮೆಝಾನ್ ಈ ಥರ ಆಗಿರುತ್ತೆ ಅಂತ. ಒಂದು ಪ್ರೊಡ್ಯೂಸರ್ಗೆ ಏನು ಗೊತ್ತಾಗಬೇಕು ಅಂದರೆ, ಆಲ್ ದ ಅವೆನ್ಯೂಸ್ ಆಫ್ ರೆವೆನ್ಯೂ ವಿಲ್ ಓಪನ್ ಓನ್ಲಿ ಇಫ್ ಯುವರ್ ಫಿಲ್ಮ್ ವರ್ಕ್ಸ್. It might happen, it will not happen. If it works, Yes. 90% it will happen. ಹೌದು. Either Sun Next ತೊಗೊಬೋದು, ಇಲ್ಲ ಅಂದ್ರೆ ಅಮೆಝಾನ್ ತೊಗೊಬೋದು, ನೆಟ್ಫ್ಲಿಕ್ಸ್ ಗೊತ್ತಿಲ್ಲ, ಬಟ್ ವಾಟ್ ಎವರ್ ZEE5 ತೊಗೊಬೋದು. Film should work. ಈಗ ಆಯ್ತು, You cannot rely just on OTT platform. Perfect. now. Okay. ಯೂಟ್ಯೂಬ್ನ ಪ್ರಮೋಟ್ ಮಾಡಿ. YouTube is a kick-ass platform to put your content Yes. and then promote your film across many other media. That is paper ಇರ್ಬೋದು, social media ಇರ್ಬೋದು, wherever you can promote. ಇದೆಲ್ಲ ಯೂಟ್ಯೂಬಲ್ಲಿ ಆಗಿದೆ. YouTube ಅಲ್ಲೂ ಇದೆ, Amazon ಅಲ್ಲೂ ಇದೆ. Around 5 lakhs something, 5 lakhs some views ಆಗಿದೆ. ಯೂಟ್ಯೂಬ್ ಅಲ್ಲ, ಅಮೆಝಾನಲ್ಲಿ ಅಮೆಝಾನ್ 120 ಮಿಲಿಯನ್ ವ್ಯೂಸ್ ಏನಾಯ್ತು. ಬಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಯೂಟ್ಯೂಬಲ್ಲಿ ನಂಗನ್ಸಿದ್ದು, ನಾವು ಯೂಟ್ಯೂಬಲ್ಲಿ ಯಾವ ಸಿನಿಮಾಗಳು ನೋಡ್ತೀವಿ, ಲೆಟ್ ಅಸ್ ಬಿ ಆನೆಸ್ಟ್. ಯೂಟ್ಯೂಬಲ್ಲಿ ನೋಡೋದು ಆಲ್ರೆಡಿ ಹಿಟ್ ಆಗಿರೋ ಸಿನಿಮಾಗಳು, ಹಳೆ ಸಿನಿಮಾಗಳು ಯೂಟ್ಯೂಬಲ್ಲಿ ನೋಡ್ತೀವಿ. ಯೂಟ್ಯೂಬಲ್ಲಿ ಕ್ವಾಲಿಟಿ ಓಕೆ ಆಗಿರುತ್ತೆ. ಇಟ್ಸ್ ನಾಟ್ ದಟ್ ಯೂಟ್ಯೂಬ್ ಹ್ಯಾಸ್ ದ ಬೆಸ್ಟ್ ಕ್ವಾಲಿಟಿ ಟುಡೇ. ಆ್ಯಂಡ್ ಯೂಟ್ಯೂಬಲ್ಲಿ ಕಾಂಟೆಂಟ್ ಏನು ನೋಡ್ತೀವಿ, ಐ ಡೋಂಟ್ ಥಿಂಕ್ ವಿ ಸ್ವಿಚ್ ಆನ್ ಯೂಟ್ಯೂಬ್ ಆ್ಯಂಡ್ ವಾಚ್ ಅ ಫಿಲ್ಮ್. No, ಇದೊಂದು ನಾನು ಹೇಳ್ತಿರೋದು, as a platform, it's such a big platform. Amazon Prime, ಅದು Sun Next, it promotes films, only films. YouTube is such a huge ocean of things. Podcast no, that is why Pradeep, we have to market our but now if you produce on a big scale and put it on YouTube, it's a big loss. ಯಾಕೆ ಅಂದರೆ ಥಿಯೇಟ್ರಿಕಲ್ಗೆ ಅಂತ ನಾವು ಪ್ರೊಡ್ಯೂಸ್ ಮಾಡೋದು. ಯೂಟ್ಯೂಬಲ್ಲಿ ಈಗ 50,000 20,000ಕ್ಕೆಲ್ಲ ಯೂಟ್ಯೂಬ್ ವಿಡಿಯೋಗಳು ಮಾಡ್ತಾರೆ. See, a lot of trivial content is being consumed. That's what an example of if your film is done decently well in theater, okay, and OTT is not agreed, then it's good. Then it's good. But YouTube as a direct platform, Amir Khan, you need to be Amir Khan. Don't worry about it. I'm talking about you use a platform. You to put your movie out. Yes. Perfect. Rent or buy option. ಇವಾಗ ಕೊಡಕ್ಕೆ. You are ಕೊಡೋದಿಲ್ಲ, rent or buy option ಅಲ್ಲಿ ಬಿಡಿ.
ಬಟ್ ಆಸ್ ಫಿಲ್ಮು ರಿಲೀಸ್ ಮಾಡಕ್ಕೆ ಥಿಯೇಟ್ರಿಕಲ್ ಈಗ ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಫಿಲ್ಮ್ ಮಾಡಬೇಕು ಅಂತ ಹೋಗಿ ಇಟ್ಸ್ ನಾಟ್ ದ ಕ್ವಾಲಿಟಿ ನಾಟ್ ಬಿ ಅಪ್ ಟು ದ ಮಾರ್ಕ್. ಏನಾಗಿದೆ ಅಂದ್ರೆ ಪೀಪಲ್ ಥಿಂಕ್ it is under them, it is under that's not that's not so they feel that ಯೂಟ್ಯೂಬ್ ಅಲ್ಲಿ ಇದ್ರೆ ಯಾವ್ದೋ ಸೋತೋಗಿರೋ ಸಿನಿಮಾ ಅದನ್ನ ಬ್ರೇಕ್ ಮಾಡ್ಬೇಕು, ಆ ಚೈನ್ ಬ್ರೇಕ್. ಹೌದು, ಬಟ್ ಟು ಬ್ರೇಕ್ ದ ಚೈನ್ ಐ ಥಿಂಕ್ ವಿ ಶುಡ್ ಟೇಕ್ ದ ಹೆಲ್ಪ್ ಆಫ್ ಅಮೆಜಾನ್ ಆರ್ ಸನ್ ನೆಕ್ಸ್ಟ್ ಆರ್ ಎನಿ ಅದರ್ OTT platform. We should, instead of blaming them, I think they're supporting films. Let us be honest, and people come and search for films there. On YouTube they don't come and search for films, but for Rajkumar film ಆಗಿರ್ಬೋದು, ರವಿಚಂದ್ರ ಸರ್ ಫಿಲ್ಮ್ ಆಗಿರ್ಬೋದು, ಅಥವಾ ಹಳೆ ಫಿಲ್ಮ್ ವಿಷ್ಣುವರ್ಧನ್ ಸರ್ ಫಿಲ್ಮ್ ಆಗಿರ್ಬೋದು, ಅದನ್ನ ಹುಡುಕ್ತಾರೆ ಹೊರತು ಯೂಟ್ಯೂಬ್ ನಮ್ಮ ಫಿಲ್ಮ್ ಹುಡುಕಕ್ಕೆ ನಾವು ಎಕ್ಸ್ಟೀರಿಯರ್ ಬ್ರ್ಯಾಂಡಿಂಗ್ ಇಂದ ಬರೋದವರು ಯೂಟ್ಯೂಬ್ಗೆ. ಇಸ್ ನಾಟ್ ಜಸ್ಟ್ ಟು ಸರ್ಚ್ ಫಾರ್ ಅವರ್ ಫಿಲ್ಮ್, ದೇ ಡೋಂಟ್ ಕಮ್ ಟು ಯೂಟ್ಯೂಬ್. ನಾನು ಸಾಂಗ್ಸ್ ನೋಡ್ಬೋದೇನೋ ಮ್ಯಾಕ್ಸ್, ಬಿಕಾಸ್ ಗೂಗಲ್ AdWords are so expensive. YouTube promotions are so expensive. YouTube has a proper creative network of people. Our content creation ge yav ತರ content creation ಮಾಡಬೇಕು, they have guidelines and they have the silver button, golden button, all those kind of people are there. They're YouTube stars. We are trying to be theatrical stars, not OTT stars as well. We are trying to be theatrical. So I think theatrical content alli ಹೇಗೆ ಹೊಡಿಬೇಕು, we have that acumen, but we have not cracked it. Let us crack that. ಇದು ಐ ಥಿಂಕ್ ಯೂಟ್ಯೂಬ್ ಅಲ್ಲಿ ಆಮೇಲೆ ಬರಬೇಕು, ಯೂಟ್ಯೂಬ್ ಸೆಕೆಂಡರಿ. ಸರ್ ಹೇಳ್ದಂಗೆ ಥಿಯೇಟರ್ ರಿಲೀಸ್ ಆದ್ಮೇಲೆ 6 ತಿಂಗಳು ಎಲ್ಲೂ ಬರಬಾರದು, ಅವಾಗ ಜನ ಬರ್ತಾರೆ. like Yes. how do you I mean clearly we're moving to the next topic. Is that okay? ಪೈರಸಿ. ಎಸ್. So the next topic is like basically ಅಂದ್ರೆ ವ್ಯಾಲ್ಯೂ ಆಫ್ ಸಿನಿಮಾಗೊಂದು ಒಂದು ವೆಯ್ಟ್ ಇರುತ್ತಲ್ಲ. ಸೊ ಬಿಕಾಸ್ ಇಟ್ ಇಸ್ ಕಮಿಂಗ್ ವಿತಿನ್ 29 to 30 days within the release, it's watering down. The value of cinema is getting watered ಅದೇ down. ಈಗ ಜನ ಆಡಿಯನ್ಸ್ ಏನ್ ಅನ್ಕೊಂಡ್ಬಿಡ್ತಾರೆ, ಇನ್ನೊಂದು 10 ದಿನ ತಡ್ಕೊಳಮ್ಮ OTT ಬಂದ್ಬಿಡುತ್ತೆ, ಅಲ್ಲೇ ನೋಡೋಣ. ಆಮೇಲೆ ಈಗ ಏನಾಗಿದೆ, ಮನೆಯಲ್ಲೂ ಹೋಮ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆ. ಈಗ ದೊಡ್ಡ ಸ್ಕ್ರೀನ್ ಹಾಕೊಳ್ತಾರೆ, ಸರೌಂಡ್ ಸೌಂಡ್ ಇದೆಲ್ಲ ಬರುತ್ತೆ. ಅಟ್ ದ ಕಂಫರ್ಟ್ ಆಫ್ ಅವರ್ ಹೋಮ್ Hence, so they watch it. what is proposing andre like Yeah. we all as filmmakers, including every whole of India as filmmakers, should decide upon we will not come to any OTT up until 3 to 4 months or 6 months. So the value of cinema is there, because at those days cinema release ಆದ್ಮೇಲೆ 1 ವರ್ಷ ಆದ್ಮೇಲೆ ಕ್ಯಾಸೆಟ್ ಬರ್ತಾಯಿತ್ತು. ಸರ್, ಐ ಟೆಲ್ ಯು ಸಿಂಪಲ್. ಐ ಹ್ಯಾವ್ ಒನ್ ಆಫ್ ಮೈ ಕ್ಲೈಂಟ್ ಇಸ್ ದೇರ್, 45 ಲಕ್ಷ ಖರ್ಚು ಮಾಡಿ ಹೋಮ್ ಥಿಯೇಟರ್ ಮಾಡ್ಕೊಂಡಿದ್ದಾರೆ ವಿತ್ UFO ಕ್ಯೂಬ್ ಕನೆಕ್ಷನ್. ಹಿ ಸೇಸ್ ಮೀ, ನವೀನ್, ನಾನು ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಮನೇಲಿ ನೋಡ್ತೀನಿ. ನೋಡ್ಬೋದು, he is paying money. Exactly. He is paying money for it. ಸೊ ಏನಾಗ್ತಿದೆ, ಈ ತರ ಇದ್ದಾಗ ಆ UFO Very, ಕ್ಯೂಬ್ very small percentage, sir. ಹಾ. Very small percentage. ಅದು we had been- I think if we have to think about exhibition, we should think about smaller theaters. That's all. We can own a theater, we can own real estate space, we can have smaller theater for 40 people, 50 people. That's ಅಷ್ಟು ಜನ ನಮ್ಮ ಫಿಲ್ಮ್ ನೋಡಬಹುದು. ಅಂದ್ರೆ ನಾವು ಹೊಸ ಹೀರೋ, ಹೊಸ ಡೈರೆಕ್ಟ್ರು ಇಂಥದ್ದೆಲ್ಲ ಅನ್ಕೊಂಡ್ರೆ ಎಷ್ಟು ಜನ ನೋಡ್ತಾರೆ? 50 ಜನ 60 ಜನ ನೋಡಕ್ ಬರಬಹುದು. ಅಂಥದನ್ನ ಫಿಲ್ಮ್ ಮಾಡ್ತೀರಾ? ಇಸ್ ದರ್ ಇನ್ಫ್ರಾ ಫಾರ್ ದಟ್? ಬ್ರಿಲಿಯಂಟ್ ಐಡಿಯಾ. ಐಮ್ ಸೇಯಿಂಗ್ ಪ್ರದೀಪ್ ಸರ್, ದ ರೀಸನ್ ಈಸ್ ಮುಂಬೈಲಿ ಇದನ್ನು ಪ್ಲಾನ್ ಮಾಡ್ತಿದ್ದಾರೆ. ದೇ ಆರ್ ಟ್ರೈಂಗ್ ಟು ರಿಫರ್ಬಿಶ್ ಓಲ್ಡ್ theaters, mini theaters, as you rightly mentioned, 100 seats, 80 seats to 150 seats. OYO for theaters. Yeah. I think Terry Flex ಅವರು, I think Terry Oh yeah, only watchable. what I'm saying is Terry, ಈಗ ನೀವು ಹೇಳ್ದಂಗೆ ಈ ವೈನ್, ಐ ಮೀನ್ somebody should think about this. We have many small theaters in Bangalore like SRV, ಅದು ಇದು ಇದೆ. ಆ ಥರ ಸುಚಿತ್ರ ಇದೆ, ಸಪ್ನ, ಐ ಮೀನ್ ಅದು ಪ್ರೈವೇಟ್ ಅಂತ talking about smaller ones. 1 second, Naveen. Yes. Before we digress into that topic, Sorry. so let's finish this. Yes. See, the idea was, how do we uphold the value of cinema? YouTube, yes. So YouTube ಅಲ್ಲ ನಾನು ಹೇಳ್ತಾ ಇರೋದು, we have to give a good distance before it comes to the streamers. ನೀವು ಸಿನಿಮಾ ರಿಲೀಸ್ ಆದ್ಮೇಲೆ there must be good amount of gap, otherwise value of cinema is gone. Already half of the audience is not watching, they're waiting for OTT. If you give 1 ತಿಂಗಳು ಬಂದ್ರೆ ಯಾರು ಬಂದು ನೋಡಲ್ಲ. ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆನ್ ದ ಪೈರಸಿ ಹ್ಯಾಸ್ ಟು ಬಿ ಡನ್ ಸಮವೇರ್ ಟು ಕನೆಕ್ಟ್. ಪೈರಸಿ ಇದೆ ಸರ್, ಪೈರಸಿ ಇಸ್ Yes. a different topic, but ಅಲ್ಲ, ಕನೆಕ್ಟಿಂಗ್ ಇದೆ. ನೀವು ಗ್ಯಾಪ್ ಕೊಟ್ರೆ ಪೈರಸಿ ಬಂದ್ಬಿಡುತ್ತೆ. ಗ್ಯಾಪ್ ಕೊಡಬಾರ್ದು, ಗ್ಯಾಪ್ ಕೊಟ್ರು ಪೈರಸಿ ಬರಬೇಕು. ಪೈರಸಿ ಇವಾಗಲೂ ಇದೆ. ಐ ಮೀನ್ ಇಟ್ ಇಸ್ ಅನ್ ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್ ಫ್ರಮ್ ದಟ್ ಟೈಮ್. ಅವಾಗ ಥಿಯೇಟರ್ ಪ್ರಿಂಟ್ ಬರ್ತಾ ಇತ್ತು, ಅದು ದಟ್ಸ್ ದೇರ್. ದಟ್ಸ್ ಅ ಡಿಫರೆಂಟ್, ಆಲ್ ಟುಗೆದರ್ ಡಿಫರೆಂಟ್ ಬ್ಯಾಟಲ್ ದಟ್ ವಿ ಹ್ಯಾವ್ ಟು ಡು. ನಾನು ಹೇಳ್ತಾ ಇರೋದು ವ್ಯಾಲ್ಯೂ ಆಫ್ ಸಿನಿಮಾನ ಹೆಂಗೆ ಕಾಪಾಡ್ಕೊಳ್ಳೋದು ಅಂತ. ಸೊ ಆಲ್ ದ ಫಿಲ್ಮ್ ಮೇಕರ್ಸ್ ಹ್ಯಾವ್ ಟು ಅಗ್ರಿ ಅಪಾನ್, ವಿಲ್ ಕಮ್ ಆಫ್ಟರ್ ಸೋ ಮೆನಿ ಡೇಸ್. 30 days is like that. It doesn't have any, ಬರೀ ಇಟ್ಸ್ ಓನ್ಲಿ OTTಗೆ ಅವ್ರಿಗೆ ಅಡ್ವಾಂಟೇಜ್ ಆಗ್ತದೆ, ನಮಗೇನು ಅಡ್ವಾಂಟೇಜ್ ಆಗ್ತದೆ. ಬಟ್ ನಾವು ಆಸ್ ರೈಟರ್ಸ್ ಆರ್ ಡೈರೆಕ್ಟರ್ಸ್ ವಿ ಸ್ಪೀಕ್,
But as producers, will they think about the same lines as ಅದೇ you ಹೇಳ್ತಾರೆ, said? this ಅಲ್ವಾ? is a disruptive thing. So ಹೌದು. somebody has to build the cat. You know, somebody has to start somewhere. ಇಲ್ಲಾಂದ್ರೆ ಕಷ್ಟ. 6 months, it has to come on OTT on a payment, like a rent or buy option. Later, it has to come as a free stream. The only problem what's happening ಇದರಲ್ಲಿ ಅಂದರೆ the amount of content, the population of content is huge. So nobody is going to wait. They're going to forget your content. The whole thing is how can content reach faster than the next content is the game. ಅಲ್ವಾ? ಯಾಕಂದ್ರೆ No, anywhere, be it see, YouTube or look- Amazon. look at it like Christopher Nolan's film. Almost 4-5 months ಆದ್ಮೇಲೆ it's still on a rent and buy. No, that did not happen for following, no? He has it on contract saying that he will not give it for free. No, that I agree. Rent by But option let's there. think of Christopher Nolan's first film. Let's not think of Christopher Nolan's current No, film. I'm saying the value of cinema is diminishing. Like the value it upholds, nah? Because it is coming so early in the. Yeah, that's exactly. I think if the distribution platform goes through a rejig or radicalization, Everybody. It's not just one film or two films. yeah, no, it's like A is basically, if we think of old timers, ABC centers tara, like multiplex is A center, top class center, ಅಲ್ಲಿ infra ಇದೆ, ಚೆನ್ನಾಗಿದೆ, but you need to have a community viewing. You have to save the community viewing experience. That's all cinema is. A community viewing experience, so OTT YouTube ಅಲ್ಲಿ ಕಡಿಮೆ. It's a family viewing experience. That's not community viewing experience. See, it is. ಎಷ್ಟು ಸಿನಿಮಾ ಕನ್ವರ್ಟ್ ಆಗುತ್ತೆ ಅಮೆಝಾನ್ ಪ್ರೈಮ್ಗೆ, ಅದು ಮ್ಯಾಟ್ರ್ ಅಲ್ವಾ? ವ್ಯಾಲ್ಯೂ ಆಫ್ ಸಿನಿಮಾನ ಹೇಳ್ತೀವಲ್ಲ, 20 days ಟೈಮ್ ತೊಗೊಳ್ತೀವಿ, 45 days ಒಳಗೆ ಬರಬೇಕು, ಅದೊಂದು ರೂಲ್ ಇದೆ ಅಮೆಝಾನ್ ಪ್ರೈಮಲ್ಲಿ. ರೂಲ್ ಮಾಡ್ಕೊಂಡಿರೋದು. ಎಕ್ಸಾಕ್ಟ್ಲಿ 60 days, 45 days 60 days ಒಳಗೆ. 60 days ಆದಮೇಲೆ ₹2 ₹3 ಆಗುತ್ತೆ. ಈಗ ನಾವು ಬಂದಾಗ ₹4 ಇತ್ತು, ಯಾರೋ ಡಿಲೇ ಆಯಿತು ಅಂದ್ರೆ ₹3 ಬರುತ್ತೆ. ಬಟ್ ವ್ಯಾಲ್ಯೂ ಆಫ್ ಸಿನಿಮಾ ಈಗ ನಾ ಹೇಳ್ದಂಗೆ 380 ಫಿಲ್ಮಲ್ಲಿ ಬರೀ 15 ಫಿಲ್ಮ್ 2024 ಬಂದಿದೆ. ಇನ್ನು ಮಿಗ್ದವ್ರು ಹೆಂಗ್ ಗತಿ ಅವ್ರದ್ದು? ಅವ್ರ ವ್ಯಾಲ್ಯೂ ಸಿನಿಮಾ ಹಂಗೆ ಇರುತ್ತಲ್ಲ ಪಾಪ ಅವ್ರದ್ದು, ಅವ್ರು ಏನು ಹೋಗೋದಿಲ್ಲ. ನಾನು ಆ ವ್ಯಾಲ್ಯೂ Content consumer cinema as a product itself. ಹಾ. Cinema as an experience itself. It's not good as that. ಅಷ್ಟೇ, ಹೌದು. Why do we have to? ಅವಾಗ ಸಿನಿಮಾ ಥಿಯೇಟ್ರಲ್ಲಿ ವರ್ಕ್ ಆಗಿಲ್ಲ ಅಂದ್ರೆ ಆ ಕೇಸಲ್ಲಿ ಸಿನಿಮಾ ಆಮೇಲೆ ಹೋಯ್ತು ಅಷ್ಟೇ. ಅದಕ್ಕೆ Cinema is not good. It's not good. Any accept it. You should accept it. ನಾನು ಹೇಳ್ತಿರೋ ಥಿಯೇಟರ್ ವಾಚಿಂಗ್ ಆಡಿಯನ್ಸ್ ನ ಪ್ರೊಟೆಕ್ಟ್ ಮಾಡೋದು. Yes, ಅದಕ್ಕೆ ನಾನು ಹಿಡಿದು ಸ್ಮಾಲರ್ ಸ್ಕ್ರೀನ್ಸ್ ಅಷ್ಟೇ. ಸ್ಮಾಲರ್ ಸ್ಕ್ರೀನ್ಸ್, ದಟ್ಸ್ ಈಸಿಯರ್. ಇನ್ಫ್ರಾ ಮೇಂಟೆನೆನ್ಸ್ ಕಾಸ್ಟ್ ವಿಲ್ ಬಿ ಲೈಕ್ 5,000 per day ಅಂತ ಅನ್ಕೊಂಡ್ರೆ ಇಟ್ಸ್ ಈಸಿಯರ್ ಟು ಪ್ರೊಟೆಕ್ಟ್ 40-50 people at least who watch cinema than thinking of 300 people who will come and watch my cinema. It's not going to happen the first day. Can we graduate to 300 people? Yes, if we perform here with 50 people, maybe you'll go to your 10 standard. ಪ್ರಾಬ್ಲಮ್ ಏನಂದ್ರೆ Yeah, that's ideally No, as we don't- as you defrag it will become a home theater. You're right. So I'm like, But it's better than where do OTT. no? we- It's better than OTT. It's better than being watched in a over the toilet platform. 70 seats, 70 screens, sir. 70 screens with 7 screens or 70 seats with 7 to 5 screens at least. ಜನ ದಿನಕ್ಕೆ ಒಂದು ಶೋ. Simple. It's just a low thought. I think Ah, everybody's thinking. ತುಂಬಾ about it. ಚೆನ್ನಾಗಿದೆ idea It's ಇದು. just that we need to have people who make clean toilets for women to come in. Yeah. That's all. And safety. Yeah. that now improve BC centers ಅಲ್ಲಿ ಇಂಪ್ರೂವ್ ಮಾಡಬೇಕು. Actually, ಅದೊಂದು ಕಂಪನಿ ಬಂದ್ರೆ ಸಾಕು. Actually, long time ago, PVR wanted to do that. They wanted just in all the B centers, they want to have a small little hotel and one theater on the top. ಅದು ತುಂಬಾ ಓಡಾಡ್ತು, ಅದು ಪ್ರಪೋಸಲ್ ಯಾರು ಟೇಕ್ ಮಾಡಿಲ್ಲ. But I think only way for us to preserve community. ಈಗ ನಾವೇ ಸ್ಟೇಡಿಯಂ ಕ್ರಿಕೆಟ್ ಮ್ಯಾಚ್ ಆಡಕ್ಕಾಗಲ್ಲ ಚಿನ್ನಸ್ವಾಮಿಲಿ. ಅಟ್ಲೀಸ್ಟ್ ಗಲ್ಲಿ ಕ್ರಿಕೆಟ್ ಆಡೋಣ, ಫೀಲ್ಡ್ ಅಲ್ಲೇ ಆಡೋಣ. ಅಷ್ಟೇ. ಮನೇಲಿ ಆಡಕ್ ಕಷ್ಟ. ನಾವು ವಿ ಹ್ಯಾವ್ ಟು ಪ್ರೊಟೆಕ್ಟ್. ಅಲ್ಲ, ಅದಕ್ಕೆ ಒಂದು ಮೇಜರ್ ಟಾಪಿಕ್ ವಿ ಫಾರ್ಗಾಟ್ ಟು ಸ್ಪೀಕ್ ಅಬೌಟ್ ಟಿಕೆಟಿಂಗ್ ಪ್ರೈಸಸ್. ಮೊನ್ನೆ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ರು, ಬಟ್ ಒಂದು ಪ್ರೊಡಕ್ಷನ್ ಹೌಸ್ ಅಗೇನ್ ಪುಟ್ ಸ್ಟಾಲ್, ಅದನ್ನು ಹೋಲ್ಡ್ ಮಾಡಿದ್ದಕ್ಕೆ ಎಲ್ಲ ಮತ್ತೆ ಎಫೆಕ್ಟ್ ಆಗಿದೆ. ಅದು ಏನಾಗ್ತದೆ ಸರ್ ಅಲ್ಲಿ ಟೆಲ್ ಯು, ಯಾವುದೋ ಒಂದು ಫಿಲ್ಮ್ 90 rupees ಟಿಕೆಟ್ ಆದಾಗ 18 ನಮ್ದೇ ತಗೊಳ್ಳಿ 90 rupees ಮಾಡಿಸಿದ್ವಿ ನಾವು. ಒನ್ ಡೇ ಫಸ್ಟ್ ಡೇ ಲಾಂಚ್ ದಿವಸನೇ 18 ಶೋ ಹೌಸ್ಫುಲ್ ಆಗಿತ್ತು ನಮ್ಮದು. ಮತ್ತೆ ನೆಕ್ಸ್ಟ್ ಡೇ ಇದಾಯಿತು, ಡ್ರಾಪ್ ಆಯಿತು. ಸೊ 99 rupees 100 rupees ಟಿಕೆಟ್ 150 ಟಿಕೆಟ್ ಆದರೆ ಜಾಸ್ತಿ ಆಗುತ್ತೆ. ಆ 99 rupees ಅಲ್ಲಿ ನೀವೆಲ್ಲ ಮಲ್ಟಿಪ್ಲೆಕ್ಸ್ಗೆ ಕೊಟ್ಟಿರ್ತಾರೆ, ನೀವಂತೂ ನಿಮ್ದೇನೋ ಸಿಕ್ಕಿರಲ್ಲ ಅದರಲ್ಲಿ. ಬಟ್ ಏನ್ ಗೊತ್ತಾ, ಈಗ ಏನಾಗ್ತಿದೆ, ಎಲ್ಲರೂ ಮೈಂಡ್ ಸೆಟ್ಟು ಎಲ್ಲೋ ಲೈನು, ಬ್ರೌನ್ ಲೈನು, ಬ್ಲೂ ವಾಟ್ ಎವರ್ ಲೈನ್, ಇದು ಬುಕ್ ಶೋ ಬರುತ್ತಲ್ಲ, ಅದು ನೋಡ್ಕೊಂಡು ಹೋಗ್ತಾರೆ. ಫಿಲ್ಲಿಂಗ್ ಫಾಸ್ಟ್ ನೋಡ್ಕೊಂಡು ಹೋಗ್ತಾರೆ. ಅದು ಆ ಕಾನ್ಸೆಪ್ಟ್ ಅದಾದ್ರೂ ಇನ್ಫ್ಲೂಯೆನ್ಸ್ ಆಗ್ಬೋದು. ಎಕ್ಸಾಕ್ಟ್ಲಿ. So I've always been talking very vocally about this to Nandakishore and Dheeraj, that we coming to the OTT within 20-30 days is absolutely killing the cinema.
ನಾಟ್ ಮೇ ಬಿ ಆ ಫಿಲ್ಮ್ಗೆ ನೀವು ದುಡ್ಡು ಮಾಡ್ಕೊಂಡ್ಬಿಟ್ರಿ, ಇವ್ರ ನೆಕ್ಸ್ಟ್ ಫಿಲ್ಮ್ಗೆ ಜನ ಇನ್ನ 20% ಕಡಿಮೆ ಆಗ್ತಾರೆ, ಅದ್ರ ನೆಕ್ಸ್ಟ್ ಫಿಲ್ಮ್ಗೆ ಇಟ್ ಓನ್ಲಿ ಗೋ ಇಟ್ಸ್ ಗೋಯಿಂಗ್ ಡೌನ್ ಬಿಕಾಸ್ ಪೀಪಲ್ ಐ ಹ್ಯಾವ್ ಫ್ಯೂ ಫ್ರೆಂಡ್ಸ್ ಹೂ ದೇ ಡೋಂಟ್ ಇವನ್ ವಾಂಟ್ ಟು ಸ್ಟೆಪ್ ಔಟ್ ಟು ಗೋ ಟು ಥಿಯೇಟರ್ಸ್. ಇರೋ ನನ್ನ ಫಿಲ್ಮ್ ರಿಲೀಸ್ ಆಗ ಇದು ಯಾವ್ದ್ರಲ್ಲಿದೆ ಹೇಳು ಅಂತ ಕೇಳಿದ್ರು. ಇನ್ನ ಥಿಯೇಟರ್ ಇದೆ ಕಡೆ ಇವಾಗಲೇ ಯಾವ್ದ್ರಲ್ಲಿ ಐ ಥಿಂಕ್ ಅಲ್ಟಿಮೇಟ್ಲಿ ಥಿಯೇಟರ್ ವರ್ಕ್ ಆಗೋಕೆ ನಾವು ಸಿನಿಮಾ ಮಾಡಿದ್ರೆ ಎಲ್ಲ ಕಡೆನೂ ವಿಲ್ ಫಿಕ್ಸ್ ಆಲ್ ದ ಪ್ರಾಬ್ಲಮ್ಸ್. ಫಸ್ಟ್ ಥಿಂಗ್ ಇಸ್ ದಟ್ we can hold the control. Dhurandhar is still running. see they will change their rules if we can win, and we need various arenas to win. The highest arena we are playing with a big player also, 500 ಕೋಟಿ ಮಾಡಿ ಫಿಲ್ಮ್ ಮಾಡೋರ ಜೊತೆ ನಾವು ಕಾಂಪೀಟ್ ಮಾಡ್ತೀವಿ. I think is it a level playing field? No, it is tough, very tough, but I think we need to ಅಲ್ಲೂ ಬೇಕು ನಾವು. ಸಿಂಗಲ್ ಸ್ಕ್ರೀನ್ ತಗೊಂಡ್ರೆ ಇನ್ನೂ ದೊಡ್ಡ ಗೇಮ್ ಅದು. ಬರೀ ಸಿಂಗಲ್ ಸ್ಕ್ರೀನ್ಸ್ ಇದ್ದಾಗ ಮಲ್ಟಿಪ್ಲೆಕ್ಸ್ ದೊಡ್ಡ ಗೇಮು. ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಹೇಳ್ತೀವಿ ಸ್ವಲ್ಪ ದಿನ ಹಿಂದೆ. ಇವಾಗ ದಟ್ ಇಸ್ ದ ಮೇನ್ ಸ್ಟ್ರೀಮ್ ಸಿನಿಮಾ. ಐ ಥಿಂಕ್ ಇಟ್ಸ್ ಬಿಕಮಿಂಗ್ ಸ್ಮಾಲ್. ಸೊ ಒಂದು ವಿಷಯ ಕೇಳ್ಬಿಟ್ಟೆ, ಅದು ಎಷ್ಟು ಜನ ಸುಳ್ಳು ಗೊತ್ತಿಲ್ಲ. ಮಲ್ಟಿಪ್ಲೆಕ್ಸಲ್ಲಿ ಈ ಪರ್ಟಿಕ್ಯುಲರ್ ಸ್ಕ್ರೀನ್ಸಲ್ಲಿ ಎಷ್ಟು ಪಾಪ್ಕಾರ್ನ್ ಸೇಲ್ ಆಗುತ್ತೆ ಅದ್ರ ಡಿಪೆಂಡಬಿಲಿಟಿ ಆಗುತ್ತೆ ಅಂತೆ. ಅಂದರೆ ಈಗ ಸ್ಕ್ರೀನ್ ಒಳ್ಳೆ ಕನ್ನಡ ಸಿನಿಮಾ ನೋಡ್ತಿದೆ, ಅದರಲ್ಲಿ ಎಷ್ಟು ಸೇಲ್ಸ್ ಪಾಪ್ಕಾರ್ನ್ ಆಗಿದೆ, ಆ ಸೇಲ್ಸ್ ಅವ್ರಿಗೆ ಚೆನ್ನಾಗಿ ಆಯಿತು ಅಂದರೆ ಆ ಸ್ಕ್ರೀನ್ ದೇ ವಿಲ್ ಕಂಟಿನ್ಯೂ ಫಾರ್ ದ ನೆಕ್ಸ್ಟ್ ವೀಕ್. ನಾನು ಪಾಪ್ಕಾರ್ನ್ ಯಾವಾಗ ತೊಗೊಂತಿದ್ರೆ ನನ್ನ ಫಿಲ್ಮ್ ಇಷ್ಟ ಇಲ್ಲ ಅಂದಾಗ. ಹಾಂ, ಸೊ ಪಾಪ್ಕಾರ್ನ್ ಇಸ್ ಆಲ್ಸೋ ಅ ಡಿಸೈಡಿಂಗ್ ಫ್ಯಾಕ್ಟರ್. I don't know. Because For that's me, the if the selling- film is really boring, I will go buy a large popcorn. Yeah. Let us see, instead of us changing the business model of somebody, they're running their business. It's working for them. Now, we cannot disrupt that. ನನಗನ್ಸೋದು we only have to change, find space for every cinema has its space. ಅಲ್ಲ ಕರೆಕ್ಟ್, ಬಟ್ ಏನಾಗುತ್ತೆ We cannot change. If popcorn rate ಕಡಿಮೆ ಮಾಡಿದ್ದು ನಾವು ಪೀವರ್ ಹೋಗಿ ಕೇಳಕ್ಕಾಗಲ್ಲ. ಅಲ್ಲ ಸರ್, ಈಗ 300 ಅಷ್ಟೇ. ಥಿಯೇಟರ್ ಅದೇ ಹೇಳ್ತಿರೋದು. Nothing wrong. There is a correlation there. It is there. F&B has to work. Nothing wrong in it ಅಲ್ವಾ. ಅವ್ನು ಸೇಲ್ ಮಾಡ್ತಿರೋದು ಏನಕ್ಕೆ? ಬಟ್ F&B has to work. ಅವ್ನು ಆ ಜಾಗಕ್ಕೆ F&B ವರ್ಕ್ ಆಗಬೇಕು, ಅವ್ನು AC ಹಾಕ್ಬೇಕು, ಟಾಯ್ಲೆಟ್ ಕ್ಲೀನ್ ಮಾಡಬೇಕು, ತುಂಬಾ ರನ್ ಮಾಡ್ಬೇಕಲ್ಲ. ಹೌದು. How can we blame him? ಹೌದು. Because for that, whether a film is running or not, I won't have fixed component. And only if can government subsidize that? No. If it is not subsidizing, why should we bother? We should find our ways to market our film and get a community to watch our film. If not, ನೀವು OTT ಯಾವುದೇ ಪ್ಲಾಟ್ಫಾರ್ಮ್ ಅಂತಾದ್ರು ಅದು ಪರ್ಸನಲ್ ಬ್ರ್ಯಾಂಡಿಂಗ್ಗೆ ನಮ್ಮ ಆಡಿಯನ್ಸ್ ಅಂತಿದ್ದಾರೆ ಅಂತ ಬಿಲ್ಡ್ ಮಾಡ್ಕೊಂಡು ಥಿಯೇಟರ್ಗೆ ಕರೆಸ್ಬೇಕು ಕೊನೆಗೆ. Otherwise, till then we are not successful, alwa, to get people to the theaters. We have to depend on people who can get attention. That is stars. That's how multiplexes work. If you have a star film, multiplexes agro bartare, ella kuru bartare. If you don't have, let us accept that we're not able to create narratives that can pull people. Raja Saab is running with 20-30 people in the Yeah. No star Content. can save you also. at Yeah, the end of only it. opening it can give you. Opening Only ಮಾತ್ರ opening. ಅಷ್ಟೇ. Only opening. And opening is all it works on. Yeah. Correct. Maybe 2 ವಾರ ಇರ್ಬೋದು ಅಂತ ಫಿಲ್ಮ್ಗಳು. So yeah, exactly. So ಅಷ್ಟೇ. ಅದು ಕಷ್ಟನೇ. ಕಲೆಕ್ಷನ್ ಇಲ್ಲ ಅಂದ್ರೆ ರನ್ನಿಂಗ್ ಕಾಸ್ಟ್ ಆದ್ರೆ ಸೇಲ್ ಬಿಡ್ತಾರೆ. That's so yeah. On that note, the moral of the story, the entire podcaster, Nobody spoke about piracy here. ಒಳ್ಳೆ ಸಿನಿಮಾ ಮಾಡಿ. ಪೈರಸಿ ಆಕ್ಚುಲಿ ಕೆಟ್ಟ ಫಿಲ್ಮ್ಗಳಿಗೂ ಪೈರಸಿ ಇಸ್ ಬ್ಯಾಡ್ ಹ್ಯಾಬಿಟ್, ಕೆಟ್ಟದು. ಬಟ್ ಏನಂದ್ರೆ ಒಂದ್ ತಿಂಗು ಚಿಕ್ಕ ವಯಸ್ಸಲ್ಲಿ ಯಾರೋ ಒಬ್ರು ಪೈರಸಿ ಫಿಲ್ಮ್ ನೋಡಿ ಇನ್ಸ್ಪೈರ್ ಆಗಿರ್ಬೋದು. ನಂಗೆ ಗೊತ್ತಿಲ್ಲ ನಾನು ಆಗಿದ್ನ ಇಲ್ವ ಅಂತ. ಆಯ್ತಾ, ಯಾವುದೋ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಹಾಕೊಂಡು ಯಾವುದೋ ಒಂದು ಫೇಕ್ VCD ಹಾಕೊಂಡು ಫಿಲ್ಮ್ ನೋಡ್ಬೇಕು, ಇಷ್ಟ ಆಗಿದೆ ಫಿಲ್ಮ್ ಮಾಡ್ಬೇಕು ನಂಗೆ ಅಂತ ಆಗಿರ್ಬೋದು ಇನ್ಸ್ಪೈರ್ ಯಾರೋ ಒಬ್ರು. ಓಕೆ, ಸೊ ಗೊತ್ತಿಲ್ಲ. ಎಷ್ಟೊಂದು ಜನ 100 ಯಾರು ಒರಿಜಿನಲ್ DVD ತಗೊಂಡು 500 ರೂಪಾಯಿ ಕೊಟ್ಬಿಟ್ಟು ಒರಿಜಿನಲ್ ಬ್ಲೂರೇ ಹಾಕೊಂಡು ನೋಡಿದ್ರು, ಐ ಡೋಂಟ್ ನೋ. ಓಕೆ, ಬಟ್ ಸೊ ವಾಟ್ ಈಸ್ ದಟ್ ಅಂದ್ರೆ, ಇವಾಗ ಇಫ್ ಯು ಹ್ಯಾವ್ ಅ ಸೋನಿ PlayStation 4, they ask people to mod it, they ask people to hack it and make it work. That's a competition among teenagers. So ಏನಂದ್ರೆ, if the film is watched by people, it is good. ಓಕೆ, ಅದಕ್ಕೆ ಹೆಂಗ್ ಮಾನಿಟೈಸ್ ಮಾಡೋದು ಅಂತ ನಾವು ಹುಡ್ಕೋಬೇಕು. ಪೈರಸಿ ಇಸ್ ನಾಟ್ ಅ ರೂಟ್. ಓಕೆ, ಬಟ್ ಪೈರಸಿ ಏನಕ್ಕಾಗುತ್ತೆ ಅಂದ್ರೆ, ಜನಕ್ಕೆ ನಿಮ್ ಸಿನಿಮಾ ನೋಡಕ್ ಹಸಿವಿದೆ, ಕದ್ದು ಬಿಸ್ಕೆಟ್ ಕದೀತಾರೆ, ಬಂದ್ ಕದೀತಿದ್ದಾರೆ, ಒಳ್ಳೇದು. ಬಟ್ ಅದು ತಪ್ಪು, ಪೈರಸಿ ಮಾಡೋದು ಭಯಂಕರ ತಪ್ಪು. ಇಲ್ಲ, ಆ ದುಡ್ಡನ್ನು ಮಾನಿಟೈಸ್ ಮಾಡ್ಕೊಳಕ್ಕೆ ವಾಟ್ ವಿ ಹ್ಯಾವ್ ಟು ಡೂ ಅಂತ ವಿ ಶುಡ್ ಥಿಂಕ್. And I don't know, I'm not saying New technologically, ಏನ್ ಮಾಡೋದು, how do you because lot of companies are there. Piracy support piracy stop ಮಾಡಕ್ಕೆ ಸಾಕಷ್ಟು ಕಂಪನಿಗಳಿದೆ. I think we have to pay money to them and make it work. But we cannot ask people stop piracy.
Okay, on that note, we will take the closing remarks of everyone. Before that, thank you. ಎಲ್ರು ಟೈಮ್ ಕೊಟ್ಟು ನಿಮ್ಮ ಇನ್ಸೈಟ್ ಶೇರ್ ಮಾಡಿದ್ರಿ. ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಕ್ಲೋಸಿಂಗ್ ರಿಮಾರ್ಕ್ಸ್ ಟು ದಟ್ ಕ್ಯಾಮ್ರಾ. My closing remark is only to make good cinema. That is the only thing that can save us. That is the only thing that can propel us to greater heights. We as KFI, we have to concentrate on making good cinema. ಗುಡ್ ಕಂಟೆಂಟ್ ಅಂದ್ರೆ ಇವರು 100% ಹೊಡಿತೀನಿ ಗುರು. ಕಂಟೆಂಟ್ ಅನ್ನೋನಿಗೆ ಮಾತ್ರ ಸರಿಯಾಗಿ ಹೊಡಿತೀನಿ ನಾನು. ಯಾಕೆ ಅಂತಂದ್ರೆ ಸಿನಿಮಾನ ಯಾವತ್ತೂ ಅಷ್ಟೇ, ಸಿನಿಮಾ ಕನ್ಸಿಡರ್ ಇಟ್ ಆಸ್ ಅ ಹೋಲ್. ಕಂಟೆಂಟ್ ಬೇರೆ, ಕ್ಯಾಮ್ರಾ ವರ್ಕ್ ಬೇರೆ, ಎಡಿಟಿಂಗ್ ಬೇರೆ, ಲೈಟಿಂಗ್ ಬೇರೆ, ಅವೆಲ್ಲ ಇಲ್ಲವೇ ಇಲ್ಲ. No, all of it. Actually, you must constantly say it. ಅಲ್ಲ, New backup. you consider somebody's face and head because it is the representative of your body, then you cannot call it a human being ಅಲ್ವಾ? ಹಂಗೆ ನಮ್ ದೇಹದಲ್ಲೇನೆ ಒಂದ್ ಬಾಡಿ ಪಾರ್ಟ್ ಯಾವ್ದಾದ್ರು ಒಂದ್ ಸಣ್ಣ ಉಗುರು ಕಿತ್ಬಿಡ್ಲಿ ನೋಡೋಣ ಅನ್ನಲ್ವಾ? ಹಂಗೆ ಸಿನಿಮಾಗೆ ಎಲ್ಲಾ ಅಂಗಗಳು ಅಷ್ಟೇ ಇಂಪಾರ್ಟೆಂಟ್ ಅಂತ ಅಷ್ಟೇ ನನ್ನ ಪಾಯಿಂಟ್. Content ಅಂದ್ರೆ big ಕಥೆ ಇರ್ತದೆ. All of it. ಸಿನಿಮಾ, then call it cinema. Lack of then call it cinema, not content. closing note. ಅಷ್ಟೇ ಸರ್, ಇದೇ ನನ್ನ ಕ್ಲೋಸಿಂಗ್ ನೋಟ್. ಓಕೆ, ನನ್ನ ಕ್ಲೋಸಿಂಗ್ ನೋಟ್ ಏನಂದರೆ, ಸರ್ ಹೇಳ್ದಂಗೆ, ಎಲ್ಲರೂ ಹೇಳ್ದಂಗೆ ಒಳ್ಳೆ ಸಿನಿಮಾ ಮಾಡೋಣ. ಅಟ್ ದ ಸೇಮ್ ಟೈಮ್ ಆಡಿಯನ್ಸ್ ಬರೋ ಥರ ಏನು ಮಾಡಬಹುದು, ಆಡಿಯನ್ಸ್ ಪ್ರಯುಕ್ತ ಅವ್ರಿಗೇನು ಇಷ್ಟ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಮಗೇನು ಇಷ್ಟ ಆಗುತ್ತೆ, ಇಂಟ್ರಸ್ಪೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿ ಜನರಿಗೆ ಮನಸ್ಸು ಗೆದ್ದು, ಅಟ್ ದ ಸೇಮ್ ಟೈಮ್ ಪೈರಸಿನ ಹೆಂಗೆ ಅದನ್ನು ತಡೆಗಟ್ಬೋದು, ಅದನ್ನು ಹೆಂಗೆ ಇದನ್ನು ಮಾಡ್ಬೋದು ಅಂತ ತುಂಬಾ ಅದನ್ನು ಪರಿಶ್ರಮ ಪಟ್ಟು, ಯು ನೆವರ್ ನೋ, ದೇರ್ ಮೈಟ್ ಬಿ ಅ ಸೊಲ್ಯೂಷನ್ ಒನ್ ಡೇ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಲೆಟ್ಸ್ ಹೋಪ್ ದ ಕನ್ನಡ ಇಂಡಸ್ಟ್ರಿ ಕಮ್ಸ್ ಬ್ಯಾಕ್ ಇನ್ ದ ಸೇಮ್ ರಿಜಿನ್. ಒಳ್ಳೊಳ್ಳೆ ಅಂಡ್ ದ ಮೇನ್ ಕ್ರಕ್ಸ್ ಆಫ್ ದ ಎಂಟೈರ್ ಕಾನ್ವರ್ಸೇಷನ್ ಈಸ್, ನಮ್ಮ ಅಮೆಝಾನ್ ಪ್ರೈಮ್ ಆಗಲಿ ಮತ್ತು ಯೂಟ್ಯೂಬ್ ಆಗಲಿ, ಇಟ್ಸ್ ಜಸ್ಟ್ ಅ ಪ್ಲಾಟ್ಫಾರ್ಮ್. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾರು ಮನಸ್ಸು ಬೇಜಾರು ಮಾಡ್ಕೋಬಾರ್ದು. ಪ್ರೊಡ್ಯೂಸರ್ಗಳು ನಂಗೆ ಅಮೆಝಾನ್ ಪ್ರೈಮಲ್ಲಿ ಇಲ್ಲ ಅಂದರೆ ನನ್ನ ಪಿಕ್ಚರ್ ಸರಿ ಇಲ್ಲ ಅಂತಲ್ಲ, ಇಲ್ಲ ಅಂದರೆ ತಲೆ ಕೆಡ್ಸ್ಕೋಬೇಡಿ. ಗೋ ವಿತ್ ಯೂಟ್ಯೂಬ್, ಬ್ರ್ಯಾಂಡ್ ಯುವರ್ ಸೆಲ್ಫ್, ಬ್ರ್ಯಾಂಡ್ ಯುವರ್ ಸಿನಿಮಾ ಮಾಡಿ. ಫಸ್ಟು ಸಿನಿಮಾ ಮಾಡಿಬಿಟ್ಟು ನೀವು ಆರ್ ದ ಮೇನ್ ಪೀಪಲ್. ದುಡ್ಡು ಹಾಕಿ ನೀವು ಡೈರೆಕ್ಟ್ ಮಾಡಿದವ್ರು ನೀವು. ವೈ ಯು ವಾಂಟ್ ಟು ಡಿಪೆಂಡ್ ಆನ್ ಸಂಬಡಿ ಎಲ್ಸ್ ಟು ಜಸ್ಟ್ ಪುಟ್ ಯುವರ್ ಫಿಲ್ಮ್ ಆನ್ ಎ ಪ್ಲಾಟ್ಫಾರ್ಮ್? ಸೊ ದಟ್ಸ್ ಮೈ ಎಂಡಿಂಗ್ ನೋಟ್. ಸೊ ಐ ಥಿಂಕ್ ನಂದು ನಮ್ಮ ಅವಲೋಕನಗಳು ಸರಿಗಿರಬೇಕು. ಐ ಥಿಂಕ್ ಎಕ್ಸ್ಟೀರಿಯರ್ ಫ್ಯಾಕ್ಟರ್ಸ್ ಎಲ್ಲ ಬಿಟ್ಟು ನಾವು ಸಿನಿಮಾ ಮಾಡೋಕ್ಕೆ ಯಾಕೆ ಸ್ಟಾರ್ಟ್ ಮಾಡಿದ್ವಿ, ಸಿನಿಮಾ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ವಿ, ಅದನ್ನು ನಾವು ಸರಿಗೆ ವಿ ಶುಡ್ ಗೋ ಡೀಪರ್ ದೇರ್ ಆ್ಯಂಡ್ ಸ್ಟಾರ್ಟ್ ಇಂಟ್ರೋಸ್ಪೆಕ್ಟಿಂಗ್, ಮೇಕ್ ಗುಡ್ ಸಿನಿಮಾ. ನಮ್ಮ ಒಳಗಡೆನೇ ಪ್ರಾಬ್ಲಮ್ ಇರೋದು, ಹೊರಗಡೆ ಅಲ್ಲ. ಒಳಗಡೆ ನಾವು ಸರಿ ಮಾಡಿಕೊಂಡ್ರೆ ಹೊರಗಡೆ ಎಲ್ಲ ಸರಿ ಹೋಗುತ್ತೆ. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಎನಿಬಡಿ ಕ್ಯಾನ್ ಮೇಕ್ ಎ ಫಿಲ್ಮ್. ಎನಿಬಡಿ ಕ್ಯಾನ್ ಮೇಕ್ ಎ ಫಿಲ್ಮ್. ಯಾರೇ ಫಿಲ್ಮ್ ಮಾಡಬೇಕು, ಒಳಗಡೆ ನಿಮ್ಗೆ ರಿಯಲಿ ಬರ್ನಿಂಗ್ ಪೇನ್ ಇದ್ರೆ, ಒಂದು ಫೈರ್ ಇದ್ರೆ, ಸಿನಿಮಾ ಮಾಡಬೇಕು, ಈ ಕತೆ ಹೇಳಬೇಕು ಜನಕ್ಕೆ ಅಂತ ಅದನ್ನು ಫಾಲೋ ಮಾಡ್ಕೊಂಡು, ಎನಿಬಡಿ, ಸಿನಿಮಾ ಇಸ್ ಫಾರ್ ಎವ್ರಿಬಡಿ ಆ್ಯಂಡ್ ವಿ ಶುಡ್ ಆಲ್ಸೋ ಮೇಕ್ ಇಟ್ ಫಾರ್ ಎವ್ರಿಬಡಿ. ದಟ್ಸ್ ದ ಹೋಲ್ ಎಫರ್ಟ್. ಮಿಕ್ಕಿದೆಲ್ಲ ಏನೇನು ಕ್ವಶನ್ಸು, ಪಾಲಿಟಿಕ್ಸು, ಸಿನಿಮಾ ಒಳ್ಳೆ ಹಿಟ್ ಸಿನಿಮಾ ಕೊಟ್ಟರೆ ನಮಗೆ ಪವರ್ ಸಿಗುತ್ತೆ. ವಿತ್ ಪವರ್ ವಿ ಕ್ಯಾನ್ ಡೂ ಗುಡ್ ಥಿಂಗ್ಸ್. ಗುಡ್ ಪೀಪಲ್ ಹ್ಯಾವ್ ಟು ಗೆಟ್ ಪವರ್. ದಟ್ಸ್ ಆಲ್. ಸೊ ಫಾರ್ ದ್ಯಾಟ್ ಸಕ್ಸಸ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಒಳಗಡೆ ನಾವು ವಿ ಶುಡ್ ರಿಫ್ಲೆಕ್ಟ್ ಆ್ಯಂಡ್ ಮೇಕ್ ಗುಡ್ ಸಿನಿಮಾ, ಮೇಕ್ ಗುಡ್ ಕಂಟೆಂಟ್. ಇಸ್ ಆಲ್ ವಿತ್ ಇನ್ ಅಸ್ ಅಷ್ಟೇ.